ಎಲ್ಲರಿಗೆ ನಮಸ್ಕಾರ. ಕಾಳಿದಾಸ ಮಹಾಕವಿಯ ಮಾಲವಿಕಾಗ್ನಿಮಿತ್ರ ರೂಪಕದ ಪರಿಚಯದಲ್ಲಿ ನಾವಿದ್ದೀವಿ. ಎರಡನೇ ದಿವಸ. ಇವತ್ತಿಗೆ ಎರಡನೇ ಅಂಕಕ್ಕಾದರೂ ಪ್ರವೇಶ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಇನ್ನು ಮೊದಲನೇ ಅಂಕದ ಆರಂಭದಲ್ಲಿಯೇ ಇದ್ದೀವಿ. ಚಿಂತೆ ಇಲ್ಲ, ಯಾಕೆಂದರೆ ಮುಂದೆ ವಿವರಗಳು ಹೆಚ್ಚು ಇಲ್ಲವಾದ್ದರಿಂದ ಇದು ದೊಡ್ಡ ಭವ್ಯವಾದ ರೂಪಕವಲ್ಲ. ಇಟ್ಸ್ ನಾಟ್ ಎ ಸಬ್ಲೈಮ್ ಪ್ಲೇ. ಆ ಕಾರಣದಿಂದ ಇಲ್ಲಿ ತಾಂತ್ರಿಕ ವಿವರಗಳನ್ನು, ಅಲ್ಲಿ ಇಲ್ಲಿ ತೋರಿಕೊಡ್ತಕ್ಕಂಥ ಸೊಗಸಾದ ಕಾವ್ಯವನ್ನು, ಚಾಮತ್ಕಾರಿಕವಾದ ಮಾತುಗಳನ್ನು ಇವನ್ನು ಗಮನಿಸಿಕೊಂಡು ನಾವು ಮುಂದೆ ಹೋಗಬಹುದು. ಆದರೆ ಕಾಳಿದಾಸನ ನಾಟಕ ರಚನಾ ತಂತ್ರ ತುಂಬ ಅದ್ಭುತವಾಗಿದೆ. ಇದು ಒಂದು ರೀತಿ ನಿರ್ದುಷ್ಟವಾದ ರಚನಾ ತಂತ್ರ ಅಂತ ಅನ್ಬೋದು. ದ ಪ್ಲೇ ಪರ್ಫೆಕ್ಟ್ ಅಂತೀವಲ್ಲ, ಆ ರೀತಿಯಾಗಿ ಪರ್ಫೆಕ್ಟ್ ಆಗಿರೋದು ಸಬ್ಲೈಮ್ ಆಗಿರಬೇಕು ಅಂತ ಏನೂ ಇಲ್ಲ. ಒಂದು ಒಪ್ಪವಾಗಿ ಸಪ್ರಮಾಣವಾಗಿ ಮೂಲೆ ಮೂಲೆಗಳು ಸರಿಯಾಗಿ ತೋರುವಂತೆ ಹಾಕಿರುವ ಒಂದು ರಂಗೋಲಿ ತನ್ನಂತೆ ಸ್ವಯಂಪೂರ್ಣವಾಗಿದೆ. ಆ ಮಾತ್ರಕ್ಕೆ ಅದನ್ನು ಒಂದು ಲೋಕೋತ್ತರವಾದ ವರ್ಣಚಿತ್ರ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಒಂದು ಬೆಲ್ಲದಚ್ಚು ತನ್ನ ಆಕಾರದಲ್ಲಿ ತನ್ನಂತೆಯೇ ಸ್ವಯಂಪೂರ್ಣವಾದ ಓರಣವಾದ ಲಕ್ಷಣಬದ್ಧವಾದ ಪ್ರಮಾಣ ಕೃತಿ ಆಗಿರುತ್ತದೆ. ಆದರೆ ಅದೊಂದು ಮಹಾಭವ್ಯವಾದ ಸ್ಥಾಪತ್ಯ ವಿಶೇಷ ಅಂತ ಅನ್ನಿಸಿಕೊಳ್ಳೋದಿಲ್ಲ. ಆ ರೀತಿಯಲ್ಲಿಯೇ ನಾವು ಇದನ್ನು ಕಾಣಬಹುದು. ಅದರ ಚೌಕಟ್ಟಲ್ಲಿ ಅದು ಏನು ಕೊಡುತ್ತದೆಯೋ ಅದನ್ನು ನಾವು ನೋಡಬೇಕು. ನಾವು ಅದು ಕೊಡಲಾಗದೇ ಇರುವುದನ್ನು ನಿರೀಕ್ಷೆ ಮಾಡಿ ಬೇಸರ ಪಟ್ಟುಕೊಳ್ಳುವುದು ತಪ್ಪು. ಮತ್ತು ಅದರ ಉದ್ದೇಶ ಈಡೇರಿದೆಯಾ ಇಲ್ವಾ ಅಂತನ್ನುವುದನ್ನು ನಾವು ನೋಡಬೇಕಾಗುತ್ತದೆ. ಮಕ್ಕಳಿಗಾಗಿ ಇರುವ ಪಪ್ಪರ್ಮೆಂಟ್ ಚಾಕ್ಲೇಟು ಒಂದು ಸಮಾರಾಧನೆಯ ಊಟದ ಮಟ್ಟಕ್ಕಿರಬೇಕು ಅಂತಂದರೆ ಹೇಗೆ? ಅದು ಅಲ್ಲ, ಅದು ಅನುಚಿತವಾದ ನಿರೀಕ್ಷೆ. ಆ ರೀತಿಯಲ್ಲಿ ಬಕುಲಾವಲಿಕೆ ಧಾರಣೀ ದೇವಿ ಅಂತ ಯಾವ ಪಟ್ಟಮಹಿಷಿ ಇದ್ದಾಳೆ ಅಗ್ನಿವರ್ಣನಿಗೆ, ಅಗ್ನಿಮಿತ್ರನಿಗೆ, ಅವನ ಪಟ್ಟರಾಣಿಯವಳು, ಪಟ್ಟದ ರಾಣಿ, ಆ ಧಾರಣಿಯ ಸಖಿ ಅಂದರೆ ಚೇಟಿಕೆ ಪ್ರಮುಖವಾದ ಒಂದು ಹುದ್ದೆ ಕೂಡ ಹೌದು. ಅವಳಿಗೆ ಸಾಕಷ್ಟು ಅನುಭವ ಅಧಿಕಾರ ಎಲ್ಲ ಇತ್ತು ಅಂತ ಗೊತ್ತಾಗುತ್ತದೆ. ಬೇರೆ ಸಖಿಯರ ಮೇಲೆಯೂ ಕೂಡ ತನ್ನ ವಯಸ್ಸಿನ ಸ್ಥಾನಮಾನದ ಬರದಿಂದ ಒಂದಿಷ್ಟು ಸಲಿಗೆಯ ಅಧಿಕಾರವನ್ನು ಚಲಾಯಿಸಬಲ್ಲಳು. ತುಂಬ ಒಳ್ಳೆಯವಳು. ಆದರೆ ಅವಳೀಗ ಮಾಲವಿಕೆಯ ತುಂಬ ಆತ್ಮೀಯಳಾದ ಸಖಿಯಾಗಿ ಪರಿವರ್ತಿತಳಾಗಿದ್ದಾಳೆ. ಅವಳು ಪ್ರವೇಶ ಮಾಡ್ತಾಳೆ. ಇದು ವಿಷ್ಕಂಭಕ ಅಂತ ಅಂದರೆ ನಡೆದು ಹೋದ ಘಟನೆಗಳನ್ನು ಚೆನ್ನಾಗಿ ಒಪ್ಪವಾಗಿ ಒಂದೆರಡು ಅಮುಖ್ಯ ಪಾತ್ರಗಳ ಮೂಲಕವೇ ನಿರೂಪಣೆ ಮಾಡಿಸುವಂಥದ್ದು ವಿಷ್ಕಂಭಕ. ಅದು ಶುದ್ಧ ಮತ್ತು ಸಂಕೀರ್ಣ ಅಂತ ಎರಡು ಬಗೆ. ಶುದ್ಧ ಯಾವಾಗ ಅಂದರೆ ಕೇವಲ ಸಂಸ್ಕೃತದಲ್ಲಿಯೇ ಸಂಭಾಷಣೆ ನಡೆದಾಗ, ಸಂಸ್ಕೃತ ಪ್ರಾಕೃತಗಳಲ್ಲಿ ಬಗೆ ಬಗೆಯ ಭಾಷೆಗಳಲ್ಲಿ ನಡೆದಾಗ ಅದು ಸಂಕೀರ್ಣ ಅಂತ. ಇದು ಸಂಕೀರ್ಣ ಅಥವಾ ಮಿಶ್ರ ಅಂತನ್ನುವಂಥ ವಿಷ್ಕಂಭಕ. ಬಕುಲಾವಲಿಕೆ ಮತ್ತು ಅವಳ ಜೊತೆಗೆ ಇನ್ನೊಬ್ಬಳು ಮುಂದೆ ಬಂದು ಸೇರ್ಕೋತಾಳೆ, ಕೌಮುದಿಕೆ ಅಂತ. ಇವರಿಬ್ಬರು ಪ್ರಾಕೃತದಲ್ಲಿಯೇ ಮಾತಾಡ್ತಾರೆ, ಶೌರಸೇನಿ ಪ್ರಾಕೃತದಲ್ಲಿ. ಆಮೇಲೆ ಬರುವ ಗಣದಾಸ ನಾಟ್ಯಾಚಾರ್ಯ ಅವನು ಸಂಸ್ಕೃತದಲ್ಲಿಯೇ ಮಾತಾಡ್ತಾನೆ. ಹಾಗಾಗಿ ಇದು ಮಿಶ್ರ ವಿಷ್ಕಂಭಕ. ಅವಳು ತನ್ನನ್ನು ತಾನೇ ಪರಿಚಯ ಮಾಡ್ಕೊಂಡು ಬರ್ತಾಳೆ. ಸಂಸ್ಕೃತ ನಾಟಕಗಳಲ್ಲಿ ಆ ರೂಪಕ ಪರಂಪರೆಯಲ್ಲಿ ಪ್ರತಿ ಪಾತ್ರವೂ ತನ್ನನ್ನು ತಾನು ಇಂಟ್ರಡ್ಯೂಸ್ ಮಾಡಿಕೊಳ್ತಕ್ಕಂಥದ್ದು, ತನ್ನನ್ನು ತಾನು ಪರಿಚಯಿಸಿಕೊಳ್ಳುವ ಲಕ್ಷಣ ಉಂಟಲ್ಲ. ಆಜ್ಞಪ್ತಾಸ್ಮಿ ದೇವ್ಯ ಧಾರಣ್ಯ ಅಚಿರ ಪ್ರವೃತ್ತ ಉಪದೇಶಂ ಛಲಿಕಂ ನಾಮ ನಾಟ್ಯಂ ಅಂತರೇಣ ಕೀದೃಶಿ ಮಾಲವಿಕೇತಿ ನಾಟ್ಯಾಚಾರ್ಯಂ ಆರ್ಯ ಗಣದಾಸಂ ಪ್ರಶ್ನಂ ತತ್ತಾವತ್ ಸಂಗೀತಶಾಲಾಂ ಗಚ್ಚಾಮಿ. ಮಾಲವಿಕೆ ಗಣದಾಸನ ಹತ್ತಿರ ಹೊಸದಾಗಿ ನೃತ್ಯ ಕಲಿಯೋದಕ್ಕೆ ಬಂದಿದ್ದಾಳೆ. ಮಾಲವಿಕೆ ನಮಗೆ ಗೊತ್ತಿರುವಂತೆ ವಿದರ್ಭ ದೇಶದ ರಾಜಪುತ್ರಿ, ಮಾಧವಸೇನನ ತಂಗಿ. ಅವಳನ್ನು ಅಗ್ನಿಮಿತ್ರನಿಗೆ ಕೊಟ್ಟು ಮದುವೆ ಮಾಡುವ ಮೂಲಕ ತಾನು ತನ್ನ ಅತಂತ್ರವಾಗಿರುವ ರಾಜ್ಯದ ಹಕ್ಕುದಾರಿಕೆಯ ವ್ಯವಸ್ಥೆಯಲ್ಲಿ ಒಂದು ಬಲವಂತನ ಆಶ್ರಯವನ್ನು ಪಡೆಯೋಕ್ಕಾಗುತ್ತದೆ ಎನ್ನುವುದು ಮಾಧವಸೇನನ ಒಂದು ಚಿಂತೆ. ವಿದರ್ಭ ಪ್ರಾಂತದಲ್ಲಿ ಆ ಸಿಂಹಾಸನಕ್ಕೆ ಇಬ್ಬರು ವಾರಸುದಾರರು, ಕಕ್ಷಿದಾರರಾಗಿದ್ದಾರೆ. ಒಬ್ಬ ಯಜ್ಞದತ್ತ, ಮತ್ತೊಬ್ಬ ಮಾಧವದತ್ತ. ಇಬ್ಬರು ದಾಯಾದರು. ಯಜ್ಞದತ್ತನಿಗೆ ಮೌರ್ಯ ಸಚಿವನ ಬೆಂಬಲ ಇತ್ತು. ಆ ಮೌರ್ಯ ಸಚಿವನ ಬೆಂಬಲದಿಂದಾಗಿ ಅವನು ವಿಜೃಂಭಿಸ್ತಿದ್ದ. ಆದರೆ ಈಚೆಗಷ್ಟೇ ಮೌರ್ಯ ಸಾಮ್ರಾಜ್ಯವೇ ಕುಸ್ತು ಬಿದ್ದಿದೆ. ಮೌರ್ಯ ಸಾಮ್ರಾಟರಲ್ಲಿ ಕೊನೆಯವನಾಗಿದ್ದ ಬೃಹದ್ರಥ ಇಲ್ಲವಾಗಿದ್ದಾನೆ. ಅವನ ಸಚಿವ ಈಗ ಸೆರೆಮನಿಯಲ್ಲಿದ್ದಾನೆ. ಆ ಕಾರಣದಿಂದಾಗಿ ಮಾಧವದತ್ತನಿಗೆ ಒಂದು ಸ್ವಲ್ಪ ವಾಯ್ಸ್ ಬಂದಿದೆ, ತಾನು ಕೇಳಬಹುದು ಅನ್ನುವಂಥ ಕೆಚ್ಚು ಬಂದಿದೆ. ಆದರೆ ಅವನು ಪ್ರಾಯಶಃ ಯಜ್ಞದತ್ತನಷ್ಟು ಚಂಡ ಪರಾಕ್ರಮಿಯಲ್ಲ, ಸೌಮ್ಯ. ಈ ಕಾರಣದಿಂದ ತಂಗಿಯನ್ನು ಅಗ್ನಿಮಿತ್ರನಿಗೆ ಕೊಟ್ಟು ಮದುವೆ ಮಾಡಿ ತಾನು ತನ್ನ ಪಟ್ಟವನ್ನು ಉಳಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನದಲ್ಲಿದ್ದ. ಹಾಗೆ ಹೊರಟಾಗ ತಂಗಿಯನ್ನು ಮಂತ್ರಿ ಸುಮತಿ ಎನ್ನುವನ ಜೊತೆಗೆ ಅವನ ಮಂತ್ರಿಯ ತಂಗಿಯ ಇನ್ನೊಬ್ಬಳಿದ್ದಾಳೆ, ಅವಳ ಜೊತೆಗೆ ಅವಳೇ ಪಂಡಿತ ಕೌಶಿಕಿ ಅಂತ ಇಲ್ಲಿ ಪರಿವ್ರಾಜಕಿಯಾಗಿ ಬರ್ತಾಳೆ.
ಅವರೆಲ್ಲರನ್ನೂ ಕಳಿಸಿಕೊಟ್ಟಿದ್ದ. ದಾರಿಯಲ್ಲಿ ಅವನು ತನ್ನ ದಾಯಾದನಾದಂಥ ಯಜ್ಞದತ್ತನಿಗೆ ಸೆರೆಗೆ ಸಿಲುಕಿದ. ಇತ್ತ ಕಡೆ ಮಂತ್ರಿ ಸುಮತಿ ಅವನು ದಾರಿಯಲ್ಲಿ ದಸ್ಯುಗಳ ಜೊತೆಗೆ, ಕಳ್ಳಕಾಕರು, ಆಟವಿಕರ ಜೊತೆಗೆ ಹೋರಾಡ್ತಾ ಅವನು ಸತ್ತ. ಈ ಮಧ್ಯದಲ್ಲಿ ಪಂಡಿತ ಕೌಶಿಕಿ ಅಂತ ಯಾವಳು ಹೆಸರಾಗಿದ್ದಳು, ಈ ಮಂತ್ರಿಯ ತಂಗಿ, ಅವಳು ತಲೆ ತಪ್ಪಿಸಿಕೊಂಡಳು. ಅವಳು ಅಗ್ನಿಮಿತ್ರನ ಆಸ್ಥಾನಕ್ಕೆ ಸನ್ಯಾಸಿನಿ ವೇಷದಲ್ಲಿ ಬಂದು ನೆಲೆ ನಿಂತಳು. ಇತ್ತ ಮಾಲವಿಕೆಯನ್ನು ದಸ್ಯುಗಳು ಮಾರಿಬಿಡ್ತಾರೆ ದಾಸಿಯಾಗಿ. ಅದು ಆ ಒಂದು ಮಾಲವಿಕೆಯನ್ನು ಧಾರಣಿಯ ಸೋದರ ವರ್ಗದಲ್ಲಿ ಒಬ್ಬನಾದ ವೀರಸೇನ, ಅವನು ಅಂತಪಾಲ ದುರ್ಗ ಅಂದರೆ ಫ್ರಾಂಟಿಯರ್ ಫೋರ್ಟ್ಸ್ ಅಂತ ಯಾವುದನ್ನು ಕರೀತಾರೆ ಅದರ ದುರ್ಗಾಧಿಪತಿಯಾಗಿದ್ದ ನರ್ಮದಾ ತೀರದಲ್ಲಿ. ಅವನು ಇವಳನ್ನು ಕೊಂಡುಕೊಂಡು ಇವಳು ತುಂಬ ಸುಂದರಿಯಾಗಿದ್ದಾಳೆ, ನೃತ್ಯಕ್ಕೆ ಯೋಗ್ಯಳಾಗಬಲ್ಲ ದಾಸಿ ಅಂತ ತನ್ನ ಅಕ್ಕನಿಗೆ ಬಹುಮಾನವಾಗಿ ಕೊಟ್ಟ. ಮಾಲವಿಕೆಯನ್ನು ಕಂಡು ಧಾರಿಣಿ ದೇವಿ ಇವಳು ನೃತ್ಯಕ್ಕೆ ಚೆನ್ನಾಗಿ ಒದಗಿ ಬರ್ತಾಳೆ, ಇವಳನ್ನು ಸುಮ್ಮನೆ ರೇಷ್ಮೆ ಬಟ್ಟೆಯನ್ನು ಕಾಲ್ವರಿಸುವ ಬಟ್ಟೆಯಾಗಿ ಮಾಡಬಾರದು ಅನ್ನುವಂತೆ ಚೆನ್ನಾಗಿ ಒಬ್ಬ ಒಳ್ಳೆಯ ಸದಭಿರುಚಿಯ ಕಲಾವಿದೆಯಾಗಿ ರೂಪಿಸೋಣ ಅಂತ ಗಣದಾಸನ ಹತ್ತಿರಕ್ಕೆ ಬಿಟ್ಟಿದ್ದಾಳೆ. ಇದು ಹಿನ್ನೆಲೆ. ಹೀಗಾಗಿ ಅವಳಲ್ಲಿದ್ದಾಳೆ. ಇದು ಸುಮಾರು ದಿವಸಗಳಿಂದ ಆಗಿದೆ. ಆದರೆ ಈಚೆಗಷ್ಟೇ ಗಣದಾಸನ ಹತ್ತಿರ ಅಭ್ಯಾಸ ಮಾಡ್ತಿದ್ದಾಳೆ. ಈ ಮುನ್ನವೇ ಮಾಲವಿಕೆಗೆ ಅರಮನೆಯಲ್ಲಿ ಅಭ್ಯಾಸ ಆಗಿದ್ದಿರಬೇಕು. ಅಣ್ಣ ಮಾಧವಸೇನ, ತಂದೆ ತಾಯಂದರು ಇವರೆಲ್ಲ ಕಲಿಸಿರಬೇಕು. ಅವಳು ತುಂಬ ಬೇಗ ಪಿಕಪ್ ಮಾಡಿಕೊಂಡಿದ್ದಾಳೆ, ಕಲಾ ಕೌಶಲ ಬಂದಿದೆ. ಅದು ಮಾಲವಿಕೆಗೆ 1 ವರ್ಷ ಕಾಲ ಜಾತಕದಲ್ಲಿ ಒಂದು ಗ್ರಹಗತಿಗಳ ಬಾಧೆ ಇತ್ತು. ಅದು ಸಿದ್ಧರ ಆದೇಶವಾಗಿದೆ. ಆ ಕಾರಣ ಅವಳು ದಾಸ್ಯವನ್ನು ಅನುಭವಿಸಬೇಕಾಗುತ್ತದೆ, ಬೇರೆಯವರ ಹಂಗಿನಲ್ಲಿ ಇರಬೇಕಾಗುತ್ತದೆ ಎನ್ನುವುದು ಅವಳ ಭವಿಷ್ಯ ಅಂತ ಪಂಡಿತ ಕೌಶಿಕಿಗೆ ಗೊತ್ತಿದ್ದರಿಂದ ಅವಳು ಅಗ್ನಿಮಿತ್ರನ ಆಸ್ಥಾನಕ್ಕೆ ಪಂಡಿತಳ ವೇಷದಲ್ಲಿ ಬಂದು ಧಾರಣಿಯ ಅಂತಃಪುರದಲ್ಲಿ ಒಬ್ಬ ಪ್ರಮುಖ ಸ್ಥಾನವನ್ನು ಗಿಟ್ಟಿಸಿದ ವಿದ್ಯಾವತಿಯಾಗಿದ್ದಾಳೆ. ಆದರೂ ಮಾಲವಿಕೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೂ, ಅವಳನ್ನು ನೋಡ್ತಾ ಇದ್ದರೂ ಅವಳನ್ನು ಆ ದಾಸ್ಯದಿಂದ ಅವಳ ನಿಜ ಹಿನ್ನೆಲೆಯನ್ನು ಹೇಳಿ ಬಿಡಿಸೋದಕ್ಕಾಗ್ತಾ ಇಲ್ಲ. ಕಾರಣ ಅದು ಸಿದ್ಧಾದೇಶದಿಂದ ಆಗಿರುವ ವಿಧಿ ಅದನ್ನು ಮೀರುವಂತೆ ಇಲ್ಲ ಅಂತ. ಇದನ್ನೆಲ್ಲ ನಂಬಬಹುದಾ? ನಂಬುವಂಥವ್ರು ಈಗಲೂ ಇದ್ದಾರೆ, ಆ ಕಾಲದಲ್ಲಂತೂ ಯಥೇಷ್ಟವಾಗಿದ್ದರು. ಅದರಿಂದ ಅದನ್ನು ನಂಬಿ ನಡೆದರು. ಆ ತರಹ ನಡೆದೋದಕ್ಕೆ ಒಳ್ಳೆಯದಾಯಿತೋ ಕೆಟ್ಟದ್ದಾಯಿತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಂಬಿದ್ದಕ್ಕೆ ಈ ಕಥೆ ಬೆಳೀತಾ ಇದೆ ಅಷ್ಟೇ. ಹೀಗೆ ಆ ಹಿನ್ನೆಲೆ ಉಂಟು. ಬಕುಲಾವಲಿಕೆ ತಾನು ರಾಣಿಯ ಮೂಲಕವಾಗಿ ಈ ಹೊತ್ತು ಒಂದು ಸಂದೇಶ ಹೊತ್ತು ಬಂದಿದ್ದಾಳೆ. ಆರ್ಯ ಗಣದಾಸ ನಾಟ್ಯಾಚಾರ್ಯ ಧಾರಣಿಯ ಅಧೀನದಲ್ಲಿರ್ತಕ್ಕಂಥವನು, ಧಾರಣಿ ದೇವಿಯ ಪೋಷಣೆಯಲ್ಲಿರುವವನು, ಅವನನ್ನು ಹೋಗಿ ಕೇಳಬೇಕು ಮಾಲವಿಕೆ ಚೆನ್ನಾಗಿ ಪಾಠ ಕಲಿತಿದ್ದಾಳ ಇಲ್ಲವಾ ಅಂತ. ಇಲ್ಲಿ ಅಚಿರ ಪ್ರವೃತ್ತೋಪದೇಶಂ ಚಲಿಕಂ ನಾಮ ನೃತ್ತನಂ. ಚಲಿಕ ಅಥವಾ ಚಲಿತಕ ಅಥವಾ ಚಲಿತ ಅನ್ನುವಂಥ ಒಂದು ನಾಟ್ಯ ಪ್ರಕಾರ, ನಾಟ್ಯ ಪ್ರಭೇದ. ಅದು ಯಾವ ರೀತಿಯಾದದ್ದು, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದಾಳ, ಈಚೆಗಷ್ಟೇ ಅದನ್ನು ಕಲಿಸಿದ್ದು ಅಂತ. ಅದರ ಬಗ್ಗೆ ಕುಮಾರಗಿರಿ ರಾಜೀಯ ಅಂತಲೂ ಕರೀತಾರೆ. ಕಾಟಯವೇಮ ವ್ಯಾಖ್ಯಾನ ಅಂತ ಪ್ರಸಿದ್ಧವಾದದ್ದು. ಮಾಲವಿಕಾಗ್ನಿಮಿತ್ರದ ಮೇಲೆ ಆಂಧ್ರ ಪ್ರದೇಶದ ರೆಡ್ಡಿ ರಾಜರುಗಳು ಅಂತ ಹೆಸರಾಗಿದ್ದವರು, ಕೊಂಡವೀಡು ಮತ್ತು ರಾಜವೀಡು ಅಂತ ಅಲ್ಲಿಯ ಮಹಾರಾಜ ಬರೆದದ್ದು ಅಂತ ಕರೀತಾರೆ ಈ ವ್ಯಾಖ್ಯಾನವನ್ನು. ಅವನಲ್ಲಿ ಹೇಳ್ತಾನೆ, ತದೇಚ ಚಲಿತಂ ನಾಮ ಸಾಕ್ಷಾತ್ ಯದ್ ಅಭಿನೀಯತೆ ವ್ಯಪದಿಶ್ಯ ಪುರಾವೃತ್ತಂ ಸ್ವಾಭಿಪ್ರಾಯ ಪ್ರಕಾಶಕಂ ಚತುರ್ವಿಧಾಭಿನಯ ವಾದ್ಯ ಜಾತಿಸ್ವರ ಸಂಭೃತಂ ಶೃಂಗಾರ ರಸಭೂಯಿಷ್ಟಂ ಸಲಯಂ ಚಲಿತಂ ವಿದುಹು ಅಂತ ಚಲಿತದ ಲಕ್ಷಣವನ್ನು ಕೊಡ್ತಾನೆ. ಅಂದರೆ ಪಾತ್ರವೇ ತಾನಾಗಿ ಅಭಿನಯಿಸಬೇಕಾದಂಥದ್ದು ಇಲ್ಲಿ ಉಂಟು. ಮತ್ತು ಹಳೆಯ ಲೋಕಪ್ರಸಿದ್ಧವಾದ ಇತಿವೃತ್ತ, ಥೀಮ್ ಆ್ಯಂಡ್ ಕ್ಯಾರೆಕ್ಟರ್ ಅಂತೀವಲ್ಲ, ಅದನ್ನು ತೆಗೆದುಕೊಂಡು ಪಾತ್ರವನ್ನು, ಆ ನಾಟ್ಯದಲ್ಲಿ ಪಾತ್ರ ಅನ್ನುವುದೆಲ್ಲ ಭೂಮಿಕೆ ಅಂತ ಕರೀತಾರೆ. ಸಾಮಾನ್ಯವಾಗಿ ಲೋಕದಲ್ಲಿ ಪಾತ್ರ ಅಂತೀವಿ. ಶ್ರವ್ಯ ಕಾವ್ಯದಲ್ಲಿ ಅದನ್ನು ಪ್ರಕೃತಿ ಅಂತ ಕರೀತಾರೆ, ದೃಶ್ಯ ಕಾವ್ಯದಲ್ಲಿ ಭೂಮಿಕಾ ಅಂತ ಕರೀತಾರೆ. ಆ ಒಂದು ಪಾತ್ರದ ವ್ಯಕ್ತಿತ್ವದ ಒಳಮನಸ್ಸಿನ ಭಾವನೆಗಳನ್ನು ವ್ಯಕ್ತೀಕರಿಸುವ ಹಾಗೆ ಅಭಿನಯವನ್ನು ಮಾಡಬೇಕು. ಮತ್ತು ಚತುರ್ವಿಧಾಭಿನಯ, ಆಂಗಿಕ, ವಾಚಿಕ, ಸಾತ್ವಿಕ, ಆಹಾರ್ಯ ಅನ್ನುವಂಥ 4 ಬಗೆಯ ಅಭಿನಯಗಳು ಅಂತ. ಹಾಗಲ್ಲದೆ ಅದನ್ನು ಕಣ್ಣುಗಳಿಂದ, ಕೈಗಳಿಂದ, ಕಾಲುಗಳಿಂದ ಮತ್ತು ಶರೀರದ ಅಮುಖ್ಯವಾದ ಭಾಗಗಳು ಅಂತ ಯಾವುದುಂಟು, ಒಂದು ಹುಬ್ಬಿರಬಹುದು, ಒಂದು ಸೊಂಟ ಇರ್ಬೋದು, ಒಂದು ಕೊರಳಿರ್ಬೋದು, ಇವುಗಳಿಂದ ಎಲ್ಲ ವ್ಯಕ್ತೀಕರಣ ಮಾಡಬೇಕಾದದ್ದು. ಅದಕ್ಕೂ ಕೂಡ ಹಾಗಂತಾರೆ. ಮತ್ತು ಶೃಂಗಾರ ಪ್ರಧಾನವಾಗಿರಬೇಕು ಮತ್ತು ತಾಳಬದ್ಧವಾಗಿರಬೇಕು. ಸಲಯಂ, ಲಯಸಹಿತವಾದದ್ದು. ಇಂಥದ್ದು ಚಲಿಕ ಅಥವಾ ಚಲಿತ ಅಂತ. ವಾತ್ಸ್ಯಾಯನ ಕಾಮಸೂತ್ರದಲ್ಲಿ ಚಲಿತಕ ಯೋಗ ಅಥವಾ ಚಲಿತ ಯೋಗ ಅನ್ನುವ ಒಂದು 64 ಕಲೆಗಳಲ್ಲಿ ಒಂದನ್ನು ಹೇಳ್ತಾನೆ. ಆ ಪ್ರಕಾರವಾಗಿ
ವೇಷಾಂತರ ಮಾಡಿಕೊಂಡು ಬೇರೊಬ್ಬನಂತೆ ನಟಿಸಿ ತೋರಿಸಬೇಕು ಅನ್ನುವಂಥದ್ದು. ಅಂದರೆ ಯಾವುದನ್ನೇ ಹೊತ್ತು ಫ್ಯಾನ್ಸಿ ಡ್ರೆಸ್ ಅಂತ ಕರೀತಾರೆ ಆ ಬಗೆಯಲ್ಲಿ. ಅಲ್ಲಿ ಆ ಮೂಲ ಪಾತ್ರದ ಮ್ಯಾನರಿಸಮ್ಸ್, ವರ್ತನೆಗಳೇನಿವೆ, ಚಲನವಲನಗಳೇನಿವೆ, ರೀತಿ ರಿವಾಜುಗಳು ಅವನ್ನು ತೋರ್ಪಡಿಸಬೇಕು ಅಂತ. ಒಟ್ಟಿನಲ್ಲಿ ತಾನಲ್ಲದೇ ಇರುವಂಥದ್ದೊಂದನ್ನು ಮನಮುಟ್ಟುವಂತೆ ಮಾಡಿ ತೋರಿಸಬೇಕು. ಇದು ಅಲ್ಲಿ ಬರ್ತದೆ. ಕಾಳಿದಾಸ ಈ ನಾಟ್ಯ ವಿವರಗಳನ್ನು ಅದೆಷ್ಟು ಚೆನ್ನಾಗಿ ಬಲ್ಲವನಾಗಿದ್ದ ಅನ್ನೋದಕ್ಕೆ ಈ ಒಂದು ನಾಟಕವೇ ಸಾಕು, ಅಷ್ಟು ಒಳ್ಳೆಯ ಸಾಕ್ಷ್ಯ. ಮುಂದೆಯೂ ನಮಗೆ 2ನೇ ಅಂಕದಲ್ಲಿ ಕೂಡ ಗೊತ್ತಾಗುತ್ತದೆ. ಕಷ್ಟಕರವಾದದ್ದು ಇಂದೂ ಕೂಡ ನಾಟ್ಯದಲ್ಲಿ ತುಂಬ ಕಷ್ಟವಾದದ್ದು ಇದೆ, ಸಾತ್ವಿಕಾಭಿನಯ ಅಂತ ಕರಿತೀವಲ್ಲ. ತಾನೇ ಪಾತ್ರವಾಗಿ ಬಿಡಬೇಕು. ನನಗೆ ಇಲ್ಲಿ ಕಂಡದ್ದು, ನನ್ನ ಅನುಭವ ಲೋಕದಲ್ಲಿ ಇಬ್ಬರು ಅಸಮಾನರು, ಒಬ್ಬರು ಪದ್ಮಾ ಸುಬ್ರಹ್ಮಣ್ಯಮು, ಇನ್ನೊಬ್ಬರು ಮಂಟಪ್ರಭಾಕರ್ ಉಪಾಧ್ಯಾಯರು. ತಾನು ಆ ಪಾತ್ರವಾಗಿ ಪರಿಣಮಿಸಿ ಅಷ್ಟು ಸಾತ್ವಿಕಾಭಿನಯಗಳನ್ನು ಹೊಮ್ಮಿಸುವಂಥ ಶಕ್ತಿ ತುಂಬ ಕಷ್ಟಕಾರಿಯಾದದ್ದು. ಇವರು ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ದಾರಾ ಗಣದಾಸರು, ಇವಳು ಕಲ್ತ್ಕೋತಾ ಇದ್ದಾಳ ಅನ್ನುವುದನ್ನು ಕೇಳೋದಕ್ಕೆ ಹೊರಟಿದ್ದಾಳೆ. ಹಾಗೆ ಹೊರಟಾಗ ಇತ್ತ ಕೌಮುದಿಕೆಯನ್ನು ಮತ್ತೊಬ್ಬ ಸಖಿ ಕಾಣಿಸ್ತಾಳೆ. ಅವಳು ಇವಳನ್ನು ನೋಡದಂತೆ ಹೋಗ್ತಾ ಇದ್ದಾಳೆ. ಸಖಿ ಕೌಮುದಿಕೆ ಕುತಸ್ಥ ಇದಾನೀಮಿಯಂ ಧೀರತ ಯತ್ ಸಮೀಪೇನ ಅಪಿ ಅತಿಕ್ರಾಮಂತಿ ಇತಃ ದೃಷ್ಟಿಂ ನ ದದಾಸಿ. ಏನೇ ಇದು ನಿನ್ನ ಬಿಂಕ, ಧೀರತ, ನಿನ್ನ ಜಂಬ ಇಷ್ಟ ಆಯಿತು, ಪಕ್ಕದಲ್ಲೇ ನಾನು ಬರ್ತಾ ಇದ್ದೀನಿ, ನೋಡ್ತಾ ಇಲ್ಲ ಅಂತ ಕೇಳ್ತಾಳೆ. ಅಮ್ಮೋ ಬೋಳಾವಳಿಯ ಪ್ರಾಕೃತದಲ್ಲಿ ಮಾತು. ಸಹಿ ದೇವಿಯೇ ಇದಂ ಸಿಪ್ಪಿಸಾಸಾದೋ ಆಣಿ ಇದಂ ನಾಗಮುದ್ದಾಸಣಾಹಂ ಅಂಗುಳಿಯಂ ಸಿನಿದ್ಧಂ ನಿಜ್ಜಾಂತಿ ತ್ವಾ ವಾಲಂಬೆ ಪಡಿದಾಮ್ಮಿ. ಅವಳು ಹೇಳ್ತಾ ಇದ್ದಾಳೆ, ಅಯ್ಯೋ ಬಕಲಾವಲಿಕೆ ನೀನಾ? ದೇವಿ ಧಾರಿಣಿ ಒಂದು ನಾಗಮುದ್ರಾಂಗುಲೀಕವನ್ನು ಮಾಡಿಸಿಕೊಂಡು ಬಾ ಅಂತಂದಳು. ಅದನ್ನು ಈಗ ನಾನು ಶಿಲ್ಪಿ ಸಕಾಶಾತ್, ಶಿಲ್ಪಿಯ ಹತ್ತಿರದಿಂದ ಈಗಷ್ಟೇ ತರ್ತಾ ಇದ್ದೀನಿ. ಅದನ್ನು ಸ್ನಿಗ್ಧಂ ನಿಧ್ಯಾಯಂತಿ, ಅದೆಷ್ಟು ಚೆನ್ನಾಗಿದೆ ಅಂತ ಅದನ್ನೇ ನೋಡ್ತಾ ಇದ್ದೆ, ಅದಕ್ಕೆ ನಿನ್ನ ಬಾಯಿಗೆ ಬಿದ್ದೆ ನಾನು. ತವೋಪಾಲಂಬೆ ಪತಿತಾಸ್ಮಿ, ನಿನ್ನ ಆಕ್ಷೇಪಕ್ಕೆ ನಾನು ತುತ್ತಾದೆ ಅಂತ. ಅವಳು ನಾಗಮುದ್ರಿಕೆ ತರ್ತಾ ಇರುವ ಒಬ್ಬ ಸಖಿಯನ್ನು ಯಾತಕ್ಕೆ ತಂದ ಕವಿ ಅಂತಂದರೆ ನೋಡಿ, ಮುಂದೆ ಈ ನಾಗಮುದ್ರಿಕೆ 4ನೇ ಅಂಕದಲ್ಲಿ ಪ್ರಯೋಜನಕ್ಕೆ ಬರುತ್ತೆ. ಮಾಲವಿಕೆಯನ್ನು ಧಾರಿಣಿ ಸೆರೆ ಹಾಕಿಸಿಬಿಡ್ತಾಳೆ ಬಕುಲಾವಳಿಕೆಯ ಜೊತೆಗೆ. ನನ್ನ ಗಂಡನ ವಶೀಕರಣ ಮಾಡ್ಕೊಳ್ಳೋಕೆ ಹೊರಟಿದ್ದೀಯಾ ಅಂತ ಇನ್ನೊಬ್ಬ ರಾಣಿ ಇರ್ತಾಳೆ ಇರಾವತಿ ಅಂತ, ಅವಳು ಬಂದು ಕೋಲಾಹಲ ಮಾಡಿದ್ರಿಂದ ಆಗ ತನ್ನ ನಾಗಮುದ್ರಿಕೆ ಅಧಿಕಾರ ಲಾಂಛನವಾದ ಮುಂಗುರ ಅದನ್ನು ತೋರಿಸಿದೊರೆತೂ ಅವಳಿಗೆ ಬಿಡುಗಡೆ ಇಲ್ಲ. ವಿದೂಷಕ ಗೌತಮ ಅಂತ ಬರ್ತಾನೆ, ಅವನು ಈ ನಾಗಮುದ್ರಿಕೆಯನ್ನು ಮಹಾರಾಣಿಯ ಕೈಯಿಂದ ನಾಜೂಕಾಗಿ ಲಪಟಾಯಿಸಿ ಅದನ್ನು ತೋರಿಸ್ತಾನೆ. ಅಂದರೆ ಈ ನಾಗಮುದ್ರಿಕೆ 1ನೇ ಅಂಕದಲ್ಲಿ ಬರೋದು ಯಾತಕ್ಕೋ ಬರೋಲ್ಲ, 4ನೇ ಅಂಕದಲ್ಲಿ ಒಂದು ಪ್ರಧಾನ ಪಾತ್ರ ವಹಿಸೋದಕ್ಕೆ ಬರ್ತದೆ. ಅಂದರೆ ಯಾವ ಒಂದು ಸಂದರ್ಭವನ್ನು ವ್ಯರ್ಥವಾಗಿ ಮಾಡಬಾರ್ದು. ಕವಿಯ ಐಡಿಯಾ ಇಡೀ ನಾಟಕದ ರಚನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಮುದ್ರಾ ರಾಕ್ಷಸದಲ್ಲಿ 1ನೇ ಅಂಕದಲ್ಲಿ ಒಂದು ಮುದ್ರಾಂಗುಲಿಯಕ ಬರುತ್ತದೆ, ನಿಪುಣಕ ತರ್ತಾನೆ. ಅದನ್ನು ನೋಡಿದ ತಕ್ಷಣ ಚಾಣಕ್ಯ ಗೃಹೀತೋ ರಾಕ್ಷಸ ಅಂತಾನೆ, ರಾಕ್ಷಸ ಮತ್ತೆ ಸಿಕ್ಕ ಅಂತಂತಾನೆ. ಅದು ಎಷ್ಟು ವಿಸ್ತಾರವಾಗಿ ಬೆಳ್ಕೊಂಡು ಬರುತ್ತೆ. ಶಾಕುಂತಲದಲ್ಲಿ ಹಾಗೆ 1ನೇ ಅಂಕದಲ್ಲಿ ಶಕುಂತಲೆಯ ಒಂದು ಪರಿಚಯ ದುಷ್ಯಂತನಿಗಾಗ್ತಿದ್ದಂತೆ ಅವಳು ನಾನು ಎದ್ದು ಹೋಗ್ತೀನಿ, ನೀವು ನನ್ನ ಚುಡಾಯಿಸ್ತಾ ಇದ್ದೀರಾ ಅಂತ ಸಖಿಯರಾದ ಪ್ರಿಯಂವದೆ ಅನಸೂಯರಿಗೆ ಹೇಳ್ತಾಳೆ. ಇಲ್ಲ 3 ಬಿಂದಿಗೆ ನೀರು ಸಾಲ ಇದೆ, ನೀನು ತೀರಿಸಬೇಕು, ಕೂತ್ಕೋ ಅಂತಾರೆ ಆ ಸಖಿಯರು. ಹಾಗೆ ಇವಳು ಸಾಲ ಅಂತ ತಾನು ತೀರಿಸ್ತೀನಿ ಅಂತ ದುಷ್ಯಂತ ಉಂಗುರ ತೆಗೆದುಕೊಡ್ತಾನೆ. ಆ ಉಂಗುರ ಹಾಗೆ ಬಂದದ್ದು 7ನೇ ಅಂಕದವರೆಗೂ ಬರುತ್ತೆ. ಬೇರೆ ಬೇರೆ ಹಂತದಲ್ಲಿ 3ನೇ ಅಂಕದಲ್ಲಿ ಬರುತ್ತೆ, 4ನೇ ಅಂಕದಲ್ಲಿ ಬರುತ್ತೆ, 5ನೇ ಅಂಕದಲ್ಲಿ ಬರುತ್ತೆ, 6ನೇ ಅಂಕದಲ್ಲಿ ಬರುತ್ತೆ. ಒಂದೊಂದು ಹಂತದಲ್ಲೂ ಒಂದೊಂದು ರೀತಿ ಆಗ್ತಾ ಹೋಗುತ್ತದೆ. ಅದು ವಹಿಸುವ ಪಾತ್ರ ಅತ್ಯದ್ಭುತವಾದದ್ದು. ಕಡೆಗೆ ಈ ಉಂಗುರದಲ್ಲಿ ನನಗೆ ವಿಶ್ವಾಸ ಇಲ್ಲ, ಬೇಡ ಅಂತ ಶಕುಂತಲೆ ರಿಜೆಕ್ಟ್ ಮಾಡೋವರೆಗೆ ಬರುತ್ತೆ. ಒಂದು ಉಂಗುರ ಅತಿಪಾತ್ರವಾಗುವಂಥದ್ದು ಶಾಕುಂತಲದಲ್ಲಿ ಕಾಣಿಸುತ್ತದೆ. ಆ ಮಟ್ಟದ ಬೆಳವಣಿಗೆ ಅಲ್ಲ ಇಲ್ಲಿ. ಆದರೂ ಆ ಒಂದು ದೊಡ್ಡ ಮಹಾವೃಕ್ಷವಾಗುವ ಪ್ರತಿಭೆಯ ಒಂದು ಚಿಕ್ಕದಾದಂಥ ಒಂದು ಗುಲ್ಮವನ್ನು ನಾವಿಲ್ಲಿ ಕಾಣಬಹುದು. ಹಾಗಾಗಿ ನಾಗಮುದ್ರಿಕೆ ಮುಂದೆ ಬಳಕೆ ಆಗುವುದು ಈ ನಾಟಕದ ಚೌಕಟ್ಟಿಗಷ್ಟು ಸಾಕು. ಆ ರೀತಿಯಾದದ್ದನ್ನು ನಾವು ಕಾಣ್ತೀವಿ. ಅವಳು ಹೇಳ್ತಾಳೆ, ಹೌದು ತುಂಬ ಚೆನ್ನಾಗಿದೆ, ಈ ಕೈಯಲ್ಲಿ ನಾಗಮುದ್ರಿಕೆ ಹಿಡ್ಕೊಂಡಿದ್ರೆ ಉದ್ಭಿನ್ನ ಕಿರಣ ಕೇಸರೇಣ ಕುಸುಮಿತ ಏವತೆ ಅಗ್ರಹಸ್ಥ ಪ್ರತಿಭಾತಿ, ಅರಳಿರುವ ಹೂನಂತೆ ಕಾಣಿಸ್ತಾ ಇದೆ ಈ ಫಳಫಳ ಹೊಳೆಯುವಂಥ ಮುದ್ರಿಕೆ ನಿನ್ನ ಕೈನಲ್ಲಿದ್ದು ಅಂತ ಹೇಳ್ಬಿಟ್ಟು ಅಂತಾಳೆ. ಆಮೇಲೆ ಇವಳು ಕೇಳ್ತಾಳೆ, ನೀನಲ್ಲಿಗೆ ಹೋಗ್ತಿದ್ದೀಯಾ ಅಂತ. ನೋಡಿ, ಅರಮನೆ ದಾಸಿಯರು ಗಾಸಿಪ್ ಮಾಡುವುದು ಎಷ್ಟು ಚೆನ್ನಾಗಿರುತ್ತೆ, ಅದು ಬಹಳ ನ್ಯಾಚುರಲ್ಲಾಗಿ ಕವಿ ತರ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಾಟ್ಯಾಚಾರ್ಯ ಗಣದಾಸನ ನೋಡೋದಕ್ಕೆ ಅಂತ. ಓ ಹೌದಾ, ಈದೃಶೇನ ವ್ಯಾಪಾರೇಣ
ಅಸನ್ನಿಹಿತಾಪಿ ಸಾ ಕಥಂ ಭರ್ತ್ರಾ ದೃಷ್ಟ. ಈ ಥರ ಎಲ್ಲ ನಾಜೂಕು ಮಾಡಿ ಮಾಲವಿಕೆಯನ್ನು ಮಹಾರಾಜನ ಕಣ್ಣಿಗೆ ಬೀಳದಂತೆ ಮಾಡಿದ್ರು ಕೂಡ ಅವಳು ಹೇಗೆ ಮಹಾರಾಜನ ಕಣ್ಣಿಗೆ ಬಿದ್ದಲು ಅಂತ ಕೇಳ್ತಾಳೆ. ಆ ಮೂಲಕವಾಗಿ ನಮಗೆ ಗೊತ್ತಾಗುತ್ತೆ ಧಾರಿಣಿಗೆ ಈ ಸುಂದರಿ ತನ್ನ ಗಂಡನ ಕಣ್ಣಿಗೆ ಬಿದ್ದರೆ ಅವಳು ಎಲ್ಲಿ ಮರಳು ಮಾಡಿಬಿಡ್ತಾಳೋ ತನ್ನ ಗಂಡನ್ನು, ಅಥವಾ ಇವಳು ಮರಳಾಗಿಬಿಡ್ತಾಳೋ ಅಂತ ಅವಾಯ್ಡ್ ಮಾಡೋದಕ್ಕೆ ಈ ಥರ ಮಾಡ್ತಾ ಇದ್ದಾಳೆ ಅಂತ ಇವಳು ಊಹೆ. ಹೀಗೆ ಮಾಡಿದ್ರೂ ಕೂಡ ಮಹಾರಾಜನ ಕಣ್ಣಿಗೆ ಬಿದ್ದಲಂತೆ. ಅರಮನೆಯಲ್ಲಿ ಇವೆಲ್ಲ ಗಾಸಿಪ್ಗಳು ಬೇಗ ಹರಡಿಕೊಳ್ತಾ ಇರ್ತವೆ. ಹೇರಮ್ ಪಾಲಿಟಿಕ್ಸ್ ಅಂತೀವಲ್ಲ, ವಿಶೇಷವಾಗಿ ಕಾಣಿಸಿಕೊಳ್ಳುವಂಥದ್ದು. ಆಂ ಸ ಜನೋ ದೇವಿಯ ಪಾರ್ಶ್ವಗತಃ ಚಿತ್ರೇ ದೃಷ್ಟ. ಅವಳನ್ನು ನಿಜವಾಗಿ ನೋಡಿದ್ದಲ್ಲ, ದೇವಿಯ ಜೊತೆ ಒಂದು ಗ್ರೂಪ್ ಫೋಟೋನಲ್ಲಿ ಕಂಡಿದ್ದು. ಒಂದು ಅರಮನೆಯ ಅಂತಃಪುರ ಸ್ತ್ರೀಯರದನ್ನೆಲ್ಲ ಪೇಂಟಿಂಗ್ ಚಿತ್ರವನ್ನು ಬರೆದಿದ್ದರು. ಆ ಚಿತ್ರಶಾಲೆಯಲ್ಲಿ ಅವುಗಳೆಲ್ಲ ಪ್ರದರ್ಶಿತವಾದಾಗ ಚಿತ್ರ ಪ್ರದರ್ಶನ ಕಾಲದಲ್ಲಿ ಮಹಾರಾಜ ನೋಡ್ದ ಅಂತ. ನೋಡಿ, ಅಂದರೆ ಕಾಳಿದಾಸನಿಗೆ ಚಿತ್ರಕಲೆಯಲ್ಲಿ ತುಂಬ ತಿಳುವಳಿಕೆ ಇತ್ತು. ನಾನು ಬಹಳ ಹಿಂದೆಯೇ ಕಾಳಿದಾಸನ ಕಾವ್ಯ ಸಂಸ್ಕೃತಿ ಎನ್ನುವ ಭಾಷಣ ಮಾಲಿಕೆಯಲ್ಲಿ ವಿಸ್ತರಿಸಿ ವಿವರಿಸಿದ್ದೆ. ಆಗ ಪ್ರಾಚೀನ ಭಾರತದಲ್ಲಿ ಚಿತ್ರಶಾಲೆಗಳಿದ್ದವು. ಮತ್ತು ಮನುಷ್ಯರನ್ನ ಚಿತ್ರಣ ಮಾಡಿದಾಗ ರಿಯಲಿಸ್ಟಿಕ್ ಪೇಂಟಿಂಗ್ ಅಂತೀವಲ್ಲ, ಇದ್ದದ್ದು ಇದ್ದಂತೆ ಚಿತ್ರಿಸುವಂಥದ್ದು, ಪೋರ್ಟ್ರೈಟ್ ಪೇಂಟಿಂಗ್ ಅಂತೀವಲ್ಲ, ಅದೆಲ್ಲ ಕೂಡ ರೂಪಚಿತ್ರ ಅದನ್ನು ಮಾಡ್ತಾಯಿದ್ರು. ಹಾಗಾಗಿಯೇ ಅಲ್ಲಿ ಹೋಲಿಕೆ ಇರ್ತಾಯಿತ್ತು. ಸಾದೃಶ್ಯ ಅನ್ನೋದು ಬಹಳ ಮುಖ್ಯ. ಸಾದೃಶ್ಯ ಇಲ್ಲದೆ ಇದ್ದರೆ ಚಿತ್ರವೇ ಇಲ್ಲ, ಪೋರ್ಟ್ರೈಟ್ ಪೇಂಟಿಂಗ್ ಅನ್ನೋದೇ ಇಲ್ಲ. ಅದನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ ಪ್ರಾಚೀನ ಭಾರತೀಯ ಚಿತ್ರಕಲೆ ಸಾದೃಶ್ಯವನ್ನು ಒಳಗೊಂಡಂತೆ ಇತ್ತು, ಬರೀ ಕಲ್ಪನೆಯನ್ನು ಮಾತ್ರವಲ್ಲ ವಾಸ್ತವವನ್ನು ಚಿತ್ರಿಸ್ತಾ ಇತ್ತು ಅನ್ನೋದು ಗೊತ್ತಾಗುತ್ತದೆ. ಹೇಗೆ ಕಂಡಿದ್ದು ಅಂತಂದಾಗ ಅವಳು ಹೇಳ್ತಾಳೆ, ಶೃಣು ಚಿತ್ರಶಾಲಾಂ ಗತಾ ದೇವಿ ಯದಾ ಪ್ರತ್ಯಗ್ರ ವರ್ಣ ರಾಗಾಂ ಚಿತ್ರಲೇಖಾಮಾಚಾರ್ಯಸ್ಯ ಆಲೋಕಯಂತಿ ತಿಷ್ಠತಿ ಭರ್ತ್ರಾಚ ಉಪಸ್ಥಿತ. ದೇವಿ ಚಿತ್ರಶಾಲೆಗೆ ಹೋಗಿ ಆಗಷ್ಟೇ ಮುಗಿದಿದ್ದ ಪ್ರತ್ಯಗ್ರ ವರ್ಣರಾಗಾಂ, ಫ್ರೆಶ್ ಪೇಂಟಿಂಗ್, ಇನ್ನು ಹಸಿ ಬಣ್ಣ ಇದ್ದಂಥ ಚಿತ್ರಣ ಆಚಾರ್ಯರು ಯಾರೋ ಚಿತ್ರಕಲಾ ಕೋವಿದರು ಮಾಡಿದ್ದಾರೆ. ಅದನ್ನು ನೋಡ್ತಾ ಇದ್ದಾಗ ರಾಜ ದಡಮ್ ಅಂತ ಬಂದುಬಿಟ್ಟ. ಬಂದು ಉಪಚಾರಾನಂತರಂ ಏಕಾಸನೇನ ಉಪವಿಷ್ಟೇನ ಭರ್ತ್ರ ಚಿತ್ರಗತಾಯಾ ದೇವ್ಯಾ ಪರಿಜನ ಮಧ್ಯಗತಾಂ ಆಸನ್ನದಾರಿಕಾಂ ದೃಷ್ಟ್ವಾ ದೇವಿ ಪೃಷ್ಟ. ಆಗ ಮಗಳು ವಸುಲಕ್ಷ್ಮಿಯನ್ನು ಇಟ್ಟುಕೊಂಡು ರಾಣಿ ತನ್ನ ಪರಿಚಾರಿಕೆಯರ ಜೊತೆ ಕೂತಿರುವಂಥ ಒಂದು ಚಿತ್ರ, ಅದನ್ನು ರಾಜ ನೋಡ್ತಾ ಕೇಳ್ತಾನೆ, ಅಪೂರ್ವೇಯಂ ದಾರಿಕಾ ದೇವ್ಯ ಆಸನ್ನ ಆಲಿಖಿತ ಕಿನ್ನಾಮಧೇಯೇತಿ. ಈ ಸುಂದರಿ ಯಾರೋ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ದಾಳಲ್ಲ, ಇವಳ ಹೆಸರೇನು ಅಂತ. ಅದಕ್ಕೆ ಕೌಮುದಿಕೆ ಹೇಳ್ತಾಳೆ, ಆಕೃತಿ ವಿಶೇಷೇಶು ಆದರ ಪದಂ ಕರೋತಿ. ಚೆಲುವನ್ನು ನೋಡಿದರೆ ಯಾರಿಗೆ ಆದರ ಉಂಟಾಗೋಲ್ಲ, ಯಾರಿಗೆ ಕುತೂಹಲ ಉಂಟಾಗೋಲ್ಲ. ಆಕೃತಿ ವಿಶೇಷೇಶು ಆದರ ಪದಂ ಕರೋತಿ. ಇದು ಕಾಳಿದಾಸನ ಒಂದು ರೀತಿ ವೋಗ್ ವರ್ಡ್. ಶಾಕುಂತಲದಲ್ಲಿ ಬರುತ್ತೆ, ನಕಲು ಸಾದೃಶ ಆಕೃತಿ ವಿಶೇಷಸ್ತಸ್ಯ ರಾಜರ್ಷೇಹೆ ಅನ್ನುವ ಮಾತು 4ನೇ ಅಂಕದ ಆರಂಭದಲ್ಲಿ. ಅಂದರೆ ಅವ್ರು ನೋಡಿದ್ರೆ ನಮ್ಗೆ ಹಾಗೆ ಅನಿಸೋಲ್ಲ, ಅವ್ರು ಮೋಸ ಮಾಡ್ತಾರೆ ಅಂತ ಅನಿಸೋಲ್ಲ ಅಂತಂತೀವಲ್ಲ, ಆ ರೀತಿಯಾದ ಭಾವ. ನಮ್ಮಲ್ಲಿ ಒಂದು ಕಲ್ಪನೆ ಉಂಟು, ಚೆನ್ನಾಗಿ ಕಾಣುವವರು ಚೆನ್ನಾಗಿರೋ ಕೆಲಸನೇ ಮಾಡ್ತಾರೆ ಅಂತ. ವೆರಿ ಡಿಬೇಟಬಲ್. ಅರೆ ಗ್ರೀಕರು ಕೂಡ ಅಂದುಕೊಳ್ತಾ ಇದ್ರು, ಒಬ್ಬಳು ಅಪಾಪೋಲಿ ಒಬ್ಬಳು ಬಂದುಬಿಡ್ತಾಳೆ, ಆಸ್ಥಾನಕ್ಕೆ ಎಳ್ಕೊಂಡು ಬಂದುಬಿಡ್ತಾರೆ, ಈ ಸುಂದರಿಯ ಶರೀರದಲ್ಲಿ ಕೆಟ್ಟ ಕೆಲಸ ಇರೋಕ್ಕೆ ಸಾಧ್ಯ ಇಲ್ಲ, ಬಿಟ್ಟುಬಿಡಿ ಅವಳನ್ನು ಆ ಕಡೆಗೆ ಅಂತ ಅಂದ್ಬಿಡ್ತಾನೆ ಜಡ್ಜ್. ಅಂದರೆ ರೂಪ ನೋಡಿದ್ರೆ, ಅವ್ರು ನೋಡಿದ್ರೆ ಮೋಸಗಾರು ಅಂತ ಅನ್ಸೋಲ್ಲ, ಎಷ್ಟು ನಿಷ್ಪಾಪವಾದ ಮುಖ ಅಂತ ಹೀಗೆಲ್ಲ ನಾವು ಹೇಳ್ತೀವಲ್ಲ, ಈ ತರಹದ್ದು. ಇವಳಿಗೆ ಧಾರಣಿಗೆ ಹೇಳೋಕ್ಕೆ ಕಷ್ಟ. ತತಃ ಅವಧೀರಿತ ವಚನೋ ಭರ್ತ ಅಂಕಿತ ಶಂಕಿತ ದೇವೀಂ ಪುನಃ ಪುನಃ ಅನುಬಂಧುಂ ಪ್ರವೃತ್ತ. ಇವಳು ಹೇಳದೇ ಇದ್ದಾಗ ಮತ್ತೆ ಮಹಾರಾಜ ಕೇಳ್ತಾ ಇದ್ದಾನೆ. ಅವನಿಗೂ ಗೊತ್ತು ನಮ್ಮ ದೇವರ ಸತ್ಯ ಎಷ್ಟು ಅಂತ, ಇವಳಿಗೂ ಗೊತ್ತು ನಮ್ಮ ದೇವದ ಸತ್ಯ ಎಷ್ಟು ಅಂತ. ತತಃ ಕುಮಾರ್ಯ ವಸುಲಕ್ಷ್ಮಿಯ ಆಖ್ಯಾತಂ ಆವುತ್ತ ಏಷ ಮಾಲವಿಯ ಇತಿ. ಕುಮಾರಿಯೇ ವಸುಲಚ್ಚಿಯೇ ಆಖ್ಯಿದಂ ಅಜ್ಜ ಏಸ ಮಾಲವಿಯತ್ತಿ. ಅಲ್ಲಿ ಮಹಾರಾಜನ ಮಗಳು, ಧಾರಣಿಯ ಚಿಕ್ಕ ಹುಡುಗಿ ಮಗಳು ವಸುಲಕ್ಷ್ಮಿ ಇತ್ತಿದ್ದಳು. ಅಣ್ಣ ವಸುಮಿತ್ರ, ತಂಗಿ ವಸುಲಕ್ಷ್ಮಿ. ಅಜ್ಜ, ಇದು ಪಾಠಾಂತರ ಉಂಟು, ಆವುತ್ತ ಅಂತ ಒಂದುಂಟು. ಆವುತ್ತ ಅಂತಂದರೆ ಆರ್ಯಪುತ್ರ ಅಂತ, ಅಥವಾ ಭಾವ ಅಂತಲೂ ಕರೀತಾರೆ. ಒಟ್ಟಿನಲ್ಲಿ ಇಲ್ಲಿ ಕ್ರಿಟಿಕಲ್ ಎಡಿಷನ್ ಆಫ್ ರೇವಾ ಪ್ರಸಾದ್ ದ್ವಿವೇದಿಯವರ ತರಹ ನಾನು ಹೇಳ್ತಾ ಇದ್ದೀನಿ. ಆರ್ಯ ಅಂತ ಅಪ್ಪ, ಇವಳು ಮಾಲವಿಕಾ ಅಂತ. ಸದೃಶಂ ಖಲು ಬಾಲಭಾವಸ್ಯ. ಮಕ್ಕಳ ರೀತಿಯೇ ಹಾಗೆ, ದೊಡ್ಡವರು ಮುಚ್ಚಿಡೋಕೆ ನೋಡಿದ್ರೆ ಮಕ್ಕಳು ಬಾಯಿ ಬಿಡ್ತಾ ಇರ್ತಾರೆ. ಬಂದವ್ರನ್ನ ಈ ವಿಷಯ ಕೇಳಬೇಡ ಅಂದರೆ ಅವರು ಅದನ್ನೇ ಕೇಳ್ತಾರೆ, ಮತ್ತೆ ಅದನ್ನೇ ಮಾಡ್ತಾರೆ. ಅವ್ರು ಬಂದಾಗ ನಾನು ಮನೇಲಿ ಇಲ್ಲ ಅಂತ ಹೇಳಿಬಿಡು ಅಂದರೆ, ನೀವು ಬಂದಾಗ ಇಲ್ಲ ಅಂತ ಹೇಳಬೇಕಂತೆ, ಅಪ್ಪ ಹೇಳಿದರು ಅಂತ ಅಂದ್ಬಿಡ್ತಾರೆ. ಈ ರೀತಿಯಾದದ್ದು ಮಕ್ಕಳ ಚೇಷ್ಟೆ. ಆಮೇಲೆ ಹೇಳ್ತಾಳೆ,
ಆಮೇಲೆ ಏನು ಅಂತ ಕೇಳಿದ್ರೆ ಕಿಮನ್ಯತ ಸಾಂಪ್ರತಂ ಮಾಲವಿಕಾ ಸವಿಶೇಷಂ ಭರ್ತೃದರ್ಶನ ಪಥಾತ್ ರಕ್ಷತೆ. ಇನ್ನೇನು ಪ್ರತಿ ಕ್ಷಣಕ್ಕೂ ಎಚ್ಚರದಿಂದ ಅವಳನ್ನು ಮಹಾರಾಜನ ಕಣ್ಣಿಗೆ ಬೀಳದಂತೆ ರಾಣಿ ಕಾಪಾಡ್ತಾ ಇದ್ದಾಳೆ ಅಂತ. ಹೌದಾ, ಆಯಿತು, ನಾವಿನ್ನು ಹೊರಡೋಣ ಅಂತಂತಾಳೆ. ಅನುತಿಷ್ಠ ಆತ್ಮನಃ ನಿಯೋಗಂ. ಕಾಳಿದಾಸನ ಭಾಷೆಯ ಇಡಿಮ್ಯಾಟಿಕ್ ಫೀಚರ್ ಅಂತೀವಲ್ಲ, ನುಡಿಗಟ್ಟಿನ ಬೆಡಗಿನ ಬಗೆ, ಆ ಭಣಿತಿಯ ಸೊಗಸು ಮಾಲವಿಕಾಗ್ನಿಮಿತ್ರದಿಂದ ಮೊದಲುಗೊಂಡು ಎಲ್ಲ ನಾಟಕಗಳಲ್ಲೂ ಇವೆ. ಒಳ್ಳೆಯ ಗದ್ಯ ಹೇಗೆ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ತೋರುವ ಸರ್ವೋತ್ಕೃಷ್ಟವಾದ ಕಾವ್ಯಗತವಾದ ಉದಾಹರಣೆಗಳಲ್ಲಿ ಕಾಳಿದಾಸ ನಾಟಕತ್ರಯಿ, ಹರ್ಷ ನಾಟಕತ್ರಯಿ, ಶೂದ್ರಕನ ಮೃಚ್ಛಕಟಿಕ, ಭಾಸ ಬರೆದಂಥ ಪ್ರಸಿದ್ಧವಾದ ಸ್ವಪ್ನ ನಾಟಕ ಮತ್ತು ಅವಿಮಾರಕ, ಅಲ್ಲಿಯ ಕೆಲವು ಗದ್ಯ ಭಾಗವು ತುಂಬ ಚೆನ್ನಾಗಿದೆ. ಊರುಭಂಗದ ಹಾಗೂ ದೂತ ಘಟೋತ್ಕಚದ ಕೆಲವು ವಾಕ್ಯ ಭಾಗಗಳು ತುಂಬ ಚೆನ್ನಾಗಿವೆ. ಇವುಗಳಲ್ಲಿ ತೋರುವಂಥ ಸೌಂದರ್ಯ ಇನ್ನು ಸ್ವಲ್ಪ ಪೆಡಸಾದರೂ ತುಂಬ ಹೃದಯಂಗಮವಾದದ್ದು ಅಂದರೆ ಮುದ್ರಾ ರಾಕ್ಷಸದ್ದು, ಇನ್ನು ಎಲ್ಲಿಯೂ ಕಾಣಸಿಗುವಂಥದ್ದಲ್ಲ. ಮತ್ತು ಪಂಚತಂತ್ರ ಅತ್ಯಂತ ಶ್ರೇಷ್ಠವಾದ ಸಂಸ್ಕೃತದ ಸರಸಮಯವಾದ ಗದ್ಯಕ್ಕೆ ಒಳ್ಳೆಯ ಉದಾಹರಣೆ. ಇನ್ನು ಶಾಸ್ತ್ರಗತವಾಗಿ ಗದ್ಯ ಬಂದರೆ ಭಗವಾನ್ ಪತಂಜಲಿಗಳ ವ್ಯಾಕರಣ ಮಹಾಭಾಷ್ಯ, ಶಂಕರ ಭಗವತ್ಪಾದರ ಪ್ರಸ್ಥಾನತ್ರಯ ಭಾಷ್ಯ, ಜಯಂತ ಭಟ್ಟ ಬರೆದ ನ್ಯಾಯಮಂಜರಿ ಅಲ್ಲಿ ಬರುವಂಥ ಗದ್ಯ, ಮತ್ತು ರಾಜಶೇಖರ ಬರೆದಂಥ ಕಾವ್ಯಮೀಮಾಂಸೆ ಅಲ್ಲಿ ಬರುವಂಥ ಗದ್ಯ. ಹೀಗೆ ಹಲವಾರು ಗದ್ಯಗಳನ್ನು ನಾವು ನೋಡ್ತೀವಿ. ಕೇಶವ ಮಿಶ್ರನ ತರ್ಕಭಾಷಾ, ಈ ಥರ ಕೆಲವೊಂದು ಗ್ರಂಥಗಳು ತುಂಬ ಚೆನ್ನಾಗಿವೆ. ಕಾಳಿದಾಸ ಮಾತ್ರ ಎದ್ದು ನಿಲ್ಲುತ್ತಾನೆ, ತುಂಬ ಸೊಗಸಾದ ಭಾಷೆ. ಅನುತಿಷ್ಠ ಆತ್ಮನಃ ನಿಯೋಗಂ. ನಿನ್ನ ಕೆಲಸ ನೀನು ಮಾಡಮ್ಮ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತಾಳೆ. ಅವಳು ಆ ಕಡೆ ಹೋಗ್ತಾಳೆ ಕೌಮುದಿಕೆ, ಬಕುಲಾ ಬಳಕೆ ನೋಡ್ತಾಳೆ. ಓಹೋ, ಇಲ್ಲಿಂದ ಸಂಗೀತ ಶಾಲಾ. ಸಂಗೀತ ಅಂದರೆ ನಾವೀಗ ವೋಕಲ್ ಮ್ಯೂಸಿಕ್ ಅಂತಷ್ಟೇ ಅಂದುಕೊಂಡಿದ್ದೀವಿ. ಗೀತಂ ನೃತ್ಯಂ ತಥಾ ವಾದ್ಯಂ ತ್ರಯಂ ಸಂಗೀತ ಮುಚ್ಯತೆ ಅನ್ನುವುದು ಸಂಗೀತ ರತ್ನಾಕರದ ಮಾತು. ತೌರ್ಯತ್ರಿಕಂ ನೃತ್ಯಗೀತಂ ವಾದ್ಯಂ ನಾಟ್ಯಮಿದಂ ತ್ರಯಂ ಅಂತ ಅಮರಕೋಶ ಹೇಳುತ್ತದೆ. ಅಂದರೆ ಹಾಡು, ವಾದನ, ನರ್ತನ ಮೂರೂ ಸೇರಿ ಸಂಗೀತಕ. ಹಾಗಾಗಿ ಅಲ್ಲಿಂದ ಬರ್ತಾ ಇದ್ದಾನೆ. ಗಣದಾಸ ತಾನು ಪ್ರವೇಶ ಮಾಡ್ತಾನೆ. ಅವನ ಆಗಮನದ ಸೂಚನೆಯನ್ನು ಕವಿ ಕೊಟ್ಟಿದ್ದಾನೆ. ಬಂದು ಗಣದಾಸ ಒಂದು ಭವ್ಯವಾದ ಶ್ಲೋಕವನ್ನು ಹೇಳ್ತಾನೆ. ಇದು ಲೋಕಪ್ರಸಿದ್ಧವಾದದ್ದು, ನಾಟ್ಯ ಪ್ರಶಂಸೆ. ಕಾಮಂ ಖಲು ಸರ್ವಸ್ಯಾಪಿ ಕುಲವಿದ್ಯಾ ಬಹುಮತ. ಪ್ರತಿಯೊಬ್ಬರಿಗೂ ಅವರ ಕುಲವಿದ್ಯೆ ಅಂದರೆ ಹೆಮ್ಮೆ ಇರುತ್ತದೆ. ಬಹುಮತ ಅಂದರೆ ಬಹುಮಾನಕ್ಕೆ ಪಾತ್ರವಾದದ್ದು. ನ ಪುನರಸ್ಮಾಕಂ ನಾಟ್ಯಂ ಪ್ರತಿ ಮಿಥ್ಯಾ ಗೌರವಂ. ಆದರೆ ನಮಗೆ ನಾಟ್ಯದ ಮೇಲೆ ಹುಸಿಯಾದ ಗೌರವ ಇಲ್ಲ, ನಿಜವಾಗಿ ಸತ್ಯದ ಗೌರವ, ಸಟೆಯ ಗೌರವ ಅಲ್ಲ, ಗಾಢವಾದ ಪ್ರಾಮಾಣಿಕವಾದ ಅಭಿಮಾನ ಉಂಟು. ಯಾಕೆ? ದೇವಾನಾಮಿದ ಮಾಮನಂತಿ ಮುನಯಃ ಕಾಂತಂ ಕೃತಂ ಚಕ್ಷುಷಂ ರುದ್ರೇಣೇದ ಮುಮಾಕೃತ ವ್ಯತಿಕರೇ ಸ್ವಾಂಗೇ ವಿಭಕ್ತಂ ದ್ವಿಧ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸೇ ದೃಶ್ಯತೆ ನಾಟ್ಯಂ ಭಿನ್ನ ರುಚಿರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಅಂತ. ದೇವತೆಗಳಿಗೆ ಋಷಿಗಳು ಇದು ಕಣ್ಣಿನ ಮೂಲಕ ಮಾಡುವ ಯಾಗ ಅಂತ ಭಾವಿಸ್ತಾರೆ ಅಂತ. ಚಾಕ್ಷುಷ ಯಾಗ, ಕಾಂತಂ ಕ್ರತುಂ ಚಾಕ್ಷುಷಂ ಅಂತ. ಚಾಕ್ಷುಷೋ ಯಾಗ ಅನ್ನುವುದು ಬಹಳ ಪ್ರಸಿದ್ಧವಾದದ್ದು. ಅದರಿಂದಲೇ ನಾಟ್ಯಶಾಸ್ತ್ರದ ಕಟ್ಟಕಡೆಯ ಮಾತು ಇಷ್ಟೇ: ಪ್ರೇಕ್ಷಣೀಯಕ ದಾನಂತೂ ಸರ್ವದಾನೇಶು ಶಸ್ಯತೆ ಅಂತ. ಪ್ರೇಕ್ಷಣೀಯಕ ದಾನ, ಒಂದು ಒಳ್ಳೆಯ ನಾಟಕವನ್ನು, ನೃತ್ಯವನ್ನು ಆಯೋಜನೆ ಮಾಡಿ 10 ಜನ ನೋಡಿ ಸಂತೋಷ ಪಡುವಂತೆ ಮಾಡೋದು ಎಲ್ಲ ದಾನಗಳಿಗಿಂತ ಉತ್ತಮ ಅಂತ. ವಿಷ್ಣು ಧರ್ಮೋತ್ತರ ಪುರಾಣ ಕೂಡ ಇದೇ ಅಭಿಪ್ರಾಯವನ್ನು ಹೇಳುತ್ತದೆ. ಆದರೆ ನಮ್ಮಲ್ಲಿ ಈಚೆಗೆ ಈ ಭಾವ ಹೊರಟೋಗಿದೆ. ಹಿಂದೆ ಇರ್ತಿತ್ತು, ವಿಶೇಷವಾಗಿ ಮದುವೆ ಇತ್ಯಾದಿಗಳಲ್ಲಿ ಕೂಡ ಮಾಡಿಸ್ತಾ ಇದ್ದರು. ದಕ್ಷಿಣ ಕನ್ನಡದಲ್ಲೆಲ್ಲ ಹರಕೆ ಆಟ ಇತ್ಯಾದಿಗಳಲ್ಲಿ ಈ ಹಿನ್ನೆಲೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಆದರೆ ನಮ್ಮಲ್ಲಿ ಈಗ ನ್ಯೂಲಿ ರಿಚ್ ಅಂತ ಅಭಿನವ ಕುಬೇರರಾದರೂ ಕೋಲಾಹಲಗಳಿರುತ್ತವೆ. ಸೀರೆ, ವಸ್ತ್ರ, ಒಡವೆ ತಿಂದು ತೇಗಿ ಚೆಲ್ಲಾಪಿಲ್ಲಿ ಮಾಡುವಂಥದ್ದಿರುತ್ತದೆ ಮದುವೆ ಮುಂಜಿ ಇತ್ಯಾದಿಗಳಲ್ಲಿ. ಒಳ್ಳೆಯ ಕಲಾರಾಸಿಕ್ಯ ಮಾತ್ರ ನೋಡೋದೂ ಇಲ್ಲ, ಕೇಳೋದೂ ಇಲ್ಲ. ಆ ರೀತಿಯಾಗಿ ಆಗಿಬಿಟ್ಟಿದೆ. ಅದು ಆರ್ ನರಸಿಂಹಾಚಾರ್ಯರು, ಮಹಾಮಹೋಪಾಧ್ಯಾಯ, ಪ್ರಾಕ್ತನ ವಿಮರ್ಶ ವಿಚಕ್ಷಣ, ಅವರು ಹೇಳ್ತಾ ಇದ್ದಂತೆ ಡಿ ವಿ ಜಿಯವರಿಗೆ, ನಿಮ್ಮ ಕಾಲದವರೇನಪ್ಪ ಸರಸ್ವತಿ ಶತ್ರುಗಳು, ಶಾರದಾ ವೈರಿಗಳು ಅಂತಂತ ಇದ್ರಂತೆ. ಈ ರೀತಿಯಾಗಿದೆ. ಹಾಗಾಗಿ ಕಣ್ಣಿಗೆ ಮಾಡುವ ಯಾಗ ರುದ್ರ ಮಹಾದೇವ ಇದನ್ನು ತನ್ನ ಮತ್ತು ಪಾರ್ವತಿಯ ಮೂಲಕವಾಗಿ ಸುಕುಮಾರ ಮತ್ತು ಉದ್ಧತ ಅಂತ 2 ಪ್ರಕಾರವಾಗಿ ಮಾಡಿಕೊಂಡ. ಅದನ್ನೇ ಮುಂದೆ ತಾಂಡವ ಲಾಸ್ಯ ಅಂತ ಕರೀತಾರೆ. ಸ್ವಾಂಗೇ ವಿಭಕ್ತಂ ದ್ವಿಧ ತ್ರೈಗುಣ್ಯೋದ್ಭವ ಮಾತ್ರ ಲೋಕಚರಿತಂ ನಾನಾರಸೇ ದೃಶ್ಯತೆ. ಸತ್ವರಜಸ್ತಮೋ ಗುಣಗಳೆಂಬ ಈ 3 ಗುಣಗಳಿಂದ ಉಂಟಾಗಿರತಕ್ಕಂಥ ಲೋಕ ಯಾವುದಿದೆ, ಆ ಲೋಕದಿಂದ ಉಂಟಾದ ಬದುಕು ಏನಿದೆ,
ಚರಿತ್ರೆ ಏನಿದೆ ಅದು ನಾನಾ ರಸಾತ್ಮಕವಾಗಿ ಕಲೆಯಲ್ಲಿ ತೋರಲ್ಪಡುತ್ತದೆ ಅಂತ. ತ್ರಿಗುಣಾತ್ಮಕವಾದ ಜಗತ್ತನ್ನು ಕಲೆ ಸತ್ವೋದ್ರಿಕ್ತವಾದ ರೂಪದ ರಸದ ಮೂಲಕವಾಗಿ ಅಭಿವ್ಯಕ್ತಿ ಮಾಡುತ್ತದೆ. ಹೀಗಿರುವ ನಾಟ್ಯ ಭಿನ್ನ ರುಚೇರ್ಜನಸ್ಯ ಬಹುಧಾಪಿ ಏಕಂ ಸಮಾರಾಧನಂ, ಬೇರೆ ಬೇರೆ ರುಚಿಗಳಿರುವಂತಹ ಜನರಿಗೆಲ್ಲರಿಗೂ ಏಕಮೇವಾದ್ವಿತೀಯವಾದ ಸಮಾರಾಧನೆ, ಒನ್ ಯೂನಿವರ್ಸಲ್ ಎಂಟರ್ಟೈನ್ಮೆಂಟ್ ಅನ್ನುವ ಮಾತನ್ನು ಕವಿ ಹೇಳ್ತಾ ಇದ್ದಾನೆ. ಈ ಕಾಲಕ್ಕೆ ಸಿನಿಮಾಗ ಆ ಮಾತನ್ನು ಹೇಳಬಹುದು. ಅದು ಗಿರೀಶ್ ಕಾಸರವಳ್ಳಿ ಮಾಡುವಂಥ ಸಿನಿಮಾ ಅಲ್ಲ, ಅವು ಯಾರಿಗೂ ಆಗದೇ ಇರ್ತಕ್ಕಂಥದ್ದು. ಅವರ ಪಂಡಿತರುಗಳು ಅಂತ ಅನಿಸ್ಕೊಂಡಿದ್ದಾರಲ್ಲ, ಕ್ಯಾಮರಾ ಪಂಡಿತರುಗಳಿಗೆ, ನಿರ್ದೇಶಕ ಪಂಡಿತ ಮನ್ಯರುಗಳಿಗೆ, ಇವರುಗಳಿಗೆ ಮಾತ್ರ ಪ್ರೀತವಾಗತಕ್ಕಂಥದ್ದು. ಎಲ್ಲ ಕಡೆಯೂ ಅಜೆಂಡಾಗಳ ಹಿಂದೆ ಇಟ್ಟೇ ಇರ್ತಾರೆ. ಒಂದು ಸಂಗೀತ ಇರಲ್ಲ, ಒಂದು ನೃತ್ಯ ಇರೋದಿಲ್ಲ, ಏನೂ ಇರೋದಿಲ್ಲ, ತಂತ್ರ ಮಾತ್ರ ಇರ್ತಂತೆ. ಅದು ಏನು ತಂತ್ರವೋ ಕುತಂತ್ರವೋ ಪರಮಾತ್ಮನಿಗೆ ಗೊತ್ತು. ಅನಂತಮೂರ್ತಿ ಕಥೆ, ಕಾಸರವಳ್ಳಿ ನಿರ್ದೇಶನ ಸೇರಬೇಕೇ ಪಿಲೈಗೂ ಕಾಲರ ಒಟ್ಟಿಗೆ ಬಂದಂಗಿರುತ್ತೆ. ಯಾಕೆಂದರೆ ರಸವತ್ತಾದದ್ದನ್ನು ಮಾಡುವುದಕ್ಕೆ ಹೊರಟ್ರೆ ಇದನ್ನೆಲ್ಲ ಕಲ್ಪನೆ, ಹಾಗೆ ಜಲ್ಪನೆ ಅಂತೆಲ್ಲ ಮಾಡಿಬಿಡ್ತಾರೆ. ಇದು ತುಂಬ ಅನ್ಯಾಯವಾದದ್ದು. ನಿಜವಾಗಿ ಹೇಳ್ತೀನಿ, ಕಮರ್ಷಿಯಲ್ ಸಿನಿಮಾನೇ ನಾಟ್ಯಶಾಸ್ತ್ರಕ್ಕೆ ನಿಕಟವಾದದ್ದು. ಇದನ್ನು ಪ್ರತಿಯೊಬ್ಬ ಪ್ರಾಮಾಣಿಕನಾದ ಕಮರ್ಷಿಯಲ್ ಸಿನಿಮಾ ಡೈರೆಕ್ಟ್ರು, ಅವನು ಮಣಿರತ್ನಂ ಇರಲಿ, ರಾಮ್ ಗೋಪಾಲ್ ವರ್ಮಾ ಇರಲಿ, ಅಮೀರ್ ಖಾನ್ ಇರಲಿ ಅಥವಾ ಆಸೀಫ್ ಇರಲಿ, ಇವರೆಲ್ಲ ತಿಳ್ಕೊಂಡಿದ್ದಾರೆ. ಈ ಎಕ್ಸ್ಪೆರಿಮೆಂಟಲ್ ಸನ್ನಿ ಬಡದವ್ರು ಇದ್ದಾರಲ್ಲ, ಚೊಂಬು ತೊಗೊಂಡು ಹೋಗ್ತಾನೇ ಇರೋದು, ಸಿನಿಮಾ ಪೂರ್ತಿ ಕಾಣಿಸ್ತಾನೆ ಇರುತ್ತೆ. ಆ ಥರ ಅದು ಬಿಟ್ಟು ಇನ್ಯಾವುದೂ ಇರೋಲ್ಲ. ಅಂತಹ ಸಿನಿಮಾಗಳು ಖಂಡಿತ ರಸವಿರೋಧಿಗಳಾದದ್ದು. ಸಿನಿಮಾ ನೋಡಿದ ಮೇಲೆ ತಲೆ ಕೆರ್ಕೊಳ್ಳೋಂಥದ್ದಾದರೆ ಅದು ಕಲೆ ಅಲ್ಲ. ತಲೆ ಇರೋದು ಮರ್ತೋಗ್ಬಿಡಬೇಕು. ನಮ್ಮಲ್ಲಿ ಸ್ಪಷ್ಟವಾಗಿ ತ್ರೈಲೋಕ್ಯಸ್ಯ ವಿಶ್ರಾಂತಿ ಜನನಂ ನಾಟ್ಯಂ ಅಂದಿದ್ದಾರೆ. ಎಲ್ಲಕ್ಕೆ ವಿಶ್ರಾಂತಿ ಕೊಡುವಂಥದ್ದು ಅಂತ, ಶ್ರಾಂತಿಯನ್ನು ಉಂಟು ಮಾಡುವಂಥದ್ದು ಅಂತಲ್ಲ. ಆದರೆ ಇವರಿಗೆ ಸರ್ಕಾರಗಳು ಮಾತ್ರ ಬೇಕಾದಷ್ಟು ಕೊಡ್ತಲೇ ಇರಬೇಕು, ಅವಾರ್ಡ್ಗಳು ಬೇಕಾದಷ್ಟು ಇವರಿಂದ ಗಿಟ್ಟಿಸ್ತಲೇ ಇರಬೇಕು, ಸಬ್ಸಿಡಿಗಳು, ಟ್ಯಾಕ್ಸ್ ಫ್ರೀ ಆಗಬೇಕು, ಮತ್ತೊಂದಾಗಬೇಕು, ಮಗದೊಂದಾಗಬೇಕು. ಈ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, IITಗಳಲ್ಲಿ ನಡೆಯುವ ಸೂಡೋ ರಿಸರ್ಚು, ಇಂಥವ್ರು ಮಾಡ್ತಕ್ಕಂಥ ಸೂಡೋ ಸಿನಿಮಾ, ಈ ಸೋಕಾಲ್ಡ್ ದುರ್ಬುದ್ಧಿಜೀವಿಗಳು ಇದಾರಲ್ಲ, ಬುದ್ಧಿಜೀವಿಗಳು ಅನ್ಸ್ಕೊಂಡೆ ದುರ್ಬುದ್ಧಿಜೀವಿಗಳು ಬರೆಯುವಂಥ ಕಾವ್ಯ, ಕಗ್ಗ, ಕಥೆ, ಇವೆಲ್ಲ ಒಂದೇ ಜಾಡಗೆ ಸೇರುವಂಥದ್ದು. ಅದೇ ತರಹ MF ಹುಸೇನ್ ಇರ್ಬೋದು, ಅಥವಾ ಇಲ್ಲಿ ನಮ್ಮಲ್ಲಿ ವಾಸುದೇವ್ ಇರ್ಬೋದು, ಇಂಥವ್ರು ಮಾಡೋ ಪೇಂಟಿಂಗು ಅನ್ನುವುದು ಇವೆಲ್ಲ ಸಾರಾಸಗಟಾಗಿ ಒಂದೇ, ನೀರಸ ಅನ್ನುವ ಒಂದೇ ಪದದಿಂದ ಕರಿಬೇಕಾದಂಥದ್ದು. ಅದಕ್ಕೆ ಯಾವ ರಿಯಾಯಿತಿನೂ ಇಲ್ಲ. ಏನಂದರೆ ಈ ಕಾರ್ಪೊರೇಟ್ ವಲಯದ ಮೋಸಗಾರರು, ಧೂರ್ತರು ಕೂಡ ಅವುಗಳಿಗೆ ಯದ್ವಾ ತದ್ವಾ ದುಡ್ಡು ಹಾಕಿ ಅವುಗಳನ್ನು ಪ್ಯಾಂಪರ್ ಮಾಡಿ, ಬೂಸ್ಟ್ ಮಾಡಿ, ಬೇರೆ ಓಪನ್ ಮಾರ್ಕೆಟಲ್ಲಿ ಆಕ್ಷನ್ನಲ್ಲಿ ಅವುಗಳಿಗೆಲ್ಲ ಹೆಚ್ಚು ಹೆಸರು ಬರುವಂತೆ ಮಾಡಿ ಅಸೆಟ್ಟಾಗಿ ಪೇಂಟಿಂಗ್ಗಳನ್ನು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ಒಂದು ಮಾತಲ್ಲಿ ಹೇಳೋದಿದ್ದರೆ ಲೋಕಹಿತವನ್ನು, ಲೋಕ ಸಂತೋಷವನ್ನು ಸಾಧಿಸುವಂಥದ್ದೇ ಅಲ್ಲ, ಉನ್ಮಾದ, ಮೋಸ ಅಷ್ಟೆ. ಆದರೆ ಕಾಳಿದಾಸ ಹೇಳುವಂಥ ಈ ನಾಟ್ಯ ವೇದ ಯಾವುದುಂಟು ಅದು ಹಾಗಲ್ಲ, ಎಲ್ಲರಿಗೂ ಕೂಡ ಎಂಟರ್ಟೈನ್ಮೆಂಟ್ ಇರುತ್ತದೆ ಅಂತ. ಈಗ ಒಂದು ಸಾಮಾನ್ಯವಾದ ಒಳ್ಳೆಯ ಕಮರ್ಷಿಯಲ್ ಸಿನಿಮಾ ಆಫ್ ಟೇಸ್ಟ್ ಅಂತಿದೆ, ಅದೊಂದು 3 ಇಡಿಯಟ್ಸೇ ಇರ್ಬೋದು, ಮತ್ತೊಂದೇ ಇರ್ಬೋದು, ಅದು ಎಲ್ಲರಿಗೂ ಕೂಡ ಸಂತೋಷ ಕೊಡುತ್ತದೆ, ಒಂದೊಂದು ಹಂತದಲ್ಲಿ ಸಂತೋಷ ಕೊಡುತ್ತದೆ. ವಾಸ್ತವವನ್ನೇ ಸಿನಿಮಾ ಮಾಡಬೇಕು ಅಂತಂದರೆ ವಾಸ್ತವವನ್ನೇ ನೋಡಿದ್ರೆ ಯಾಕು, ಸಿನಿಮಾ ಯಾಕೆ ನೋಡಬೇಕು? ವಾಸ್ತವಕ್ಕೆ ಸಮಥಿಂಗ್ ಮೋರ್ ವ್ಯಾಲ್ಯೂಬಲ್ ಆ್ಯಡೆಡ್ ಅಂತ ಹಿರಿಯಣ್ಣನವ್ರು ಹೇಳ್ತಾರಲ್ಲ, ಆರ್ಟ್ ಈಸ್ ನಾಟ್ ಮಿಯರ್ ರಿಯಾಲಿಟಿ, ಇಟ್ ಈಸ್ ಸಮಥಿಂಗ್ ಮೋರ್ ವ್ಯಾಲ್ಯೂಬಲ್ ಆ್ಯಡೆಡ್ ಟು ಇಟ್ ಅಂತ. ಇದು ನಮಗೆ ನಿಶ್ಚಪ್ರಚವಾಗಿ ತೀರ್ಮಾನವಾಗಿರ್ತಕ್ಕಂಥದ್ದು. ಆಮೇಲೆ ಬಕುಲಾವಲಿಕ ಹೋಗಿ ಆತನ ನಮಸ್ಕಾರ ಮಾಡಿ ಹೇಳ್ತಾಳೆ, ಆರ್ಯ ಒಂದೇ, ಭದ್ರೇ ಚಿರಂಜೀವ ಅಂತ ಆಶೀರ್ವಾದ ಮಾಡ್ತಾನೆ. ಕೇಳ್ತಾಳೆ, ಆರ್ಯ ದೇವಿ ಪೃಚ್ಛತಿ ಅಪಿ ಉಪದೇಶಗ್ರಹಣೆ ನಾತಿಕ್ಲಿಷ್ಣಾತಿ ಶಿಷ್ಯ ಮಾಲವಿಕೇತಿ. ನಮ್ಮ ದೇವಿ ಕೇಳ್ತಾ ಇದ್ದಾಳೆ, ನಿಮಗೆ ಪಾಠ ಹೇಳುವಾಗ ಮಾಲವಿಕೆ ಹೆಚ್ಚಿನ ಕಷ್ಟವನ್ನು ಕೊಡ್ತಾ ಇಲ್ಲ ತಾನೇ ಅಂತ. ಅಂದರೆ ಅವಳು ಅಸಾಧ್ಯ ಶಿಷ್ಯಳಾಗಿಬಿಟ್ರೆ ಕಷ್ಟ ಅಂತ. ಅಸಾಧ್ಯ ಶಿಷ್ಯ ಅಂದರೆ ತಲೆಗೆ ಏರಿಸೋದೇ ಕಷ್ಟ ಅಂತ. ಸುಲಭ ಸಾಧ್ಯ ಶಿಷ್ಯರು, ಸ್ವಯಂ ಪ್ರತಿಭಾ ಶಿಷ್ಯರು ಅಂತ ಇರ್ತಾರೆ. ಸ್ವಯಂ ಪ್ರತಿಭಾ ಶಿಷ್ಯರು ಗುರು ಬೆರಳು ತೋರಿಸಿದ್ರೆ ಹಸ್ತ ನುಂಗೋದೇನು, ತೋಳನ್ನೇ ನುಂಗುಬಿಡ್ತಾರೆ. ಹಾಗಲ್ಲದೆ ಹೇಳಿದ ಪಾಠ ಹೇಳಿದ್ದನ್ನು ಅಷ್ಟು ಮಟ್ಟಿಗೆ ತಿಳ್ಕೊಳ್ತಕ್ಕಂಥವ್ರು ಸುಲಭ ಸಾಧ್ಯ ಶಿಷ್ಯರು. ದುಸ್ಸಾಧ್ಯ ಶಿಷ್ಯರು, ಕಷ್ಟ ಸಾಧ್ಯ ಶಿಷ್ಯರು ಅಂದರೆ 10 ಸರ್ತಿ ಹೇಳಬೇಕು. ಅಸಾಧ್ಯ ಶಿಷ್ಯರು ಅಂದರೆ ಏನು ಹೇಳಿಯೂ ಪ್ರಯೋಜನ ಇಲ್ಲ. ನೀಕಿ ಪಾಠಂ చెప్పి ನಾಕಿ ಮಾನಂ ಪೋಯೆ ನೀಕಿ ವಚ್ಚೇಲೇದು ನಾಕಿ ಮರಚೇಲೇದು ಅಂತ ಒಂದು ಗಾದೆ ಇದೆ ತೆಲುಗಿನಲ್ಲಿ, ಹಾಗೆ ಆಗಿಬಿಡುತ್ತದೆ. ಅದಕ್ಕೆ ನೋಡಿ, ಒಳ್ಳೆ ಗುರು, ಈ ಗುರು ಶಿಷ್ಯರ ಸಂಬಂಧ, ಗುರುವಿನ ಗುರುತ್ವ, ಇದನ್ನೆಲ್ಲವನ್ನು ಗಣದಾಸನ ಮೂಲಕ ಕಾಳಿದಾಸ ಹೇಳಿಸ್ತಾ ಇದ್ದಾನೆ. ಭದ್ರೇ ವಿಜ್ಞಾಪ್ಯತಾಂ ದೇವಿ ಪರಮ ನಿಪುಣ ಮೇಧಾವಿನಿ ಚೇತಿ. ತುಂಬ ಮೇಧಾವಿನಿ, ಪರಮ ನಿಪುಣೆ ಅಂತ ದೇವಿಗೆ ಹೇಳಿ. ಯಾಕೆ
ಯದ್ಯತ್ ಪ್ರಯೋಗ ವಿಷಯೇ ಭಾವಿಕಮುಪದಿಶ್ಯತೆ ಮಯಾ ತಸ್ಯೈ ತತ್ತದ್ವಿಶೇಷಕರಣಾತ್ ಪ್ರತ್ಯುಪತಿಶತೀವ ಮೇ ಬಾಲ ಅಂತ. ಯಾವುದನ್ನು ಪ್ರಯೋಗ ವಿಷಯದಲ್ಲಿ, ಪ್ರಯೋಗ ಅಂದರೆ ಪರ್ಫಾರ್ಮೆನ್ಸ್ನ ವಿಷಯದಲ್ಲಿ ಭಾವಿಕ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಆ ಭಾವಿಕ ಅನ್ನುವಂಥದ್ದು ಅವಳು ಎಷ್ಟು ಚೆನ್ನಾಗಿ ವಿಶೇಷ ಕರಣ ಅತಿಶಯವಾಗಿ ಹೇಗೆ ಮಾಡ್ತಾ ಇದ್ದಾಳೆ ಅಂತಂದರೆ, ಅದನ್ನು ನೋಡಿದ್ರೆ ಸಾಮೇ ಪ್ರತ್ಯುಪತಿಶತೀವ ಬಾಲ, ಅವಳೇ ನನಗೆ ಪಾಠ ಹೇಳ್ತಾ ಇದ್ದಾಳ ಅನ್ನುವಂಥ ರೀತಿಯಲ್ಲಿ ನನಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾನೆ. ಇಲ್ಲಿ ಆ ಒಂದು ಭಾವಿಕ ಅನ್ನುವಂಥದ್ದಕ್ಕೆ ವಿವರಣೆಯನ್ನು ಕುಮಾರಗಿರಿರಾಜೀಯ ಹೇಳುತ್ತದೆ. ಆಂಗಿಕಾಭಿನಯಪ್ರಾಯಂ ಅಲ್ಪವಾಚಿಕ ಸಾತ್ವಿಕಂ ಭಾವಾನಾಮಾಸ್ಪದಂ ನೃತ್ಯಂ ಪದಾರ್ಥ ವ್ಯಂಜನಾತ್ಮಕಂ ಅಂತ. ಆಂಗಿಕಾನಾಮಭಿನಯ ಪ್ರಾಯಂ ಅಲ್ಪವಾಚಿಕ ಸಾತ್ವಿಕಂ. ಆಂಗಿಕಾದಿಗಳು ಒಂದಷ್ಟಿರುತ್ತವೆ, ಅಲ್ಪವಾದ ವಾಚಿಕ ಇರುತ್ತದೆ, ಅತಿಶಯವಾದ ಸಾತ್ವಿಕ ಇರುತ್ತದೆ, ಭಾವ ಸಮೃದ್ಧಿ ಇರುತ್ತದೆ. ಅಂಥ ನೃತ್ಯ ವ್ಯಂಜನಾತ್ಮಕ ಧ್ವನನಶೀಲವಾದದ್ದು, ಇದನ್ನು ಭಾವಿಕ ಅಂತ ಕರೀತಾರೆ ಅಂತ. ಅಂದರೆ ನಮ್ಮ ಪದ್ಮಾ ಸುಬ್ರಹ್ಮಣ್ಯಂ ಮಾಡುವಂಥ ನಾಟ್ಯ ಅಂತ ಅನ್ನಬೇಕು. ಒಂದು ಶಬ್ದ ಹಿಡ್ಕೊಂಡು ಅವರು ಒಂದು ಇಡೀ ಪ್ರಕರಣವನ್ನೇ ನಿರ್ವಾಹ ಮಾಡಿಬಿಡಬಲ್ಲರು. ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ತ್ವಯ್ಯಚ್ಯುತಾವಹತಿ ಚಿತ್ತಮಪತ್ರಪಮ್ಮೆ ಎನ್ನುವ ಭಾಗವತದ ರುಕ್ಮಿಣೀ ಕಲ್ಯಾಣದ ಆ ಒಂದು ಸಂದೇಶ ಶ್ಲೋಕದ ಒಂದು ಸಾಲು, ಅಲ್ಲಿ ಅಪತ್ರಪಮ್ಮೆ ಅಚ್ಯುತ ತ್ವಯಿ ಆವಹತಿ ಚಿತ್ತಂ ಅಪತ್ರಪಮ್ಮೆ ಎನ್ನುವಲ್ಲಿ ಅಚ್ಯುತ ಅನ್ನುವುದನ್ನು ಅವರು ಹಮೀರ್ ಕಲ್ಯಾಣಿನಲ್ಲಿ ಅದೆಷ್ಟು ತರಹ ಅಭಿನಯ ಮಾಡ್ತಾರೆ. ಅಚ್ಯುತ ಅನ್ನುವಂಥದ್ದನ್ನು ಒಂದು 10-15 ಬಗೆಯಲ್ಲಿ ಹೇಳ್ತಾರೆ. ಅಂದರೆ ಅಲ್ಪವಾಚಿಕ ಇರುವಂಥದ್ದು. ಆಂಗಿಕ ಅಂತ ಕೈ ಕಾಲುಗಳು ಹಾರಿಸಿ ಕುಣಿಸಿ ತಾಳಗಳನ್ನು ಕೋಲಾಹಲ ಮಾಡುವುದು ಏನೂ ಇರೋದಿಲ್ಲ. ಕೃಷ್ಣನ ಹೆಸರು ಅಚ್ಯುತ, ಚ್ಯವನ ಆಗದೇ ಇರತಕ್ಕಂಥವನು, ಜಾರಿ ಹೋಗದೇ ಇರತಕ್ಕಂಥವನು, ಚ್ಯುತವಾಗದೇ ಇರತಕ್ಕಂಥವನು, ಹಾಳಾಗದೇ ಇರುವವನು ಅನ್ನುವಾಗ ತನ್ನ ಮನಸ್ಸಿನಲ್ಲಿ ಅದೆಷ್ಟು ಪ್ರೀತಿಯನ್ನು ಅನುರಕ್ತಿಯನ್ನು ತುಂಬಿಸಿ ತೋರ್ಪಡಿಸ್ತಾ ಇದ್ದಾನೆ ಅನ್ನೋದನ್ನು ಅವರು ಅಭಿನಯಿಸ್ತಾರೆ. ಅದು ನೋಡಬೇಕಷ್ಟೇ, ಎಂದು ಬಾಯಲ್ಲಿ ಹೇಳುವಂಥದ್ದು ಅಲ್ಲವೇ ಅಲ್ಲ, ಅದು ಅನುವಾದಕ್ಕೆ ಅತೀತವಾದದ್ದು. ಇದು ಭಾವಿಕ ಅಂತ. ತದ್ಭಾವಿಕ ಮಿತಿ ಪ್ರಾಹು ಪ್ರಬಂಧ ವಿಷಯಂ ಗುಣಂ ಅನ್ನುವ ಮಾತು ದಂಡಿ, ಭಾಮಹ ಮೊದಲಾದವರು ಕಾವ್ಯಾದರ್ಶ, ಕಾವ್ಯಾಲಂಕಾರಗಳಲ್ಲಿ ಹೇಳ್ತಾರೆ. ಭಾವಿಕ ಅಂತಂದರೆ ಟೊಟ್ಯಾಲಿಟಿ ಆಫ್ ಎಮೋಷನ್ ಅಂತ ಅದನ್ನು ಕರೀತಾರೆ. ಹೀಗಿರುವ ಅದು ಭೂತ ಭವಿಷ್ಯದ ವರ್ತಮಾನಗಳೆಲ್ಲ ಒಟ್ಟಿಗೆ ಸಾಕ್ಷಾತ್ಕರಿಸಿದಂತೆ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ರೀತಿಯಾಗಿ ಭಾವಿಕ ಅಂತ ನಾವು ಏನು ಹೇಳ್ತೀವಿ ಅಂದರೆ ಫೀಲ್ ಫಾರ್ ಆರ್ಟ್ ಅಂತ. ಯತ್ ಭಾವಿಕಂ ಉಪದಿಶ್ಯತೆ ಮಯಾ ತಸ್ಯೈ ಅಂದರೆ ಪರ್ಫಾರ್ಮೆನ್ಸ್ನಲ್ಲಿ ಯು ಫೀಲ್ ಇಟ್ ಆ್ಯಂಡ್ ಡಾನ್ಸ್ ಇಟ್ ಅಂತ. ಎಷ್ಟು ಜನ ನರ್ತಕರಿಗೆ ಪಾಠ ಹೇಳಿದ್ರು ಬಡ್ಕೊಂಡ್ರೂ ಬರೋದಿಲ್ಲ. ಒಂದು ರಾಗವನ್ನು ಅಷ್ಟೇ ಭಾವನೆಯಿಂದ ಹಾಡಬೇಕು, ಆಗಲೇ ಗೊತ್ತಾಗುವಂಥದ್ದು. ಒಂದೊಂದು ಪದಗಳನ್ನು ಸಮಾರ್ದ್ರವಾಗಿ ಪಲಕಬೇಕು. ಎಲ್ಲಿಯೂ ಅದು ಉಂಟು. ಒಂದು ಪೇಂಟಿಂಗ್ ಮಾಡುವಾಗಲೂ ಅಷ್ಟೇ, ಒಂದು ಚಿತ್ರಲೇಖನದಲ್ಲಿ ಹಾಗೆ ಉಂಟು, ಕಾವ್ಯ ರಚನೆಯಲ್ಲಿಯೂ ಕೂಡ ಅದೇನೆ. ಆ ಸಂದರ್ಭವನ್ನು ನೋಡಿ ಅನುಭವಿಸಿ ತಾದಾತ್ಮ್ಯವನ್ನು ಪಡ್ಕೊಳ್ಳಿ ಅಂತ. ಅದು ಬಹಳ ಮುಖ್ಯ. ವರ್ಣನೀಯ ವಿಷಯ ತನ್ಮಯೀ ಭವನ ಯೋಗ್ಯತಾ ಅದು ಬೇಕು. ಅದನ್ನು ಅವಳು ಅಭಿನಯಿಸೋದು ನೋಡಿದಾಗ ಅವಳೇ ಪಾಠ ಹೇಳ್ತಾ ಇದ್ದಾಳೆ, ನಾನು ಶಿಷ್ಯನಾಗಿದ್ದೀನಿ ಅನಿಸುತ್ತೆ ಅಂತ. ಇಷ್ಟು ನಿರ್ಮತ್ಸರನಾದ ಗುರು ತುಂಬ ವಿರಳ. ಗಣದಾಸ ಪುಣ್ಯಾತ್ಮ, ಮಾಲವಿಕೆ ಪುಣ್ಯವತಿ, ಇಂಥ ಗುರು ಶಿಷ್ಯರ ಸಮಾಯೋಗ ಇದನ್ನು ಕಾಳಿದಾಸ ತೋರಿಸ್ತಾನೆ. ಅಂದರೆ ಗುರು ಶಿಷ್ಯರನ್ನು ಒಂದು ಸ್ವಲ್ಪವೂ ಉತ್ತೇಜನ ಮಾಡದೆ, ಅವರ ಗುಣವನ್ನು ಒಂದು ಸ್ವಲ್ಪ ಕೂಡ ಗಮನಿಸಿಕೊಳ್ಳದೆ ಹೋಗುವಂಥದ್ದು. ಹಾಗೆ ಅಹಂಕಾರ ಭೂಯಿಷ್ಠರಾಗಿ ಗುರುವೇನು ಅಂತ ಧಿಕ್ಕರಿಸುವಂಥ ಶಿಷ್ಯರು ಇರುವಲ್ಲಿ ಗುರುವಿನ ಗೌರವ ಕಾಪಾಡುವಂತೆ ಗಣದಾಸ ಮಾತಾಡ್ತಾನೆ. ನನಗೆ ಈ ಸಂದರ್ಭದಲ್ಲಿ ನೆನಪಾಗುತ್ತೆ, ನಾನು 86ನೇ ಇಸ್ವಿಯ ಜನವರಿ 1 RV ಕಾಲೇಜಿಗೆ ಸೇರಿದ್ದು ಅಧ್ಯಾಪನ ಮಾಡೋದಕ್ಕೆ. ಮೊದಲನೆಯ ಬ್ಯಾಚ್ನಲ್ಲಿಯೇ ಕಮಲ್ ಉನ್ನಿಕೃಷ್ಣನ್ ವ್ಯಾಸ್ ಅಂತ ಒಬ್ಬ ವಿದ್ಯಾರ್ಥಿ ಇದ್ದ. ಎಷ್ಟು ಚೆನ್ನಾಗಿ ಇಂಜಿನಿಯರಿಂಗ್ ಡ್ರಾಯಿಂಗ್ ಮಾಡ್ತಾ ಇದ್ದ ಅಂತಂದರೆ, ನಾನು ಅವನು ಒಂದೊಂದು ಡ್ರಾಯಿಂಗ್ ಶೀಟ್ಸನ್ನು ನೋಡಿ ಅವನ ಇಮ್ಯಾಜಿನೇಷನ್ ಆ್ಯಂಡ್ ಪ್ರೆಸೆಂಟೇಷನ್ಗೆ ಬಹಳ ಮೆಚ್ಚಿಕೊಳ್ತಾ ಇದ್ದೆ. ಒಂದು ಎಕ್ಸಾಮಿನೇಷನ್, ಒಂದು ಟೆಸ್ಟ್ ಕೊಟ್ಟಿದ್ದೆ. ನಾನು ತುಂಬ ಅತ್ಯುತ್ಸಾಹದಿಂದ ಕಠಿಣವಾದ ಲೆಕ್ಕಗಳನ್ನು ಕೊಡೋದು, ಅವ್ರನ್ನ ಚೆನ್ನಾಗಿ ಚಟ್ನಿ ಅರೆದು ಅವ್ರನ್ನ ಸರ್ವೋತ್ಕೃಷ್ಟವಾಗಿ ತಯಾರು ಮಾಡಬೇಕು ಅಂತ ಜುವಿನೈಲ್ ಎಂಥ್ಯೂಸಿಯಾಸಮ್ಮು ಬಹಳ ಹಿಂಸೆ ಮಾಡ್ತಾಯಿದ್ದೆ. ಹುಡುಗರನ್ನ ಬೆಂಚ್ ಮೇಲೆ ನಿಲ್ಲಿಸೋದು ಕೂಡ ಮಾಡ್ತಾಯಿದ್ದೆ ನಾನು. ಆಗ ಕಿವಿ ಹಿಂಡೋದು, ಬೆನ್ನ ಮೇಲೆ ಗುದ್ದೋದು, ಪೆನ್ಸಿಲ್ ಮುರಿದು ಕಿಟಕಿಯಿಂದ ಆಚೆಗೆ ಎಸೆಯೋದು, ಡ್ರಾಯಿಂಗ್ ಶೀಟನ್ನು ಹರಿದು ಮುಖಕ್ಕೆ ಎಸೆಯೋದು, ಈ ಥರದ್ದೆಲ್ಲ ಮಾಡಿಸ್ಕೊಂಡಿದ್ದುಂಟು. ಈಚೆಗೆ ಒಂದು ಬಾರಿ 2 ಅವಧಾನಗಳ ಮಧ್ಯೆ ಒಂದು ಊಟಕ್ಕೆ ಹೋಗಬೇಕಾಗಿತ್ತು. ನಮ್ಮ ಶಂಕರನಾರಾಯಣ ಉಪಾಧ್ಯಾಯರು ಇದ್ದರು. ಅವರೇ ಆವತ್ತಿನ ಊಟದ ಮನೆ ಏರ್ಪಾಟು ಮಾಡಿದರು. ನಿಮ್ಮ ಕಂಡ್ರೆ ತುಂಬ ಅಭಿಮಾನಿಸೋರೊಬ್ಬರು ಮನೆಯಲ್ಲಿ ಭೋಜನ ವ್ಯವಸ್ಥೆ ಆಗಿದೆ ಅಂತ. ಉಪನಯನ ಹೋದರೆ
ಸರ್ ನನ್ನ ಪರಿಚಯ ನಿಮಗಿದೆಯಾ ಅಂತ ಅವ್ರು ಕೇಳಿದ್ರು. ಇಲ್ಲಪ್ಪ ಅಂದೆ. ನೀವು ನನ್ನ ಡ್ರಾಯಿಂಗ್ ಶೀಟ್ ಹರಿದು ಮುಖಕ್ಕೆ ಎಸ್ದಿದ್ರಿ ಅಂತಂದರು. ಏನಪ್ಪ ಊಟದಲ್ಲಿ ಏನು ವಿಷ ಆಗ್ತಾ ಇಲ್ಲ ತಾನೇ ಅಂತ ಕೇಳಿದ್ದೆ. ಆ ಥರ ಬೇಕಾದಷ್ಟು ದೌರ್ಜನ್ಯ ನಡೆಸ್ತಾ ಇದ್ದೆ, ಚೆನ್ನಾಗಿ ಬರಲಿ ಇನ್ನೂ ಕಕ್ಕಲಾತಿ ಮೇಲೆ. ಆ ಹುಡುಗ ಅಷ್ಟು ಸೊಗಸಾಗಿ ಮಾಡ್ತಾ ಇದ್ದಿದ್ದು. ಒಂದು ಟೆಸ್ಟಲ್ಲಂತೂ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ ಟಾಪ್ ಆ್ಯಂಡ್ ಫ್ರಂಟ್ ವ್ಯೂ ಅಥವಾ ಫ್ರಂಟ್ ಆ್ಯಂಡ್ ಸೈಡ್ ವ್ಯೂ ಅಂತ ಎರಡೆರಡು ವ್ಯೂಸ್ ಕೊಟ್ಟು ಅದರ 3 ಡೈಮೆನ್ಷನಲ್ ವ್ಯೂನ ಬರೀಬೇಕು. ತುಂಬ ಕಲ್ಪನೆಗೆ ಸವಾಲಿರ್ತಕ್ಕಂಥದ್ದು. ನನಗೆ ಬಹಳ ಇಷ್ಟವಾದದ್ದು ಎಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಈ ಐಸೋಮೆಟ್ರಿಕ್, ಆಬ್ಲಿಕ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ಸ್ ತುಂಬ ಆರ್ಟಿಸ್ಟಿಕ್ ಆದದ್ದು, ತುಂಬ ಚಾಲೆಂಜಿಂಗ್ ಆದದ್ದು. ನಮ್ಮ ಸಿಲೆಬಸ್ಸಲ್ಲಿ ಇಲ್ಲದೇ ಇದ್ದಿದ್ದು ಒಂದಿತ್ತು, ಅದು ಪ್ರೊಜೆಕ್ಷನ್ ಆಫ್ ಶ್ಯಾಡೋಸ್ ಅಂತ. ಅದನ್ನು ನಾನು ಅಭ್ಯಾಸ ಮಾಡಿಕೊಂಡು ಕಲಿತಿದ್ದೆ. ಅದು ಇನ್ನೂ ವಿಲಕ್ಷಣವಾದಂಥದ್ದು. ಆದರೆ ಅದನ್ನೆಲ್ಲ ನಮ್ಮ ಶಿಷ್ಯರಿಗೆ ತಿಕ್ಕೋದಕ್ಕೆ ಹೋಗಲಿಲ್ಲ. ಆದರೆ ಅಲ್ಲಿ ಅವನು ಮಿನಿಮಮ್ ಲೈನ್ಸಿಂದ ಫೈನಲ್ ಪ್ರಾಡಕ್ಟ್ಗೆ ಅರೈವ್ ಆಗ್ಬೋದು. ದೇರ್ ಆರ್ ಮಲ್ಟಿಪಲ್ ಸೊಲ್ಯೂಷನ್ಸ್. ಈ ಅವಧಾನದ ಸಮಸ್ಯೆ ಪೂರ್ಣದಂತೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ನಲ್ಲಿ ಮಲ್ಟಿಪಲ್ ಸೊಲ್ಯೂಷನ್ ಸಾಧ್ಯ. ಮಿನಿಮಮ್ ಲೈನ್ಸಿಂದ ಮಾಡೋದು ಬೆಸ್ಟ್ ಸೊಲ್ಯೂಷನ್ ಅಂತ. ಅದನ್ನು ನಾನು ಒಂದು ಮಿನಿಮಮ್ ಲೈನ್ಸಿಂದ ಮಾಡುವುದು ಅಂತ ನಾನು ಒಂದು ಆದರ್ಶ ಪರಿಣಾಮ ಅಂತ ಇಟ್ಕೊಂಡು ಪರಿಹಾರ ಕಲ್ಪನೆ ಮಾಡಿಕೊಂಡಿದ್ದರೆ ಅದಕ್ಕಿಂತ ಒಂದು ಲೈನ್ ಕಡಿಮೆ ಬರುವಂತೆ ಮಾಡಿದ್ದೆ. ಈ ಶ್ಲೋಕವನ್ನೇ ಆತನ ಡ್ರಾಯಿಂಗ್ ಶೀಟ್ ಮೇಲೆ ಬರೆದು ಕೊಟ್ಟಿದ್ದೆ. ಸೋಯಂ ಪ್ರತ್ಯುಪತಿಶತೀವ ಮೇ ಬಾಲಹ ಅಂತ. ಇವನೇ ನನಗೆ ಪಾಠ ಹೇಳುವಂತೆ ಕಾಣಿಸ್ತಾ ಇದೆ, ನಾನಲ್ಲ ಅಂತ. ಇದೇನು ಸರ್ ಸಂಸ್ಕೃತದಲ್ಲಿ ಬರೆದಿದ್ದೀರಾ ಅಂತಂದಿದ್ದ. ಆಮೇಲೆ ಇನ್ನೂ ಒಂದೆರಡು ಪದ್ಯವನ್ನು ಆ ಹುಡುಗನ ಮೇಲೆ ಬರೆದು ಕೊಟ್ಟೆ. ಅಂದರೆ ಒಳ್ಳೆಯ ಯೋಗ್ಯತೆ ನೋಡಿ ಸಂತೋಷ ಪಡಬೇಕಲ್ಲದೆ ಸಂಕಟ ಪಟ್ಟರೆ ಏನೂ ಸಿಗುವಂಥದ್ದಲ್ಲ. ಅಸೂಯೆಯಿಂದ ಯಾರಿಗೂ ಒಳ್ಳೆಯದಾಗಿಲ್ಲ, ಅಸೂಯಾಗ್ರಸ್ತನಿಗೂ ಆಗಿಲ್ಲ. ಅಸೂಯಿತನಾಗ್ತಾನಲ್ಲ ಅವನಿಗೂ ಒಳ್ಳೆಯದಾಗಲ್ಲ. ಇವನು ಅಸೂಯೆ ಅವನಿಗೂ ಬಾಧೆ ಉಂಟು ಮಾಡುತ್ತೆ. ಅಸೂಯಾಗ್ರಸ್ತನಂತೂ ಖುದ್ದು ಸಾಯ್ತಾನೆ. ಪಾಪಕಾರ್ಯವನ್ನು ಮಾಡಿ ಇಹಪರ ಎರಡೂ ಇಲ್ಲದಂತೆ ಆಗುತ್ತಾನೆ. ಗುಣಾಧಿಕ್ಯವನ್ನು ಗೌರವಿಸಬೇಕು. ಗಣದಾಸ ಅಂಥವನು. ಅಂದರೆ ಒಂದು ಸಾಮಾನ್ಯವಾದ ಹೇರಂ ಒಪೇರ ಅಂತ ಅರಮನೆಯ ಚೆಲ್ಲಾಟದ ಅಂತಃಪುರದ ಕೋಲಾಹಲದ ಈ ದೃಶ್ಯಕಾವ್ಯದಲ್ಲಿ ಎಷ್ಟು ಮೌಲಿಕವಾದ ಅಂಶಗಳನ್ನು ಹೇಳ್ತಾನಲ್ಲ, ಅದು ತುಂಬ ಸ್ಮರಣೀಯವಾದದ್ದು ಅಂತ ಅನಿಸುತ್ತದೆ. ಬುಕಲಾವಳಿಕೆ ಅಂದುಕೊಳ್ತಾಳೆ, ಅಪಿ ಇರಾವತಿಮಪಿ ಅತಿಕ್ರಾಮಂತೀಮಿವ ಪಶ್ಯಾಮಿ ಅಂತ. ಇರಾವತಿ ಅಗ್ನಿಮಿತ್ರನ ಚಿಕ್ಕ ರಾಣಿ, ಕಿರಿಯ ರಾಣಿ, ಕಿರಿಯ ರಾಣಿ. ಅವಳು ಹರದತ್ತ ಅಂತ ಮತ್ತೊಬ್ಬ ನಾಟ್ಯಾಚಾರ್ಯರ ಶಿಷ್ಯೆ ಎನ್ನುವ ಸೂಚನೆ ನಮಗೆ ನಾಟಕದಲ್ಲಿ ಸಿಗುತ್ತದೆ. ಕವಿ ವಾಚ್ಯ ಮಾಡೋಲ್ಲ, ಸೂಚ್ಯವಾಗಿ ಹೇಳ್ತಾರೆ. ಅವಳನ್ನು ಮೀರಿಸುವಂತೆ ಇವಳು ಆಗಬಲ್ಲಳು ಅಂತ ನನಗನ್ಸುತ್ತೆ ಅಂತ ಇವಳು ಅಂದ್ಕೋತಾಳೆ. ಪ್ರಾಯಶಃ ಅವಳು ಹೇಗೋ ರಾಣಿ ಆಗಿಬಿಟ್ಟಿರ್ತಾಳೆ. ರಾಜನ ಈ ಅಭಿನವ ಮಧುಲೋಲಪತ್ವದಿಂದಾಗಿ ಅವಳು ಎಂಥವಳು, ಒಬ್ಬಳು ಅಳಕ್ ಮೇಲೊಂದು ಪುಳಕ್ ಅಂತ ರಾಣಿ ಆಗಿಬಿಟ್ಟಿರ್ತಾಳೆ. ಅವಳು ಮಿಕ್ಕವರಿಗೆಲ್ಲ ಸ್ವಲ್ಪ ದೌರ್ಜನ್ಯ ಮಾಡಿರ್ತಾಳೆ. ಅದಕ್ಕೆ ಸಖಿಯರಲ್ಲಿ ದಾಸದಾಸಿ ವರ್ಗದಲ್ಲಿ ಅವಳನ್ನು ಬಲಿ ಹಾಕಬೇಕು ಅಂತ ಒಳಗೆ ಒಂದು ಅಪೇಕ್ಷೆ ಇದ್ದಿರುತ್ತೆ. ಇಲ್ಲಿಯೋ ಮೂಲೆಯಲ್ಲಿ ಧಾರಣಿಗೂ ಕೂಡ ಇವಳು ಬಂದು ನನ್ನ ಪಟ್ಟ ಕಸಿದಳು, ಅದಕ್ಕೆ ಅವಳಿಗೂ ಒಂದು ಬಲಿ ಹಾಕೋಣ ಅಂತ ಇದ್ದಿತ್ತೋ ಏನೋ ಗೊತ್ತಿಲ್ಲ. ಕವಿ ಅದನ್ನು ಹೇಳೋಲ್ಲ. ಆದರೆ ಮಾನವ ಸ್ವಭಾವದ ಸಂಕೀರ್ಣತೆಯಲ್ಲಿ ಇವೆಲ್ಲ ಅಡಗುವಂಥದ್ದು. ಹಾಗಾಗಿ ಇವಳು ಅಂದ್ಕೋತಾಳೆ, ಆ ಅತಿಕ್ರಾಮಂತೀಮಪಿ ಪಶ್ಯಾಮಿ ಇರಾವತೀಂ ಅಂತ. ಆಮೇಲೆ ಹೇಳ್ತಾನೆ ಗಣದಾಸ, ಭದ್ರೆ ತದ್ವಿಧಾನಾಂ ಅಸುಲಭತ್ವಾತ್ ಪೃಚ್ಛಾಮಿ ಕುತೋ ದೇವ್ಯ ತತ್ ಪಾತ್ರಂ ಆನೀತಂ. ಇಂಥವ್ರು ಸಿಗೋದು ಕಷ್ಟ, ಅದಕ್ಕೆ ಹೇಳ್ತಾ ಇದ್ದೀನಿ ಈ ಪಾತ್ರ, ಈ ಕ್ಯಾರೆಕ್ಟ್ರು ಎಲ್ಲಿ ಸಿಕ್ತು ಅಂತ. ನಾವು ಹೇಳ್ತೀವಲ್ಲ, ಇವನು ಹೀರೋ ಆಗೋ ಮೆಟೀರಿಯಲ್ಲು ಅಂತ ಅಂತೀವಲ್ಲ, ಆ ರೀತಿ ಲೋಕರೂಢಿಯ ಮಾತು. ಈ ಪಾತ್ರ ಇಂಥ ಸತ್ಪಾತ್ರವಾದ ಶಿಷ್ಯ ಎಲ್ಲಿಂದ ಅಂತ. ಆಗ ಅವಳು ಹೇಳ್ತಾಳೆ, ಅಸ್ತಿ ದೇವ್ಯಾ ವರ್ಣಾವರೋ ಭ್ರಾತ ವೀರಸೇನೋ ನಾಮ ಅಂತ. ವೀರಸೇನ ವರ್ಣಾವರ ಭ್ರಾತ ಅಂದರೆ ದೇವಿ ಕ್ಷತ್ರಿಯಳು. ಅವ್ರ ತಂದೆಗೆ ಶೂದ್ರ ಸ್ತ್ರೀಯಲ್ಲೋ ವೈಶ್ಯ ಸ್ತ್ರೀಯಲ್ಲೋ ಹುಟ್ಟಿದಂತನು ವರ್ಣೇನ ಅವರಹ ಭ್ರಾತ, ಅಥವಾ ಸೋದರ ಸಮಾನನಾಗಿದ್ದಂಥ ಮತ್ತೊಬ್ಬ ವರ್ಣದವನು. ಅಂದರೆ ಆ ಕಾಲದ ಸೊಸೈಟಿಯಲ್ಲಿ ಈಗಿರುವಂತೆ, ಈಗಿಲ್ಲ ಬಿಡಿ, ಈಗೊಂದು 80-90 ವರ್ಷಗಳ ಕೆಳಗಿದ್ದಂಥ ಕಠೋರವಾದ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಇರಲಿಲ್ಲ. ಈ ಜಾತಿ ವಿಭಾಗದಲ್ಲಿ ಪರಮಾರ್ಥ ಏನೂ ಇಲ್ಲ. ಅದು ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ, ದೇವರಿದ್ದಂತೆ ಅಷ್ಟೇ. ಅದು ಒಂದು ನಂಬಿಕೆ. ಎಲ್ಲ ನಂಬಿಕೆಯೂ ಕುರುಡು ನಂಬಿಕೆ. ಕುರುಡು ನಂಬಿಕೆ ಅಂತ ಪ್ರತ್ಯೇಕ ಹೇಳಲೇಬೇಕಾಗಿಲ್ಲ. ವಿಶ್ವಾಸ ಏವ ಅಂಧವಿಶ್ವಾಸ, ಶ್ರದ್ಧಾ ಏವ ಅಂಧ. ಈ ಜಾತಿ ಮತ ಇತ್ಯಾದಿಗಳಲ್ಲಿ ಪರಮಾರ್ಥ ಏನೂ ಇಲ್ಲ. ವ್ಯಕ್ತಿಯ ಒಳಿತು ಮೂಲಭೂತವಾದದ್ದು, ಅದು ಬಹಳ ಉತ್ತಮವಾದದ್ದು. ಆದರೆ ಅಲ್ಲಿ ತುಂಬ ಫ್ಲೆಕ್ಸಿಬಲ್ ಆಗಿದ್ದಂಥ ಸೊಸೈಟಿ. ಯಾವ ಸೊಸೈಟಿನೂ ಪ್ರಾಸ್ಪರಸ್ ಆಗಿರಬೇಕು ಅಂತಂದರೆ, ಸಮೃದ್ಧವಾಗಿರಬೇಕು, ಎಲ್ಲ ವಿಭಾಗಗಳಲ್ಲಿ ಸಾಮರಸ್ಯ ಬೇಕು ಅಂದರೆ ವಿಭಾಗ ಇರಬೇಕು. ಆದರೆ ಅದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಆಗಬಾರ್ದು. ಯಾವಾಗ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಆಗುತ್ತೋ ಎಲ್ಲಿಲ್ಲದ ಮೂಗುಬ್ಬಸ ಬರುತ್ತದೆ, ಮೇಲು ಕೀಳುಗಳ ಕೋಲಾಹಲ ಉಂಟಾಗುತ್ತದೆ. ಒಂದು ಹೆಲ್ದಿ ಝೋನ್ ಅಂತ ನಾವೇನು ಹೇಳ್ತೀವಿ, ಆರೋಗ್ಯಕರವಾದ ವಾತಾವರಣ ಇರಬೇಕು ಅಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಒಂದು ಸುಲಭವಾದ ಕೊಡುಕೊಳ್ಳುವಿಕೆ ಇರಬೇಕು.
ಅಂದರೆ ನಿರಂತರ ಹಣ ಚಲಾವಣೆಯಲ್ಲಿ ಎಲ್ಲ ವರ್ಗಗಳಲ್ಲಿಯೂ ನಡೀತಾ ಇದ್ದಾಗ ಆರ್ಥಿಕವಾದ ಆರೋಗ್ಯ ಇರ್ತದೆ. ಹಾಗೆ ಸ್ನೇಹ, ವಿಶ್ವಾಸ, ಬಾಂಧವ್ಯಗಳ ಕೊಡುಕೊಳ್ಳುವಿಕೆ ಎಲ್ಲ ವಲಯದ ಸಮಾಜದಲ್ಲೂ ಇದ್ದಾಗ ಅದು ಆ ಸಮಾಜ ಜೀವನ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಆದರೂ ಅಷ್ಟೇ, ಕೊಡೋರು ಕೊಡ್ತಾನೆ ಇರಬೇಕು, ತಗೊಳ್ಳೋರು ತಗೋತಾನೆ ಇರಬೇಕು. ಅಂದರೆ ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ಈರ್ಭದ್ರ ಅಂತೀವಲ್ಲ, ಹಾಗಾಗುತ್ತದೆ. ಇದು ಅಲ್ಲದೆ ಇದ್ದರೆ ಕಷ್ಟ. ಈ ಅನಾಹುತಕ್ಕೆ ಅಂದರೆ ಈ ವಾಟರ್ ಡೇಟ್ ಕಂಪಾರ್ಟ್ಮೆಂಟ್ ಆಗುವಲ್ಲಿ ಯಾವುದೇ ಸಮುದಾಯದ ಸ್ವಾರ್ಥ ದುಷ್ಟ ಕಾರ್ಯವನ್ನು ಮಾಡುತ್ತದೆ. ಆ ಸ್ವಾರ್ಥವನ್ನು ಮೀರೋಕ್ಕಾಗದೇ ಇದ್ದರೂ ಮಿತ ಮಾಡಿಕೊಂಡ್ರೆ ಲೋಕಕ್ಕೆ ಒಳ್ಳೆಯದು. ಅದರಿಂದಲೇ ಅವಳು ತನ್ನ ವರ್ಣದಿಂದ ಅವರನಾದಂಥ ಸೋದರ ಅಂದರೆ ಕೀಳು ಅಂತ ಅನ್ನುವಂಥದ್ದಿದ್ದರು ವೀರಸೇನನ. ಅವನು ನರ್ಮದಾ ತೀರದಲ್ಲಿ ಅಂತಪಾಲ ದುರ್ಗದಲ್ಲಿ, ಗಡಿನಾಡಿನ ದುರ್ಗ ರಕ್ಷಣೆಗೆ ಬಹಳ ಮುಖ್ಯವಾದದ್ದು, ಅಲ್ಲಿ ಇವಳಿಗೆ ಅವನು ಕೊಂಡುಕೊಂಡು ದಾಸಿಯ ರೂಪದಲ್ಲಿ ಶಿಲ್ಪಾಧಿಕಾರೇ ಯೋಗ್ಯೇ ಎಂ ದಾರಿಕಾ ಇತಿ ಭಣಿತ್ವಾ ಭಗಿನ್ಯ ದೇವ್ಯ ಉಪಾಯನಂ ಪ್ರೇಷಿತ, ಅಕ್ಕನಿಗೆ ಉಡುಗೊರೆಯಾಗಿ ಕಳಿಸಿಕೊಟ್ಟಿದ್ದಾನೆ, ಅಕ್ಕನಿಗೂ ಅಥವಾ ತಂಗಿಗೂ ಕಳಿಸಿಕೊಟ್ಟಿದ್ದಾನೆ ಅಂತ ಅನ್ಬೋದು. ಭ್ರಾತ ಅಂತಿರೋದ್ರಿಂದ ಸಹೋದರ, ಬ್ರದರ್, ವಿ ಡೋಂಟ್ ನೋ ಎಲ್ಡರ್ ಆರ್ ಯಂಗರ್. ಗಣದಾಸ ಅಂದ್ಕೋತಾನೆ, ಆಕೃತಿ ವಿಶೇಷ ಪ್ರತ್ಯಯಾತ್ ಏನಾಂ ಅನೂನ ವಸ್ತುಕಾಂ ಸಂಭಾವಯಾಮಿ ಅಂತ ಅಂದ್ಕೋತಾನೆ. ಮತ್ತೆ ಆಕೃತಿ ವಿಶೇಷ, ಇವಳು ಆಕೃತಿ ವಿಶೇಷವನ್ನು ನೋಡಿದರೆ ಇವಳು ಅನೂನಳಾದವಳು, ಕೊರತೆಯೇ ಇಲ್ಲದೆ ಇರತಕ್ಕಂಥ ಅನನ್ಯಳಾದವಳು ಅಂತ ಅನಿಸುತ್ತದೆ ಅಂತ. ಮತ್ತೆ ಅವನು ಹೇಳ್ತಾನೆ, ಭದ್ರೆ ಮಯಾಪಿ ಯಶಸ್ವಿನ ಭವಿತವ್ಯಂ, ನಾನು ಕೀರ್ತಿ ಪಡೆಯಬೇಕು ಅಂತ. ಅಂದರೆ ಒಳ್ಳೆ ಶಿಷ್ಯರಿಂದ ಗುರುವಿಗೆ ಕೀರ್ತಿ. ಒಳ್ಳೆ ಶಿಷ್ಯರಿಲ್ಲದೆ ಇದ್ದರೆ ಗುರುವಿಗೆ ಅಂಥ ದೊಡ್ಡ ಕೀರ್ತಿ ಬರುವುದಿಲ್ಲ. ಮತ್ತು ಗಣದಾಸನಂಥವ್ರು ಏನು ಪಾಪ ನೃತ್ಯ ಮಾಡಬಲ್ಲರು, ಅವರ ನೃತ್ಯ ಕಲೆ ಒಳ್ಳೆಯ ಕಲಾವಿದೆಯ ಮೂಲಕ ವ್ಯಕ್ತೀಕೃತವಾಗಬೇಕಲ್ಲ. ತುಂಬ ಜನ ಯಾರಿಗೂ ಹೇಳಿಕೊಡದೆ ಮುಚ್ಚು ಮರೆ ಮಾಡಿ ಕಡೆಗೆ ಅವರು ಸಾಯ್ತಾರೆ, ಅವ್ರ ವಿದ್ಯೆನೂ ಅವ್ರ ಜೊತೆಗೆ ಸಾಯುತ್ತದೆ, ಯಾರಿಗೂ ಪ್ರಯೋಜನಕ್ಕೆ ಬರೋಲ್ಲ. ನಾಯಿ ಮೊಲೆ ಹಾಲು ಅಂತಂತಾರಲ್ಲ, ಆ ರೀತಿಯಾಗುತ್ತೆ. ಮರಿಗಳಿಗಾದರೂ ಅದಾಗುತ್ತದೆ, ಇದು ಯಾರಿಗೂ ಆಗೋದಿಲ್ಲ ಅಂತ ತಮ್ಮ ಸಂತತಿಗೆ ಕೊಡಬೇಕು, ಅವರಿಗೆ ಕೊಡಬೇಕು, ಇವರಿಗೆ ಕೊಡಬೇಕು ಅಂತ ಅಂದುಕೊಳ್ತಾರೆ. ಖುಲ್ಲಾಂ ತೆರೆದು ಕೊಡಬೇಕು. ಈ ಕಾಪಿರೈಟ್ ಅನ್ನುವಂಥದ್ದೇ ಒಂದು ಮಹಾಪಾತಕ ಅನಿಸ್ಬಿಡುತ್ತೆ ಎಷ್ಟೋ ಬಾರಿ. ಮತ್ತು ನಮ್ಮನ್ನು ಅವರು ಎಕ್ಸ್ಪ್ಲಾಯ್ಟ್ ಮಾಡಿಬಿಡ್ತಾರೆ, ನಮ್ಮಿಂದ ಕದ್ದು ಬಿಡ್ತಾರೆ. ಇವೆಲ್ಲ ತುಂಬ ಅತಿಶಯವಾದ ಅವಿವೇಕ. ನಮ್ಮ ವಿದ್ಯೆಯನ್ನು ಮತ್ತೊಬ್ಬ ಆತ್ಮಸತ್ತಾಗಿ ಚೆನ್ನಾಗಿ ಮಾಡಿಕೊಂಡ್ರೆ ಅವನ ಅಧಿಕಾರಿ ಅಂತ ಅರ್ಥ. ಇಂದು ನಮ್ಮಲ್ಲಿ ವೇದಾಧಿಕಾರ ಅವರಿಗಿಲ್ಲ ಇವರಿಗಿಲ್ಲ ಅಂತ ಈ ಮುಂಡೆ ಮಕ್ಕಳಿಗೆ ಯಾರು ಕೊಟ್ಟಿಟ್ಟಿದ್ದಾರೆ? ಹಣೆಗೆ ಚೆಚ್ಚಿಟ್ಟಿರೋದು ಯಾರೂ ಮಾಡಿಲ್ಲ. ಕ್ಯಾಸೆಟ್ ಇದೆ, CD ಇದೆ, ಪುಸ್ತಕ ಇದೆ, ಬಾಯಿ ಬಡ್ಕೊಂಡು ಲೋಕದಲ್ಲಿ ಎಲ್ಲ ಕಡೆಗೂ ಇದೆ. ಏನು ವೇದ ಹೇಳೋದು ಕಷ್ಟವಾ? ನಾನು ಹೇಳ್ತೀನಿ, ಒಂದು ಭೈರವಿ ರಾಗ ಹಾಡ್ತಕ್ಕಂಥದ್ದು, ಒಂದು ಅಸಾವರಿ ರಾಗ ಹಾಡ್ತಕ್ಕಂಥದ್ದು ನಿಮ್ಮ ಸಕಲ ವೇದ ಮಂತ್ರಗಳನ್ನು ತ್ರೈಶ್ವರ್ಯದಲ್ಲಿ ಪಲಕೋದಕ್ಕಿಂತ ಕಷ್ಟಕಾರಿಯಾದದ್ದು. ಏನು ಬೇಡ, ನನಗೆ ಎಂಥ ವೇದ ವಿದ್ವಾಂಸನೂ ಒಂದು ಭೈರವಿನಲ್ಲಿ ಅಥವಾ ಒಂದು ತೋಡಿನಲ್ಲಿ ಗ್ರಹಭೇದ ಮಾಡಿ ತೋರಿಸ್ಬಿಡ್ಲಿ, ನಾಲಿಗೆ ಕಿತ್ಕೊಂಡು ಅವ್ರ ಕಾಲಿಗೆ ಹಾಕ್ತೀನಿ. ಆಗೋದಿಲ್ಲ. ಒಬ್ಬ ಸಂಗೀತಗಾರನ ಮೂಲಕವಾಗಿ ಸಪ್ತ ಸ್ವರಗಳು ಸುಷ್ಟವಾಗಿ ಪಲಕೋರ ಮೂಲಕವಾಗಿ ಒಂದು ಪುರುಷ ಸ್ವರವನ್ನು, ಒಂದು ವಿಷ್ಣು ಸೂಕ್ತವನ್ನು ಹೇಳಿಸೋದು ಏನೂ ಕಷ್ಟ ಇಲ್ಲ. ಯಾತಕ್ಕೆ ಹೇಳ್ತೀನಿ ಅಂದರೆ ಈ ಮತಾಂಧತೆ ಬಂದುಬಿಟ್ಟಿದೆ. ಹಾಗಾಗಿ ವೇದ ಕಲಿಬೇಕಾದವ್ರಿಗೆ ಬೇಡವಾಯಿತು, ಜಗತ್ತಿಗೆಲ್ಲ ಬೇಕಾದ ವೇದ ಇಲ್ಲವಾದಂತೆ ಆಯಿತು. ಈ ಸಣ್ಣತನವನ್ನು ಬಿಡಬೇಕು. ಇನ್ನೂ ವೇದಾಧಿಕಾರ ಅಂತ ಯೋಚನೆ ಮಾಡ್ತಾರೆ. ಆ ಮಡಿವಂತಿಕೆಯ ಅವಿವೇಕ, ಮಹಾಮೂರ್ಖತನ ತುಂಬ ತುಂಬಿದೆ. ನಮ್ಮ ದೇಶ ಹಾಳಾಗೋದಕ್ಕೆ ಇವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅಂತ ನನಗನ್ನಿಸುತ್ತದೆ. ಅಲ್ಲೇ ಇದೆಯಲ್ಲ, ಈ ಕಲ್ಯಾಣಕರವಾದ ವಾಕ್ಕನ್ನು ಜಗತ್ತಿಗೆಲ್ಲ ಪ್ರಸಾರ ಮಾಡಿ ಅಂತ ಇನ್ನೂ ಗಂಟು ಕಟ್ಕೊಳ್ಳೋದ? ಎಂದು ಈ ಬ್ರಾಹ್ಮಣ ಮಠಗಳು ನಮ್ಮ ಉತ್ತರಾಧಿಕಾರಿಗಳಾಗಿ ಯಾವ ಜಾತಿಯವನನ್ನು ಕೂಡಿಸ್ತೀನಿ, ಅವನು ವಿದ್ಯಾಧಿಕಾರಿಯಾಗಿದ್ದರೆ ಸರಿ, ವಿದ್ಯಾಯೋಗ್ಯರಾಗಿದ್ದರೆ ಸರಿ ಅಂತ ಅಂದಮೇಲೆ ಮುಗಿಯುತ್ತಲ್ಲಿಗೆ ರಗಳೇನೇ ಇರೋದಿಲ್ಲ. ಇವರು ಹಿಡಿದಾಡಿಕೊಂಡು ಮಾಡ್ತಾರೆ. ಮತ್ತು ಎಲ್ಲ ವರ್ಣಗಳವರು ತಮಗೆ ಶಿಷ್ಯರಾಗಿದ್ದಾರೆ ಅಂತ ಬೇರೆ ಕೋಲಾಹಲ ಮಾಡ್ತಾರೆ. ಹಾಗೆ ಮಾಡಿದಾಗ ಬಂದೇ ಬರುತ್ತದೆ. ಪ್ರಾಚೀನ ಭಾರತದಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಅಂಥದ್ದು ಇರಲಿಲ್ಲ. ಒಂದು ಪಕ್ಷ ಇತ್ತು ಅಂದರೆ ಅದನ್ನು ಬಿಟ್ಟು ಬರಬಹುದು, ಯಾಕೆಂದರೆ ಎಷ್ಟೋ ಬಿಟ್ಟಿದ್ದೂ ಆಗಿದೆ. ಈ ವಿಷಯಗಳಲ್ಲಿ ಸಂಕುಚಿತತೆಗೆ ಅವಕಾಶವೇ ಇಲ್ಲ, ಮಾಡಿಕೊಳ್ಳಬಾರ್ದು. ಪಾಶ್ಚಾತ್ಯ ಪರಂಪರೆಯಲ್ಲಿ ಇರುವ ಎಷ್ಟೋ ದೋಷಗಳ ಜೊತೆಗೆ ಮಹಾ ಗುಣಾಂಶಗಳು ಏನಂದರೆ ಜಾತಿಯಿಂದಲೇ ಎಲ್ಲವನ್ನೂ ತೀರ್ಮಾನ ಮಾಡ್ತಕ್ಕಂಥದ್ದು ಆಗಿರಲಿಲ್ಲ. ಈಗ ಹಾಗಿಲ್ಲ, ಅದನ್ನು ನೋಡಬೇಕು. ಅವಳು ಮಾಲವಿಕೆ ರಾಣಿಯಾಗಬೇಕಾದವಳು ದಾಸಿಯಾಗಿದ್ದಾಳೆ. ಆದರೆ ಅವಳ ಕಲಾ ಕೌಶಲಕ್ಕೆ ಮಾತ್ರ ಒಂದಿಷ್ಟು ಕೊರತೆ ಇಲ್ಲ. ಅವಳು ಹೇಳ್ತಾಳೆ, ಮಾಲವಿಕೆಯ ಬಗ್ಗೆ ಅವನು ಬಹಳ ಮೆಚ್ಚಿಕೊಂಡು ಹೇಳ್ತಾನೆ, ಪಾತ್ರ ವಿಶೇಷೇ ನ್ಯಸ್ತಂ ಗುಣಾಂತರಂ ವ್ರಜತಿ ಶಿಲ್ಪ ಮಾಧಾತು ಜಲಮಿವ ಸಮುದ್ರ ಶುಕ್ತೌ ಮುಕ್ತಾಫಲತಾಂ ಪಯೋದಸ್ಯ ಅಂತ. ಯೋಗ್ಯರಾದವರಿಗೆ ನಾವು ಕೊಟ್ಟ ವಿದ್ಯೆ ಅತಿಶಯವಾದ ಗುಣವನ್ನು ಪಡ್ಕೊಳ್ಳುತ್ತೆ. ಸ್ವಾತಿ ನಕ್ಷತ್ರದಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದ ನೀರ ಹನಿ, ಮಳೆಯ ಹನಿ ಮುತ್ತಿನ ಮಣಿಯಾಗಿ ಪರಿಣಮಿಸುತ್ತದೆ ಎನ್ನುವ ಲೋಕಪ್ರಸಿದ್ಧವಾದ ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ. ಹಾಗೆ ಯೋಗ್ಯರಿಗೆ ಕೊಟ್ಟ ವಿದ್ಯೆ ನಮಗೆ ತುಂಬ ಪ್ರಯೋಜನಕಾರಿ. ಶಾಕುಂತಲದಲ್ಲಿ ಕಣ್ವ ಹೇಳ್ತಾನೆ,
ಸಚ್ಚಿಷ್ಯ ಪರಿಗೃಹೀತ ವಿದ್ಯೇವ ಅಶೋಚನೀಯ ಸಮೃತಾಸಿ ಅಂತ. ಒಳ್ಳೆಯ ಶಿಷ್ಯರಿಗೆ ಹೇಳಿದ ಪಾಠದ ಹಾಗೆ ನಿನ್ನ ಬಗ್ಗೆ ನನಗೆ ಬೇಸರ ಇಲ್ಲ ಅಂತ. ಯೋಗ್ಯರಾದವರಿಗೆ ನಾವು ತಿಳಿಸಿಕೊಟ್ಟರೆ ತುಂಬ ಪ್ರಯೋಜನ ಉಂಟು. ಆ ವಿದ್ಯೆ ಬೆಳೆಯುತ್ತದೆ. ನನಗೆ ಅನೇಕ ವರ್ಷಗಳಿಂದ ಒಂದು ಅಪೇಕ್ಷೆ ಇತ್ತು. ನಾನು ನನ್ನ ಅಭಿಮಾನಾಸ್ಪದವಾದ ಶಾಸ್ತ್ರ ಅಂತ ಭಾವಿಸಿಕೊಂಡಿರೋದು ಅಲಂಕಾರ ಶಾಸ್ತ್ರ. ಅದಕ್ಕೆ ನನಗೆ ತಮ್ಮ ಗ್ರಂಥಗಳ ಮೂಲಕ, ಬರವಣಿಗೆಗಳ ಮೂಲಕ ದೊಡ್ಡ ಮಾರ್ಗದರ್ಶನ ಮಾಡಿದ ಮಹಾಗುರುಗಳು ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು. ಹಾಗಾಗಿ ಅವರ ಋಷಿಋಣವನ್ನು ತೀರಿಸಬೇಕು ಅಂದರೆ ಅವರ ಕ್ರಿಟಿಕಲ್ ಎಡಿಷನ್ಸನ್ನು ಯಾರಿಗಾದರೂ ಪಾಠ ಮಾಡಬೇಕು ಅಂತ ಅಂದುಕೊಂಡೆ. ಹಾಗೆ ಅಂದುಕೊಂಡಾಗ ಎಷ್ಟೋ ವರ್ಷ ಆದಮೇಲೆ ಒಬ್ಬ ವಿದ್ಯಾರ್ಥಿನಿಗೆ ಧ್ವನ್ಯಾಲೋಕವನ್ನು ಲೋಚನ ಸಮೇತವಾಗಿ ಪಾಠ ಹೇಳಿದೆ. ಆಕೆ ಹಲವಾರು ವಿದ್ಯಾರ್ಥಿಗಳಿಗೆ ಅದನ್ನು ಹೇಳುವ ಮೂಲಕವಾಗಿ ನನಗೆ ಇನ್ನೂ ದೊಡ್ಡ ಸಂತೋಷ ಸಿಕ್ತು. ಡಾಕ್ಟರ್ ಆರತಿ ಬಿ ಎನ್ನೋರು ಬಹಳ ಚೆನ್ನಾಗಿ 16 ಜನಕ್ಕೆ ಅದನ್ನು ಪಾಠ ಮಾಡಿದ್ರು. ಹಾಗೆಯೇ ವಕ್ರೋಕ್ತಿ ಜೀವಿತವನ್ನು ಈಚೆಗೆ ನನ್ನ ಮತ್ತೊಬ್ಬ ಸ್ನೇಹಿತ ಶ್ರೀಶ್ ಕಾರಂತನಿಗೆ ಕ್ರಮವಾಗಿ ಪಾಠ ಹೇಳಿದೆ. ರಾತ್ರಿ 10:30 ಗಂಟೆಗೆ ಬಂದು 1:30 ಗಂಟೆ 2 ಗಂಟೆವರೆಗೂ ಕೂತ್ಕೊಂಡು ಪಾಠ ಕೇಳ್ಕೊಂಡು ಹೋಗ್ತಾ ಇದ್ದು ಹುಡುಗ ಆತ. ಅಲಂಕಾರ ಶಾಸ್ತ್ರದ ಎಲ್ಲ ಮೂಲತತ್ವಗಳನ್ನು ಅನೂಚಾನವಾದ ರೀತಿಯಲ್ಲಿ ಹೇಳಿದೆ. ಅದರಿಂದ ಆದ ಪ್ರಯೋಜನ ಏನು ಅಂದರೆ, ಒಬ್ಬ ಜಯಂತ ಕಾಯ್ಕಿಣಿಯ ಸಿನಿಮಾ ಹಾಡಿನಲ್ಲಿ ಯಾವ ಅಲಂಕಾರ ಇರ್ಬೋದು, ಯಾವ ರಸಭಾವ ಇರ್ಬೋದು, ಯಾವ ವಕ್ರೋಕ್ತಿ ಇರ್ಬೋದು ಅಂತ ಬರೆಯುವಂಥ ಶಕ್ತಿ ಬಂದಿದೆ. ಈ ಥರದ ದಿಶೆಯಲ್ಲಿ ಇನ್ನಷ್ಟು ಸಂಶೋಧನೆ ಮಾಡಬೇಕು ಅನ್ನೋ ಉತ್ಸಾಹ ಆ ತರುಣನಿಗೆ ಬಂದಿದೆ ಅಂತಂದರೆ ಇದು ನಮಗೆ ಬೇಕಾಗಿರುವಂಥದ್ದು. ಒಂದು ಋಷಿಋಣ ತೀರಿಸೋದಕ್ಕೆ ಇರುವ ದಾರಿ ಅಂತಂದರೆ ಯೋಗ್ಯರಿಗೆ ನಾವು ತಿಳಿಸುವಂಥದ್ದು. ಅದು ಬಿಟ್ಟರೆ ಮತ್ತಿನ್ಯಾವುದೂ ಇಲ್ಲ. ಜ್ಞಾನಕ್ಕೆ ಸರ್ಕ್ಯುಲೇಷನ್ನು, ಜ್ಞಾನ, ಹಣ ಇವೆಲ್ಲ ಕೂಡ ಚಲಾವಣೆಯಲ್ಲಿದ್ದಾಗಲೇ ಮಾತ್ರ ಬರ್ತಕ್ಕಂಥದ್ದು. ನಾನೇ ಇಟ್ಕೊಂಡು ಕೋಲಾಹಲ ಮಾಡ್ತೀನಿ ಅಂದರೆ ಅಲ್ಲ. ಅಪೂರ್ವ ಕೋಪಿ ಕೋಶೋಯಂ ವಿದ್ಯತೇತವ ಭಾರತಿ ವ್ಯಯತೋ ವೃದ್ಧಿಮಾಯಾತಿ ಕ್ಷಯಂ ಯಾತಿ ಚ ಸಂಚಯಾತ್ ಅಂತ ಮಾತಿದೆಯಲ್ಲ. ಸರಸ್ವತಿ, ನಿನ್ನ ಬೊಕ್ಕಸದ ಬಗೆಯೇ ಬಹಳ ವಿಲಕ್ಷಣವಾದದ್ದು. ಖರ್ಚು ಮಾಡಿದಷ್ಟು ಬೆಳೆಯುತ್ತೆ, ಹಾಗೆ ಇಟ್ಟಷ್ಟು ಕೊಳೆಯುತ್ತೆ ಅಂತ. ಆಮೇಲೆ ಕೇಳ್ತಾಳೆ, ಈಗೆಲ್ಲಿದ್ದಾಳೆ ಮಾಲವಿಕೆ ಅಂತ. ಇದಾನೀಂ ಪಂಚಾಂಗಾಭಿನಯಂ ಉಪದಿಶ್ಯ ಮಯಾ ವಿಶ್ರಮ್ಯತಾಂ ಇತಿ ಅಭೀತ ದೀರ್ಘಿಕಾವಲೋಕನ ಗವಾಕ್ಷಗತ ಪ್ರವಾತಂ ಆಸೇವಮಾನ ತಿಷ್ಠತಿ. ಈಗಷ್ಟೇ ಪಂಚಾಂಗಿಕಾಭಿನಯ ಅಂತ ಒಂದು ಅಂಶವನ್ನು ಹೇಳಿಕೊಟ್ಟು ಬಂದಿದ್ದೀನಿ. ಸಾಕಷ್ಟು ಬಳಲಿಕೆ ಆಗಿದೆ ಅವಳಿಗೆ. ಹಾಗಾಗಿ ತಂಗಾಳಿಯನ್ನು ತುಂಬ ಸೊಗಸಾಗಿ ಸೇವನೆ ಮಾಡೋಕ್ಕೆ ಅವಕಾಶವಾಗುವ ಗವಾಕ್ಷದ ಹತ್ತಿರ ಇದ್ದಾಳೆ. ಅಲ್ಲಿ ಹತ್ತಿರದಲ್ಲೇ ಉದ್ದವಾದ ಕಾಲುವೆಗಳು, ಕೊಳಗಳಿವೆ. ಅಲ್ಲಿಂದ ಬೀಸಿ ಬರ್ತಕ್ಕಂಥ ತಂಗಾಳಿಗೆ ಮೈಯೊಡ್ಡಿಕೊಂಡು ಸಂತೋಷವಾಗಿದ್ದಾಳೆ ಅನ್ನುವ ಮಾತನ್ನು ಗಣದಾಸ ಹೇಳ್ತಾನೆ. ಇಲ್ಲಿ ನಾವು ಪಂಚಾಂಗಿಕಾಭಿನಯ ಅನ್ನುವಂಥ ಒಂದು ಶಬ್ದವನ್ನು ನೋಡಿದ್ವಲ್ಲ. ಆ ಪಂಚಾಂಗಿಕಾಭಿನಯ ಅಂತಂದರೆ ಏನು ಅಂತನ್ನುವುದು ಒಂದು ವಿಶೇಷವಾದ ಚರ್ಚೆಗೆ ಒಳಗಾಗಿರುವಂಥ ಸಂಗತಿ. ಅದರ ಬಗ್ಗೆ ಆನಂದಗಿರಿಯವಲ್ಲ ಕುಮಾರಗಿರಿಯ ಅದರೊಳಗೆ ಬಹಳ ಚೆನ್ನಾಗಿರುವಂಥ ಒಂದು ಮಾತು ಬರ್ತದೆ. ಪ್ರೇರಣಸ್ಯ ಅಂಗಪಂಚಕಂ ಉಕ್ತಂ ನೃತ್ಯರತ್ನಾಕರೆ ನೃತ್ಯಂ ತಥಾ ಚ ಕೈವಾರಃ ಗರ್ಗರಃ ಜಾಗರಂ ತಥಾ ಗೀತಂ ಚೇತಿ ಸಮಾಖ್ಯಾತಂ ಪ್ರೇರಣಸ್ಯ ಅಂಗಪಂಚಕಂ ತ್ರಿಭಿಃ ಏವಂ ತತ್ ಪ್ರಯೋಜ್ಯಂ ಸ್ಯಾತ್ ಕೈವಾರಂ ಜಾಗರಂ ವಿನಾ. ಇದು ಪಂಚಾಂಗಿಕಾಭಿನಯ ಅಂತ 2-3 ಅಭಿಪ್ರಾಯಗಳು ಉಂಟು. ಇದು ಮಧ್ಯಕಾಲದಲ್ಲಿ ತುಂಬ ಪ್ರಸಿದ್ಧವಾದಂಥ ಒಂದು ಪೇರಣಿ ಶಿವತಾಂಡವ, ಪ್ರೇರಣ ಇತ್ಯಾದಿ ಎಲ್ಲ ಬರ್ತದೆ. ಸಂಗೀತ ರತ್ನಾಕರ ಅಂತ ಯಾವುದು ಇವನು ಉಲ್ಲೇಖ ಮಾಡ್ತಾ ಇದ್ದಾನೆ, ನೃತ್ಯ ರತ್ನಾಕರ ಅನ್ನುವಂಥ ಒಂದು ಗ್ರಂಥವನ್ನು ಉಲ್ಲೇಖ ಮಾಡಿದ್ದಾನೆ. ಅದು ನಮಗಿಂದು ಸಿಗ್ತಾ ಇಲ್ಲ. ನೃತ್ಯ ರತ್ನಾವಳಿ ಎನ್ನುವಂಥದ್ದು ಸಿಗುತ್ತದೆ. ಅದು ಪ್ರಸಿದ್ಧನಾದ ಜಾಯಪ ಸೇನಾನಿ ಬರೆದಂಥ ಗ್ರಂಥ. ಅವನು ಕಾಕತೀಯರ ಸೇನಾಪತಿಯಾಗಿದ್ದ. ಹಾಗೆ ಸಂಗೀತ ರತ್ನಾಕರದಲ್ಲೂ ಬರುತ್ತದೆ. ಇದೆಲ್ಲ ಕರ್ನಾಟಕದಲ್ಲಿಯೂ ಬಳಕೆಯಲ್ಲಿದ್ದಂಥದ್ದು ಅಂತ. ಈ ಹೊತ್ತು ಅದರ ಬಗ್ಗೆ ಪುನಾರಚನೆಯ ಬಗ್ಗೆ ನನ್ನ ವಿದ್ವನ್ ಮಿತ್ರರಾದಂಥ ಡಾಕ್ಟರ್ ಕರುಣಾ ವಿಜಯೇಂದ್ರ ಅವರು ಒಂದು ಒಳ್ಳೆಯ ಸಂಶೋಧನೆ ಮಾಡ್ತಾ ಇದ್ದಾನೆ. ಇಲ್ಲಿ ಅಂಗ ಯಾವುದು ಅಂತಂದರೆ ಕೈವಾರ, ಗರ್ಗರ, ಜಾಗರ, ಗೀತ, ನೃತ್ಯ ಅನ್ನುವಂಥ 5 ಅಂಗ ಬರ್ತಕ್ಕಂಥದ್ದು ಅಂತ. ಕೈವಾರ ಅಂದರೆ ಜಯಗೀತಕಗಳು ಅಂತ. ನೃತ್ಯ ಅಂದರೆ ಪ್ಯೂರ್ ಡಾನ್ಸ್, ಫುಟ್ವರ್ಕ್ ಅಂತನ್ನುವಂಥ ಅರ್ಥದಲ್ಲಿ. ಗೀತ ಹಾಡುಗಳು. ಗರ್ಗರ ಅಂತಂದರೆ ಗೆಜ್ಜೆಯ ಶಬ್ದ. ಗಗ್ಗರ ಅಂತ ದಕ್ಷಿಣ ಕನ್ನಡದ ಭೂತಾರಾಧನೆಯಲ್ಲಿ ದೊಡ್ಡ ದೊಡ್ಡ ಗಜ್ಜೆಗಳನ್ನು ಕಾಲಿಗೆ ಕಟ್ಟಿ ಬಳಸ್ತಾರೆ. ಇದು ಗರ್ಗರ. ತುಂಬ ದೊಡ್ಡದಾಗಿ ಕಾಲಿನ ಅರ್ಧ ಭಾಗದವರೆಗೆ, ಮೊಣಕಾಲಿಂದ ಒಂದು ಗೇಣು ಕೆಳಗೆ, ಪಾದದಿಂದ ಒಂದು ಗೇಣು ಮೇಲಿನವರೆಗೂ ಗೆಜ್ಜೆ ಪೂರ್ತಿ ಕಟ್ಟಿರ್ತಾರೆ. ಅದು ಗರ್ಗರ ಅಂತ. ಅದು ಗರ್ಗರ ಕುಣಿಸುವಂತೆ ಮಾಡಬೇಕಾಗುತ್ತದೆ. ಅದು ಹುಲ್ಹುಲ ಅಂತ ಒಂದು ಚಲನೆ ಉಂಟು, ಅದನ್ನು ಮಾಡಬೇಕು ಅಂತೆಲ್ಲ ಬರ್ತದೆ. ತುಂಬ ಸುಂದರವಾದಂಥದ್ದು. ಸ್ತ್ರೀಯರು ಪುರುಷರು ಎಲ್ಲ ಮಾಡ್ತಾಯಿದ್ರು. ವಿಶೇಷವಾಗಿ ಇದು ಉದ್ಧತ ನೃತ್ಯ ಅಂತ ಗೊತ್ತಾಗುತ್ತದೆ. ಆಮೇಲೆ ಅದಕ್ಕೆ ತುಂಬ ಸ್ಟ್ಯಾಮಿನಾ
ಆ್ಯಂಡ್ ಮೂವ್ಮೆಂಟ್ ಸ್ಕಿಲ್ ಎರಡೂ ಕೂಡ ಬೇಕಾಗಿರುವಂಥದ್ದು. ಆಮೇಲೆ ಜಾಗರ ಅಂತ. ಜಾಗರ ಅಂತನ್ನೋದಕ್ಕೆ ವಾಗಡ ಅಂತಲೂ ಪಾಠಭೇದ ಉಂಟು. ಅಂದರೆ ಜೈಗಂಟೆ, ಮೃದಂಗ ಇತ್ಯಾದಿ ಪಾಠಾಕ್ಷರಗಳನ್ನು ಬಳಸಿಕೊಂಡು ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. ಇನ್ನೊಂದು ಪಂಚಾಂಗಿಕಾಭಿನಯ ಅಂದರೆ 5 ಬಗೆಯ ಅಂಗೋಪಾಂಗಗಳನ್ನು ಸೇರಿಸಿಕೊಂಡು ಮಾಡುವಂಥದ್ದು. ಚಿತ್ತ, ಅಕ್ಷಿ, ಭ್ರೂ, ಹಸ್ತ, ಪಾದ, ಚೇಷ್ಟಾ ಸಮನ್ವಿತಂ ಅಂತ. ಮನಸ್ಸನ್ನು, ಕಣ್ಣನ್ನು, ಕೈಗಳನ್ನು, ಕಾಲುಗಳನ್ನು, ಹುಬ್ಬುಗಳನ್ನು ಈ 5 ಸೇರಿಸಿಕೊಂಡು ಮಾಡುವಂಥ ನೃತ್ಯ. ಅಂದರೆ ಸಿಂಕ್ರೊನೈಸಿಂಗ್ ಆಲ್ ದೀಸ್ ಆ್ಯಂಡ್ ಫೋಕಸಿಂಗ್ ಅಟ್ ಒನ್ ಅಂತೀವಲ್ಲ, ಆ ರೀತಿಯಾದದ್ದು ಪಂಚಾಂಗಿಕಾಭಿನಯ ಅಂತ. ಮುಂದಿನವರುಗಳು ಯಾರೂ ಇವುಗಳ ವಿವರನ್ನೇ ಜಾಸ್ತಿ ಹೇಳೋದಿಲ್ಲ. ಕಾಳಿದಾಸನಲ್ಲಿ ಇಂಥದ್ದು ತುಂಬ ಕಾಣಿಸುತ್ತದೆ. ಅವನ ನೃತ್ಯ ಕೌಶಲ ಎಂಥದ್ದಿತ್ತು ಅನ್ನೋದು ಇದರಿಂದ ಊಹಿಸಬಹುದು. ಆಯಿತು, ನಾನು ಮಹಾರಾಣಿಯವರಿಗೆ ಇದನ್ನು ತಿಳಿಸ್ತೀನಿ ಅಂತ ಅವಳು ಹೇಳ್ತಾಳೆ. ಪರಿತೋಷ ನಿವೇದನೋತ್ಸಾಹಂ ವರ್ಧಯಾಮಿ ಅಂತ. ಅದನ್ನು ಹೇಳಿ ಮಹಾರಾಣಿಗೆ ಸಂತೋಷಪಡಿಸಿ ನಿಮಗೂ ತನ್ನ ಮೂಲಕ ಸಂತೋಷ ಆಗುತ್ತೆ ಅಂತ. ಇವನು ಅಹಮಪಿ ಲಬ್ಧಕ್ಷಣ ಸ್ವಗೃಹಂ ಗಚ್ಚಾಮಿ, ನನಗೂ ಈಗ ಟೈಮ್ ಸಿಕ್ಕಿದೆ ಮನೆಗೆ ಹೋಗಿ ಬರ್ತೀನಿ ಅಂತ. ಈ ಲಬ್ಧಕ್ಷಣ ಅನ್ನುವಂಥದ್ದು ಒಂದು ಕ್ಷಣ, ಒಂದು ನಿಮಿಷ ನನಗೂ ಮನೆಗೆ ಹೋಗಿ ಬರೋಕ್ಕೆ ಅವಕಾಶ ಅಂತ. ಇದು ಗುರುಗಳಿಗೆ ಇನ್ಫಾರ್ಮಲ್ಲಾಗಿ ಅವಕಾಶ ಇದ್ದರೆ ಈ ಕಲೆಗಳನ್ನೆಲ್ಲ ಕಲಿಸೋದಕ್ಕೆ ಈ ಥರ ಆಗುತ್ತದೆ. ಒಂದಿಷ್ಟು ಪಾಠ ಹೇಳ್ತಾರೆ, ಮನೆಗೆ ಹೋಗ್ತಾರೆ, ಬರ್ತಾರೆ. ತುಂಬ ಕಡ್ಡಾಯದ ಟೈಮ್ ಟೇಬಲ್ ಆಗಿಬಿಟ್ರೆ ಕಷ್ಟ. ಫೈನ್ ಆರ್ಟ್ಸ್ ಅಂತೀವಲ್ಲ, ಇಂಡಿವಿಜುವಲ್ ಅಟೆನ್ಷನ್ ಅಂತೀವಲ್ಲ, ಅಲ್ಲಿ ತುಂಬ ರಿಜಿಡ್ ಆಗಿದ್ದರೆ ಆಗೋಲ್ಲ. ಇನ್ಫಾರ್ಮ್ಯಾಲಿಟಿ ಜಾಸ್ತಿ ಇದ್ದರೇ ಆಗುವಂಥದ್ದು. ನಿಯಮ ತಪ್ಪದಂತೆ ಹೀಗೆ ಪಾಠ ಹೇಳ್ಕೊಡ್ತೀನಿ ಇದೇ ತರಹ ಅಂತಲ್ಲ. ಈಗ ಒಂದು ರಿಸರ್ಚ್ನಲ್ಲಿ ಗೈಡು ಸ್ಟೂಡೆಂಟಿಗೆ ದಿನ ಇಷ್ಟೊತ್ತಿಗೆ ಮೀಟ್ ಮಾಡಿ ಇಷ್ಟೊತ್ತಿನವರೆಗೂ ಗೈಡ್ ಮಾಡ್ತೀನಿ ಅಂತಲ್ಲ, ನನಗೆ ಸಮಸ್ಯೆ ಬಂದಾಗ ಮಾರ್ಗದರ್ಶನ ಕೊಡ್ತೀನಿ ಅಂತ ಹೇಳುವಂಥದ್ದು. ಯಾವುದೇ ಒಂದು ವಿದ್ಯೆಯಲ್ಲಿ ಆಳವಾಗಿ ವಿಶಾಲವಾಗಿ ಮುಂದುವರಿಯಬೇಕು ಅಂದರೆ ಈ ಅನೌಪಚಾರಿಕ ಕ್ರಮ ಬಹಳ ಮುಖ್ಯವಾಗುತ್ತದೆ. ಇದು ನಾವು ಗಮನಿಸಿಕೊಳ್ಬೇಕಾದದ್ದು. ಶಿಕ್ಷಣದಲ್ಲಿ ಇವೆಲ್ಲ ಗುರುವಿಗೆ ಒಂದು ಮಟ್ಟದ ನೆಮ್ಮದಿ ಇಲ್ಲದೆ ಇದ್ದರೆ ಆತ ಪಾಠ ಹೇಳಲಾರ. ಶಿಷ್ಯನಿಗೆ ಒಂದು ಮಟ್ಟಿಗೆ ಸಲುಗೆ ಧೈರ್ಯ ಇಲ್ಲದೆ ಇದ್ದರೆ ಪಾಠ ಕೇಳಲಾರ. ಇವೆರಡನ್ನೂ ಕವಿ ಗಮನಿಸ್ತಾನೆ. ಇನ್ನು ಮುಖ್ಯಾಂಕಕ್ಕೆ ನಾವು ಬರ್ತೀವಿ. ರಾಜ ಪ್ರವೇಶ ಮಾಡ್ತಾನೆ. ತತಃ ಪ್ರವಿಶತಿ ಏಕಾಂತಸ್ಥಿತ ಪರಿಜನ ಮಂತ್ರಿಣ ಲೇಖಹಸ್ತೇನ ಅನ್ವಾಸ್ಯಮಾನೋ ರಾಜ ಅಂತ ಹೇಳ್ತಾನೆ. ಆಗ ರಾಜ ಪ್ರವೇಶ ಮಾಡ್ತಾನೆ. ಆಸನದಲ್ಲಿ ಕುಳಿತು ಪರಿಜನರಿಂದ ಪೂಜಿಸಲ್ಪಟ್ಟು ಲೇಖನ ಹಸ್ತನಾದಂಥ ಮಂತ್ರಿಯಿಂದ ಸಭಾಜಿತನಾದ ರಾಜ ಅಂತ. ಕೂತ್ಕೊಂಡು ಹೇಗೆ ಪ್ರವೇಶ ಮಾಡೋಕ್ಕೆ ಸಾಧ್ಯ? ತೆರೆ ಮುಂದೆ ಇಡ್ತಾರೆ, ಹಿಂದೆ ಒಂದು ಆಸನ ಇಡ್ತಾರೆ, ಎಲ್ಲರೂ ಬಂದು ಕೂತ್ಕೊಂಡು ಅವ್ರವ್ರ ಪೊಸಿಷನನ್ನು ಆಕ್ಯುಪೈ ಮಾಡ್ಕೊಂಡು ಟ್ಯಾಬ್ಲೋ ತರಹ ನಿಂತ್ಕೋತಾರೆ, ಆಮೇಲೆ ತೆರೆಯನ್ನು ತೆಗೀತಾರೆ. ಈ ರೀತಿಯಾಗಿ ನಡೀತಾ ಇದ್ದದ್ದು. ತಿರಸ್ಕರಣಿ ಅಂತ ಕರೀತಾರೆ ತೆರೆಯನ್ನು, ಯವನಿಕಾ ಅಂತಲೂ ಕರೀತಾರೆ. ಆ ಥರ ನಡೀತಾ ಇದ್ದಿದ್ದು. ಈಗ ರಾಜನಿಗೂ ಮಂತ್ರಿಗೂ ಸಂವಾದ ಆಗುತ್ತದೆ. ಅಲ್ಲಿ ಒಂದು ಪತ್ರ ಬಂದಿರುತ್ತದೆ ಯಜ್ಞಸೇನನಿಂದ. ಯಜ್ಞಸೇನನಿಗೆ ಮಹಾರಾಜ ಅಗ್ನಿಮಿತ್ರ ಒಂದು ಪತ್ರ ಕಳಿಸಿದ್ದ. ಏನಂದರೆ, ನೀನು ಮಾಧವಸೇನನ ಸೆರೆಯಿಂದ ಬಿಡುಗಡೆ ಮಾಡಬೇಕು, ಅವನ ತಂಗಿ ಹೆಂಡತಿ ಎಲ್ಲರನ್ನು ಬಿಡುಗಡೆ ಮಾಡಬೇಕು ಅಂತೆಲ್ಲ. ಅದನ್ನು ಅವನು ಪ್ರಸ್ತಾವ ಮಾಡ್ತಾ ಇದ್ದಾನೆ. ನೀನು ನಿನ್ನ ಸೆರೆಯಲ್ಲಿರುವವರನ್ನು ಬಿಡಿಸಬೇಕು, ನಿನ್ನ ದೌರ್ಜನ್ಯದಿಂದ ಅವರು ತೊಂದರೆಗೊಳಗಾಗಿದ್ದಾರೆ ಅಂತ. ಅವನು ಇಲ್ಲ, ನಾನು ಅದೆಲ್ಲ ಮಾಡುವಂಥದ್ದಲ್ಲ ಅನ್ನುವ ಧೋರಣೆಯಿಂದ ಉತ್ತರ ಬರೆದಿರ್ತಾನೆ. ಯಾತಕ್ಕೆ ಅಂದರೆ ಅವನು ಹೇಳ್ತಾನೆ ನೋಡಿ, ಏವಂ ನನು ವಹ ವಿದಿತಂ ಯತ್ ತುಲ್ಯಾಭಿಜನೇಶು ರಾಜ್ಞಾಂ ವೃತ್ತಿ. ಸಮಾನರಾದಂಥ ಯೋಗ ಮತ್ತು ಸಮಾನರಾದಂಥ ಸ್ಥಾನಮಾನ ಇರುವ ರಾಜರುಗಳಲ್ಲಿ ಒಂದು ಈಕ್ವಲ್ ಟ್ರೀಟ್ಮೆಂಟ್ ಅಂತಿರುತ್ತೆ. ನೀವು ಮಾಧವಸೇನನ್ನು ಬಿಡುಗಡೆ ಮಾಡಬೇಕು ಅಂದರೆ ನಿಮ್ಮ ಸೆರೆಯಲ್ಲಿರತಕ್ಕಂಥ ನನ್ನ ಬಂಧುವಾದ ಮೌರ್ಯ ಸಚಿವ ಯಾವನಿದ್ದಾನೆ ಅವನನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಹಾಗಾಗಿ ಮದಪೇಕ್ಷೆಯ ಸಕಲತ್ರ ಸೋದರ್ಯೋ ಮುಕ್ತವ್ಯ ಇತಿ ಅಥೋತ್ರ ಮಧ್ಯಸ್ಥ ಪೂಜ್ಯ ಭವಿತುಮರ್ಹತಿ ಸೋದರಿ ಪುನರಸ್ಯ ಗ್ರಹಣ ವಿಪ್ಲವೇ ವಿನಷ್ಟ ತದನ್ವೇಷಣೆಯ ಪ್ರೈತಿಷ್ಯ ಅಥವಾ ಅವಶ್ಯಮೇವ ಮಾಧವಸೇನೋ ಮಯ ಪೂಜ್ಯೇನ ಮೋಚಿತವ್ಯ ಶ್ರೂಯತಾಂ ಅಭಿಸಂಧಿ. ನನ್ನ ಕಂಡೀಷನ್ ಕೇಳಿ, ನಿಮಗೆ ಮಾಧವಸೇನ ಅವನ ಹೆಂಡತಿ ಎಲ್ಲ ಬಿಡುಗಡೆ ಆಗಬೇಕು ಅಂದರೆ ಇದು. ಅವನ ತಂಗಿ ನನ್ನ ಹತ್ರ ಇಲ್ಲ, ಅವನನ್ನು ಸೆರೆ ಹಿಡಿಯುವಾಗ ಅವಳೆಲ್ಲೋ ಪಲಾಯನ ಮಾಡಿಬಿಟ್ಟಳು, ಹಾಗಾಗಿ ಗೊತ್ತಿಲ್ಲ. ಮೌರ್ಯ ಸಚಿವಂ ವಿಮುಂಚತಿ ಯದಿ ಪೂಜ್ಯ ಸಂಯತಂ ಮಮ ಶಾಲಂ. ನನ್ನ ಶಾಲ ಅಂತಂದರೆ ಭಾವಮೈದುನನಾದಂತಹ ಮೋಕ್ತ ಮಾಧವಸೇನ ತತಃ ಮಯ ಬಂಧನಾತ್ ಸದ್ಯ. ಮೌರ್ಯ ಸಚಿವ ನನ್ನ ಶಾಲ ಅಂತಂದರೆ ನನ್ನ ಭಾವಮೈದುನ, ಅವನನ್ನು ಬಿಡುಗಡೆ ಮಾಡಬೇಕು, ಇಲ್ಲದೇ ಇದ್ದರೆ ಮಾಧವಸೇನನ್ನು ನಾನು ಬಿಡುಗಡೆ ಮಾಡುವನಲ್ಲ ಅಂತ. ಅಗ್ನಿಮಿತ್ರನ ಕೋಪ ಬರುತ್ತೆ. ಕಥಂ ಕಾರ್ಯವಿನಿಮಯೇನ ಮಯಿ ವ್ಯವಹಾರ ಯತಿ ಅನಾತ್ಮಜ್ಞ. ಏನು ನನ್ನ ಜೊತೆಗೆ ಎಕ್ಸ್ಚೇಂಜ್, ಬಾರ್ಟರ್ ಎಕ್ಸ್ಚೇಂಜ್ ತರಹ ಈಗ ಸಲುಗೆ ತಗೊಳ್ಳೋದು, ಈಕ್ವಲ್ ಟ್ರೀಟ್ಮೆಂಟು ಅಂತ ಅಂದುಕೊಂಡಿದ್ದಾನೆ. ಪ್ರಕೃತ್ಯ ಮಿತ್ರ ಪ್ರತಿಕೂಲಕಾರಿ ಚಮೆ ವೈದರ್ಭ. ಈ ವಿದರ್ಭದವನು ಅಂದರೆ ಲೂಸಾಗಿ ಅವನು ಮಾತಾಡೋದ್ರಿಂದ ಅವನ ಬಗ್ಗೆನೂ ಒಂದು ಲೂಸ್ ಕಾಮೆಂಟ್ ಹೇಳ್ತಾನೆ. ಆ ವೈದರ್ಭ, ಆ ಊರಿನವನು ಅಂತ ಅವನ ಹೆಸರು ಹೇಳೋದಿಲ್ಲ, ಯಜ್ಞದತ್ತ ಅಂತ.
ಪ್ರಕೃತಿಯಾಗಿ ಸ್ವಭಾವದಿಂದಲೇ ಅಮಿತ್ರ, ವೈರಿ, ಪ್ರತಿಕೂಲಕಾರಿ, ತೊಂದರೆನೇ ಮಾಡ್ತಾನೆ. ಹಾಗಾಗಿ ಈಗಲೇ ವೀರಸೇನನನ್ನು ದಂಡಚಕ್ರಂ ಆಜ್ಞಾಪಯ, ದಂಡಕ್ಕೆ ಪ್ರಯೋಗ ಮಾಡೋಣ. ಅಂದರೆ ದಂಡ ಪ್ರಯೋಗ ಅಂದರೆ ಸೇನೆಯನ್ನು ತೆಗೆದುಕೊಂಡು ಹೋಗಿ ವಿದರ್ಭ ಪ್ರಾಂತವನ್ನು ಮುತ್ತಿ ಯಜ್ಞಸೇನನ್ನು ಮಟ್ಟ ಹಾಕೋಣ ಅಂತಂತಾನೆ. ತತ್ಕ್ಷಣ ಆಗಲಿ ಅಂತಾನೆ. ಆಮೇಲೆ ನೋಡಿ, ಆ ಭವಾನ್ ಅಥವಾ ಕಿಂ ಭವಾನ್ ಮನ್ಯತೆ, ನಿನಗೇನು ಅನಿಸುತ್ತೆ ಅಂತ ಗೌರವದಿಂದ ಕೇಳ್ತಾನೆ. ಅಂದರೆ ಇವನು ತೀರ್ಮಾನ ತೊಗೊಂಡ ಮೇಲೆ ಮಂತ್ರಿಗಳ ಮಾತನ್ನು ಕೇಳ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಅಗ್ನಿಮಿತ್ರ ತುಂಬ ಕೆಟ್ಟವನಲ್ಲ, ಹಾಗೇನು ದೊಡ್ಡ ಹೋಹೋ ಅಂತ ಶ್ರೀರಾಮಚಂದ್ರನೂ ಅಲ್ಲ. ಇವನನ್ನು ರಾಮಚಂದ್ರ ಯಾಕೆ ಆಗಲಿಲ್ಲ ಅಂತ ಕೋಲಾಹಲ ಮಾಡಬೇಕಾಗಿಲ್ಲ, ಅಗ್ನಿವರ್ಣ ಆಗಲಿಲ್ವಲ್ಲ ಅಂತ ಸಂತೋಷ ಪಡೋಣ. ಅಚಿರಾಧಿಷ್ಠಿತ ರಾಜ್ಯ ಶತ್ರು ಪ್ರಕೃತಿಷು ಅರೂಢ ಮೂಲತ್ವಾತ್ ನವಸಂರೋಪಣ ಶಿಥಿಲ ತರುರಿವ ಸುಕರ ಸಮುದ್ಧರ್ತು. ತೊಂದರೆ ಇಲ್ಲ, ನೀವು ಹೇಳಿದ್ದು ಸರಿ ಮಹಾರಾಜರೇ ತೀರ್ಮಾನ. ಇವನು ಈಗಷ್ಟೇ ಮಾಧವಸೇನನ್ನು ತಳ್ಳಿ ಬಂದಿದ್ದಾನೆ ಯಜ್ಞಸೇನ. ಆ ಕಾರಣವಾಗಿ ಇವನನ್ನು ತಳ್ಳಿ ನಾವು ಆಕ್ರಮಿಸಿಕೊಳ್ಳೋದು ಕಷ್ಟವಿಲ್ಲ. ಹೊಸದಾಗಿ ನಟ್ಟ ಗಿಡ ಇನ್ನೂ ಬೇರು ಕೂಡಿಕೊಂಡಿರೋದಿಲ್ಲ, ಚೆನ್ನಾಗಿ ದೃಢಮೂಲವಾಗಿರೋದಿಲ್ಲ. ಆ ಕಾರಣ ಇವನನ್ನು ಸುಲಭವಾಗಿ ಕಿತ್ತೆಸೆಯಬಹುದು ಅಂತ. ಆಯಿತು. ತೇನ ಹಿ ಅವಿತತಂ ತಂತ್ರಕಾರ ವಚನಂ. ತಂತ್ರಕಾರ ಅಂದರೆ ಅರ್ಥಶಾಸ್ತ್ರ ಅನ್ನುವ ತಂತ್ರ ಅನ್ನುವ ಟೆಕ್ನಾಲಜಿನ ಬರೆದಂಥ ಕೌಟಿಲ್ಯನ ಮಾತು ಅವಿತಥ, ನಿಶ್ಚಯವಾದದ್ದು, ಸುಳ್ಳಾಗೋಲ್ಲ. ಇದಮೇವ ವಚನಂ ನಿಮಿತ್ತಂ ಉಪಾದಾಯ ಸಮುದ್ಯೋಜ್ಯತಾಂ ಸೇನಾಧಿಪತಿ. ಅವನು ಈ ಅರಗೆಂಟ್ ರಿಪ್ಲೇನೇ ನಾವು ನೆಪ ಮಾಡಿಕೊಂಡು ಅವನ ಮೇಲೆ ಯುದ್ಧ ಮಾಡೋಣ ಅಂತ. ಒಳ್ಳೆ ಜಾಣ್ಮೆ. ಅವನು ನಮ್ಮನ್ನು ಈ ರೀತಿಯಾಗಿ ಉಚಾಯಿಸಿ ಮಾತಾಡ್ತಾ ಇದ್ದಾನಲ್ಲ, ಅವನ ಬಲಿ ಹಾಕೋಣ ಅಂತ. ಈ ರಾಜಕೀಯದ ಹಿನ್ನೆಲೆ ನೋಡಿ, ಕಾಳಿದಾಸನಿಗೆ ಅರ್ಥಶಾಸ್ತ್ರದ ಕೌಶಲ ಏನಿತ್ತು, ನಾಟ್ಯಶಾಸ್ತ್ರದ ಕೌಶಲ ಏನಿತ್ತು, ಅದನ್ನೆಲ್ಲವನ್ನೂ ಹಾಳತವಾಗಿ ಶೃಂಗಾರ ಪ್ರಾಧಾನ್ಯ ಇರುವ ರೂಪಕಕ್ಕೆ ಭಿತ್ತಿಯಾಗಿ ಮಾಡ್ತಾ ಇದ್ದಾನೆ. ಇದು ತುಂಬ ಒಳ್ಳೆಯದು. ಯಾಕೆಂದರೆ ಏಕಮೇವ ರಸದಿಂದ ಪುಷ್ಟಿಯಾಗೋದಿಲ್ಲ, ಭಿನ್ನ ಭಿನ್ನವಾದ ಸಂದರ್ಭಗಳು ಬರಬೇಕು. ಇದಕ್ಕೆ ತುಂಬ ವ್ಯುತ್ಪತ್ತಿ ಬೇಕು. ಎರುಡಿಷನ್ ಅನ್ನುವುದು ಬಹಳ ಮುಖ್ಯ. ಅವನು ಹೊರಡ್ತಾನೆ. ಈಗ ವಿದೂಷಕ ಗೌತಮ ಬರ್ತಾನೆ. ವಿದೂಷಕ ಜನ್ಮನ ಬ್ರಾಹ್ಮಣ, ಮಾತನಾಡುವುದು ನೋಡಿದರೆ ಪ್ರಾಕೃತ. ಅವನಿಗೆ ಬ್ರಾಹ್ಮಣ್ಯದ ಯಾವ ಸದಾಚಾರವೂ ಇಲ್ಲ, ಶಾಸ್ತ್ರಜ್ಞ ಅಲ್ಲ, ಅಕ್ಷರಜ್ಞ ಅಲ್ಲ, ಕಾಮಭಕ್ಷಣ ಕಾಮಪಾನ, ಇಷ್ಟ ಬಂದಿದ್ದು ತಿನ್ನುವುದು, ಇಷ್ಟ ಬಂದಿದ್ದು ಕುಡಿಯೋದು, ಈ ಥರದ್ದು ಅವನದು. ರಾಜನಿಗೆ ನರ್ಮ ಸಚಿವ, ಚಮಚ ಚೇಲ ಅಂತ ಕರಿತೀವಲ್ಲ, ಆ ರೀತಿ ಆದಂಥದ್ದು. ಅವನು ಹೇಳ್ತಾನೆ, ಅಯಮಪರಃ ಕಾರ್ಯಾಂತರ ಸಚಿವ ಅಸ್ಮಾಕಂ ಉಪಸ್ಥಿತ ಅಂತಾನೆ. ಕಾರ್ಯಾಂತರ ಸಚಿವ ಅಂತಂದರೆ ಬೇರೊಂದು ಕೆಲಸ ಅಂದರೆ ಅದು ಇದೇ ಕೆಲಸ, ತಲೆ ಹಿಡಿಯೋ ಕೆಲಸ. ರಾಜರುಗಳು ಬಹುವಲ್ಲಭರು, ಅವ್ರಿಗೆ ಬೇಕಾಗ್ತಾ ಇರುತ್ತೆ ಈ ಥರ ಎಂಟರ್ಟೈನ್ಮೆಂಟು ಅಂಥವ್ರು ಇದ್ದೇ ಇರ್ತಾರೆ. ಕೌಟಿಲ್ಯ ಹೇಳ್ತಾನೆ, ಯಾವ ವ್ಯವಸ್ಥೆಯೂ ಪರಿಪೂರ್ಣವಲ್ಲ, ಜೇನು ಹಿಂಡೋ ಕೈಗಳು ನೆಕ್ಕೊಳ್ಳೋದಿಲ್ಲ ಅಂತ ಏನೂ ಇಲ್ಲ ನಿಯಮ. ಹಾಗಾಗಿ ಒಂದಿಷ್ಟು ಲಂಚ ಋಷವತ್ತು ಎಂಥ ರಾಮರಾಜ್ಯದಲ್ಲೂ ಇರುತ್ತದೆ. ರಾಮನೇ ಹೇಳ್ತಾನೆ ಭರತನ ಬಗ್ಗೆ, ಲಂಚದ ಬಗ್ಗೆ ಎಚ್ಚರದಿಂದ ಇರು, ಎಲ್ಲೆಲ್ಲೂ ನಡೀತಾ ಇರುತ್ತೆ ಆ ಕೆಲಸ ಅಂತ. ಅವರಪ್ಪನ ಕಾಲದಲ್ಲೂ ಇತ್ತು, ಅವರ ಅಪ್ಪನಪ್ಪನ ಕಾಲದಲ್ಲೂ ಇತ್ತು ಅಂತ ಗೊತ್ತಾಗುತ್ತದೆ. ಆದರೆ ಅದು ತುಂಬ ಮಿತವಾಗಿದ್ದರೆ ಸರಿ, ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಕರಪ್ಷನ್ ಈಸ್ ದಿ ನೇಚರ್ ಆಫ್ ಎಕ್ಸಿಸ್ಟೆನ್ಸ್. ಜಗತ್ತೇ ಅವಿದ್ಯಾಶಬಲಿತವಾದದ್ದು, ಅವಿದ್ಯಾಕಲ್ಪಿತವಾದದ್ದು, ಜೀವ ಸ್ವಭಾವವೇ ಅವಿದ್ಯಾತ್ಮಕವಾದದ್ದು. ಹೀಗಾಗಿ ಕರಪ್ಷನ್ ಈಸ್ ಅವಿದ್ಯ. ಅದರಿಂದ ಅದರ ನಿರ್ಮೂಲನ ಅಸಾಧ್ಯ. ಪಾಪ ಇಂದಿರಾ ಗಾಂಧಿ ಒಮ್ಮೆ ಆ ಮಾತು ಹೇಳಿದ್ದಕ್ಕೆ ಮಹಾ ಕೋಲಾಹಲ ಮಾಡಿದ್ರು. ಆದರೆ ಆಯಮ್ಮ ಹೇಳುವ ಪ್ರಮಾಣದ್ದು ತುಂಬ ಅನ್ಯಾಯ. ಆದರೆ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಐಡಿಯಲಿಸಮ್ ಕ್ಯಾನ್ ಓನ್ಲಿ ಬಿ ಅಪ್ರೋಚ್ಡ್, ಇಟ್ ಕೆನಾಟ್ ಬಿ ಅಟೈನ್ಡ್. ನಮ್ಮ ಮಟ್ಟಕ್ಕೆ ನಾವು ಐಡಿಯಲ್ ಆಗ್ಬೋದು, ನಮ್ಮ ಅವಿದ್ಯೆಯನ್ನು ನಿವೃತ್ತ ಮಾಡಿಕೊಂಡು ನಾವು ಜೀವನ್ಮುಕ್ತರಾಗ್ಬೋದು. ಜಗತ್ತಿಗೆಲ್ಲ ಅವಿದ್ಯಾ ನಿವೃತ್ತಿ ಮಾಡೋದಕ್ಕೆ ಹೋದರೆ ಪ್ರಳಯವೇ ಆಗುವಂಥದ್ದು. ಜಗತ್ತಿಗೆಲ್ಲ ಮುಕ್ತಿ ಸಿಗೋದು ಒಂದೇ ಪ್ರಳಯದಲ್ಲಿ, ಮತ್ತಿನ್ಯಾವುಗಳು ಅಲ್ಲ. ಇರಲಿ. ಹೀಗಾಗಿ ಅವನು ಬಂದು ತುಂಬ ಸೊಗಸಾಗಿ ಸಂಭಾಷಣೆ ಮುಂದುವರಿಯುತ್ತದೆ. ಇವನು ಮಾಲವಿಕೆಯನ್ನು ನೋಡೋದಕ್ಕೆ ಚಿತ್ರಪಟದಲ್ಲಿ ಆವತ್ತು ಕಂಡ ಮೇಲಿಂದ ಹೇಗೆ ಅಂತ ವಿದೂಷಕನನ್ನು ಏನಾದರೂ ತಂತ್ರ ಮಾಡಿ ಅವಳನ್ನು ಸಾಕ್ಷಾತ್ತಾಗಿ ನೋಡಬೇಕು ಅಂತ ಹೇಳಿದ್ದ. ಗೌತಮ ಚಿಂತೆಯ ತಾವದುಪಾಯಂ ಯಥಾ ಮೇ ಯದಚ್ಛಾದೃಷ್ಟ ಪ್ರತಿಕೃತಿ ಮಾಲವಿಕ ಪ್ರತ್ಯಕ್ಷ ದರ್ಶನ ಭವತೀತಿ. ಆಕಸ್ಮಿಕವಾಗಿ ಪೇಂಟಿಂಗಲ್ಲಿ ನೋಡಿದವಳು ಈಗ ನಿಮಿತ್ತಪೂರ್ವಕವಾಗಿ ಕಣ್ಣೆದುರಿಗೆ ನೋಡೋ ಥರ ಆಗಬೇಕು ಅಂತ. ಮಯಾ ತಥಾ ಕೃತಂ, ನಾನು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಅಂತಂದುಕೊಂಡೇ ವಿದೂಷಕ ಬರ್ತಾನೆ. ಕೇಳ್ತಾನೆ, ಕಚ್ಚಿತ್ ಉಪೇಯೋಪಾಯ ದರ್ಶನೇ ವ್ಯಾಪೃತಂ ತೇ ಪ್ರಜ್ಞಾಚಕ್ಷು. ಉಪೇಯ ಪಡ್ಕೊಳ್ಬೇಕಾದ್ದನ್ನು ಪಡ್ಕೊಳ್ಳೋ ಉಪಾಯ, ದಾರಿ ಏನಾದರೂ ನಿನ್ನ ಪ್ರಜ್ಞಾಚಕ್ಷುವಿಗೆ ಕಾಣಿಸ್ತಾಪ ಅಂತ ಕೇಳ್ತಾನೆ. ಪ್ರಯೋಗ ಸಿದ್ಧಿಂ ಪೃಚ್ಛ, ನೋಡು ಅದರ ಅಚೀವ್ಮೆಂಟ್ ಏನು ಅಂತ ಕೇಳುವಂತಾನೆ. ಏನು ಅಂತಾನೆ. ಕಿವಿಯೊಳಗೆ ಏವಮಿವ, ಹೀಗೆ ಅಂತಾನೆ. ಸಾಧು
ವಯಸ್ಸ್ಯ ನಿಪುಣಂ ಉಪಕ್ರಾಂತಂ, ಫಸ್ಟ್ ಕ್ಲಾಸಾಗಿ ಮಾಡಿದ್ದೀಯಾ ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಹೀಗೆ ಹೇಳ್ತಿದ್ದಂತೆ ನೇಪಥ್ಯದಲ್ಲಿ ನಾಟ್ಯಾಚಾರ್ಯರಿಬ್ಬರ ಕಲಹ ಆರಂಭ ಆಗ್ತಾ ಇರುತ್ತೆ. ಹರದತ್ತ ಮತ್ತು ಗಣದಾಸರ ಕಲಹ. ಅಲಂ ಬಹು ವಿಕಥ್ಯ, ಜಂಬ ಮಾಡಿದ ಸಾಕು, ರಾಜ್ಞ ಸಮಕ್ಷಮೇವ ಅವಯೋಹೋ ಅಧರೋತ್ತರಯೋಹೋ ವ್ಯಕ್ತಿ ಭವಿಷ್ಯತಿ. ರಾಜನ ಸಮಕ್ಷದಲ್ಲೇ ನಾನು ಮೇಲ ನೀನು ಕೀಳ ಅನ್ನೋದು ಗೊತ್ತಾಗುತ್ತೆ ಅಂತ. ಏನು ಅಂತ ಕೇಳ್ತಾನೆ ರಾಜ, ಇದೇನು ಅಂತ. ತ್ವತ್ ಸುನೀತಿ ಪಾದಪಸ್ಯ ಪುಷ್ಪಂ ಉದ್ಭಿನ್ನಂ, ನಿನ್ನ ಜಾಣ್ಮೆಯ ವೃಕ್ಷ ಈಗಲೇ ಹೂ ಬಿಡ್ತಾ ಇದೆ ಅಂತ ರಾಜ ಹೇಳ್ತಾನೆ. ಫಲಮಪಿ ಅಚಿರೇಣ ದಕ್ಷಸಿ, ಇನ್ನು ಹಣ್ಣನ್ನು ನೋಡ್ಬಿಡ್ತೀಯ ಬೇಗ ಅಂತ ವಿದೂಷಕ ಹೇಳ್ತಾನೆ. ಇವೆಲ್ಲ ಕೋಡ್ ವರ್ಡಲ್ಲಿ ಮಾತಾಡುವುದಿದೆಯಲ್ಲ, ಇಡಿಮ್ಯಾಟಿಕ್ ಆದ ಕನ್ವರ್ಸೇಷನ್ನು, ತುಂಬ ಸಾಹಜಿಕವಾದದ್ದು. ಸಂಸ್ಕೃತ ಹೀಗಿರಬೇಕು. ಆಮೇಲೆ ಕಂಚುಕಿ ಬಂದು ಹೇಳ್ತಾನೆ, ತ್ವಾಂ ದ್ರಷ್ಟು ಮುದ್ಯತೌ ಸಾಕ್ಷಾತ್ ಭಾವಾವಿವ ಶರೀರಿಣವು ಅಂತ. ಭಾವಗಳೇ ಶರೀರ ಪಡ್ಕೊಂಡಂತೆ ನಾಟ್ಯಾಚಾರ್ಯರಿಬ್ಬರು ಬಂದಿದ್ದಾರೆ. ಯಾರು? ಉಭಾವ ಅಭಿನಯಾಚಾರ್ಯವು ಪರಸ್ಪರ ಜಯೈಷಿಣವು, ತಾನು ಇವನನ್ನು ತಾನು ಗೆಲ್ಲಬೇಕು ಅಂತ ಅಂದುಕೊಂಡಂಥವ್ರು ಅಂತ. ಪ್ರವೇಶ ಪಡಿಸು ಅಂತಂತಾನೆ. ಅವರಿಬ್ಬರು ಬರ್ತಾರೆ. ಅವರು ರಾಜನ ಬಗ್ಗೆ ಪ್ರಶಂಸೆಯ ಪದ್ಯಗಳನ್ನು ಹೇಳ್ತಾರೆ. ಅದಂಥ ವಿಶೇಷವಲ್ಲ ಬಿಡಿ. ಆಮೇಲೆ ಅವರು ತಮ್ಮ ಫಿರ್ಯಾದಿಯನ್ನು ಮಾಡ್ಕೋತಾರೆ. ಇದೇನು ಪಾಠ ಮಾಡಬೇಕಾದಂಥ ಕಾಲದಲ್ಲಿ ಕಿಂ ಶಿಷ್ಯೋಪದೇಶ ಕಾಲೇ ಯುಗಪದ ಆಚಾರ್ಯಾಭ್ಯಾಂ ಅತ್ರೋಪಸ್ಥಾನಂ ಅಂತಾನೆ. ಪಾಠ ಮಾಡಬೇಕಾದ ಕಾಲದಲ್ಲಿ ನೀವು ಇಲ್ಲಿ ಬಂದು ಕೂತಿದ್ದೀರಲ್ಲ ಅಂತ. ಏನು ಮಾಡೋದು? ಗಣದಾಸ ಹೇಳ್ತಾನೆ, ದೇವಾಶ್ರೂಯತಾಂ ಮಯಾ ಸುತೀರ್ಥಾತ್ ಅಭಿನವ ವಿದ್ಯಾ ಸುಶಿಕ್ಷಿತ, ಅಭಿನಯ ವಿದ್ಯಾ ಸುಶಿಕ್ಷಿತ. ನಾನು ಸುತೀರ್ಥ ಅಂದರೆ ಒಳ್ಳೆಯ ಶಿಷ್ಯರನ್ನು ಪಡ್ಕೊಂಡ ಮಹಾಗುರು. ತೀರ್ಥರೂಪರು ಅಂತೀವಲ್ಲ, ತೀರ್ಥ ಅಂದರೆ ಗುರು, ದೊಡ್ಡವರು ಅಂತ. ಅವರಿಂದ, ಒಳ್ಳೆಯ ಗುರುವಿನಿಂದ ಚೆನ್ನಾಗಿ ಅಭಿನಯ ವಿದ್ಯೆನ ಚೆನ್ನಾಗಿ ಪಾಠ ಕಲಿತಿದ್ದೀನಿ. ದತ್ತ ಪ್ರಯೋಗಶ್ಚಾಸ್ಮಿ, ಬೇಕಾದಷ್ಟು ಪರ್ಫಾರ್ಮೆನ್ಸಸ್ಸು ಕೊಟ್ಟಿದ್ದೀನಿ, ಪರ್ಫಾರ್ಮೆನ್ಸಸ್ಸು ಮಾಡಿಸಿದ್ದೀನಿ ಅಂತ. ದೇವೇನ ದೇವ್ಯಾಚ ಪರಿಗೃಹೀತ, ಮಹಾರಾಜರು ದೇವಿ ನನಗೆ ಆಶ್ರಯ ಕೊಟ್ಟಿದ್ದೀರಾ, ಗೌರವಿಸಿದ್ದೀರಾ. ಆಡಂ ಜಾನೆ ತತಕ್ಕಿಂ, ಎಲ್ಲ ಗೊತ್ತಿದೆ ಆಮೇಲೇನು ಅಂತಾನೆ. ಏನೂ ಗೊತ್ತಿಲ್ಲದೆ ಇರೋ ಒಂಥರ. ಸ್ವಹ ಮಧುನಾ ಹರದತ್ತೇನ ಪ್ರಧಾನ ಪುರುಷ ಸಮಕ್ಷಂ ಅಯಂ ಮೇ ನ ಪಾದರಜಸಾಪಿ ತುಲ್ಯ ಇತಿ ಅಧಿಕ್ಷಿಪ್ತ. ಇವತ್ತು 10 ಜನರ ಮುಂದೆ ಇವನು ತನ್ನ ಕಾಲು ಕಸಕ್ಕೂ ಕಡೆ ಅಂತ ಅಂತಿದ್ದಾನಲ್ಲ ಈ ಹರದತ್ತ. ಹರದತ್ತ ಹೇಳ್ತಾನೆ, ದೇವ ಅಯಮೇವ ಪ್ರಥಮಂ ಪರಿವಾದಕಾರ, ಇವನೇ ಮೊದಲು ಬಾಯಿ ಹಾಕ್ಕೊಂಡು ಬಂದವನು, ಇವನೇ ಮೊದಲು ಅವಮಾನ ಮಾಡಿದವನು. ಅತ್ರ ಭವತಃ ಕಿಲ ಮಮಚ ಸಮುದ್ರ ಪಲ್ವಲಯೋಹೋ ಇವ ಅಂತರಂ ಇತಿ. ಇವನು ನನಗೆ ಸಮುದ್ರಕ್ಕೂ ಕೆರೆಗೂ ಇರುವಂಥ ಅಂತರ ನಮ್ಮಿಬ್ಬರಿಗೂ ಅಂತಂತಾನೆ. ಹಾಗಾಗಿ ತತ್ ಅತ್ರ ಭವಾನ್ ಇಮಂ ಮಾಂಚ ಶಾಸ್ತ್ರೇ ಪ್ರಯೋಗೇ ಚ ವಿಮೃಶ್ಯತು. ಹಾಗಾಗಿ ನೀವು ನನ್ನನ್ನು ಇವನನ್ನು ಶಾಸ್ತ್ರದಲ್ಲಿ ಪ್ರಯೋಗದಲ್ಲಿ, ಥಿಯರಿ ಆ್ಯಂಡ್ ಪ್ರಾಕ್ಟೀಸ್, ತತ್ವ ಮತ್ತು ಪ್ರಯೋಗ ಇದರೊಳಗೆ ವಿಮರ್ಶೆ ಮಾಡಿ. ದೇವಯೇವ ನಾವು ವಿಶೇಷಜ್ಞ ಪ್ರಾಶ್ನಿಕ, ದೇವರೇ ಪ್ರಾಶ್ನಿಕ ಅಂತ. ಅಂದರೆ ದೇವರೇ ಅಂದರೆ ಮಹಾರಾಜ. ಇಲ್ಲಿ ಪ್ರಾಶ್ನಿಕ ಅನ್ನುವುದು ನಾಟ್ಯಶಾಸ್ತ್ರದಲ್ಲಿ ಬರುವಂಥ ಒಂದು ಟರ್ಮ್. ನಾಟ್ಯಶಾಸ್ತ್ರದಲ್ಲಿ ನಾಟಕಗಳ ಪ್ರಯೋಗ ಮಾಡುವಾಗ ರೂಪಕ ಪ್ರಯೋಗ ಪರೀಕ್ಷೆಯಲ್ಲಿ ನಿಪುಣರಾದವರು ಜಡ್ಜಸ್ ಆಗಿ ಬರ್ತಾಯಿದ್ರು, ಅವ್ರನ್ನ ಪ್ರಾಶ್ನಿಕರು ಅಂತಾಯಿದ್ರು. ಅವರು ಪ್ರಶ್ನೆ ಕೇಳೋದು ಅಂತಲ್ಲ, ಪ್ರಯೋಗವನ್ನು ನೋಡಿ ಅರ್ಥ ಮಾಡಿಕೊಂಡು ಅದರ ಗುಣ ಏನು ಅಂತ ಹೇಳಿ, ಮತ್ತು ಇದು ಎದೃಚ್ಛಾಸಿದ್ಧಿನೇ ಅಥವಾ ಪ್ರಜ್ಞಾಸಿದ್ಧಿನೇ, ಏನೋ ಬೈ ಚಾನ್ಸ್ ಸಕ್ಸಸ್ಫುಲ್ ಆಗಿಬಿಡ್ತಾ ಅಥವಾ ನೀವು ದೀಕ್ಷಾಪೂರ್ವಕವಾಗಿ ಮಾಡಿ ಸಕ್ಸಸ್ಫುಲ್ ಆದದ್ದ ಅಂತ ಪ್ರಶ್ನೆ ಮಾಡಿ ಅದರ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್, ತತ್ವಾನುಷ್ಠಾನಗಳ ಬಗೆಯನ್ನು ತಿಳ್ಕೊಂಡು ಅವರಿಗೆ ಜಯಶೀಲರಿಗೆ ಧ್ವಜಗಳ ಕೊಡ್ತಾಯಿದ್ರು, ಫ್ಲ್ಯಾಗ್ಸ್. ಅವರಿಗೆ ಒಂದು ಬೇರೆ ಬೇರೆ ರೀತಿಯಾದಂಥ ಯೋಗ್ಯತಾ ಪತ್ರ ಕೊಟ್ಟಂತೆ ಕೊಡ್ತಾಯಿದ್ರು. ಹಾಗಾಗಿ ನೀವೇ ಇದು ಮಾಡಬೇಕು ಅಂತಲೇ. ಚೆನ್ನಾಗಿದೆ, ಸಮರ್ಥಂ ಪ್ರತಿಜ್ಞಾತಂ ಅಂತ ವಿದೂಷಕ ಹೇಳ್ತಾನೆ. ಗಣದಾಸ ಪ್ರಥಮ ಕಲ್ಪ ಇದೇ ಮಾಡಿ ಅಂತಂತಾನೆ. ಆಗ ರಾಜ ಹೇಳ್ತಾನೆ, ನಾನೇ ಮಾಡಿದ್ರೆ ಇದು ಪಕ್ಷಪಾತ ಇತಿ ದೇವಿ ಮನ್ಯತೆ, ದೇವಿ ಪಕ್ಷಪಾತ ಅಂತ ಅಂದ್ಕೋತಾಳೆ. ಹಾಗಾಗಿ ಪಂಡಿತ ಕೌಶಿಕಿಯ ಜೊತೆಯಲ್ಲಿ ಮಹಾರಾಣಿನೇ ಬರಲಿ ಅಂತ. ಅಂದರೆ ರಾಜ ಎಲ್ಲ ಕದೀಮ್ತನ ಮಾಡ್ದ ಅಂತ ಆಗಬಾರ್ದು ಅಂತ ಅವನು ದಾಕ್ಷಿಣ್ಯಪೂರ್ವಕವಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ರಾಣಿಯೇ ಅನಿವಾರ್ಯವಾಗಿ ಮಾಲವಿಕೆಯನ್ನು ತೋರಿಸುವಂಥ ಸ್ಥಿತಿಗೆ ಬರಬೇಕು ಅಂತ. ಹಾಗಾಗಿ ಕರ್ಕೊಂಡು ಬರೋದಾಗುತ್ತದೆ. ಆ ಪಂಡಿತ ಕೌಶಿಕಿ ಬರ್ತಾಳೆ. ಇಲ್ಲಿ ವಿದ್ವಾಂಸರು ಪಂಡಿತ ಕೌಶಿಕಿ ಅನ್ನೋಳು ಬೌದ್ಧ ಭಿಕ್ಷು ಅಂತ ಕೆಲವರು ಭಿಕ್ಷುಣಿ ಅಂತ ಹೇಳ್ತಾರೆ. ಆದರೆ ನನಗನ್ನಿಸುತ್ತದೆ ಅವಳು ಬೌದ್ಧ ಭಿಕ್ಷುಣಿ ಅಲ್ಲ, ಹಿಂದೂ ಸನ್ಯಾಸಿನಿ ಆಗಿದ್ಲು. ನಮ್ಮಲ್ಲಿ ತುಂಬ ಜನ ಸ್ತ್ರೀಯರಿಗೆ ಸನ್ಯಾಸಾಧಿಕಾರ ಇಲ್ಲ ಅಂತಾರೆ. ಆದರೆ ವಿದ್ಯಾರಣ್ಯರ ಪಂಚದಶಿಯಲ್ಲೇ ಗೊತ್ತಾಗುತ್ತೆ ಸನ್ಯಾಸಾಧಿಕಾರ ಇತ್ತು ಅಂತ. ಆ ಮಾತ್ರಕ್ಕೆ ಬಂದರೆ ಪತಂಜಲಿ ಮಹಾಭಾಷ್ಯದಲ್ಲಿಯೇ ವೇದಶಾಸ್ತ್ರಾದಿಗೆ ಸಕಲಾಧಿಕಾರಗಳಿಂದ ಸ್ತ್ರೀಯರು ಶೋಭಿಸ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಬಾಣಭಟ್ಟನೇ ಹೇಳ್ತಾನೆ, ಅವನ ಜೊತೆಯಲ್ಲಿ ಕಾತ್ಯಾಯಿನಿ ವ್ರತವನ್ನು ಹಿಡಿದಂಥವರಿದ್ದರು. ಕಾತ್ಯಾಯಿನಿ ವ್ರತ ಅಂದರೆ ಪಾರಿವ್ರಾಜ್ಯ, ಸನ್ಯಾಸವನ್ನು ತೆಗೆದುಕೊಂಡ ಸ್ತ್ರೀಯರು ಇದ್ದರು ಅಂತ ಅನ್ನುವ ಹರ್ಷಚರಿತೆಯಲ್ಲಿ ಆ ಮಾತು ಬರ್ತದೆ. ಇನ್ನು ಬೇಕಾದಷ್ಟು ಉದಾಹರಣೆಗಳು ಉಂಟು. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಬೌದ್ಧ ಭಿಕ್ಷುಣಿಯಾಗಿದ್ದರೆ
ಅವಳು ಸಂಸ್ಕೃತದಲ್ಲಿ ವ್ಯವಹರಿಸ್ತಾ ಇರಲಿಲ್ಲ, ಪಾಲಿ ಅಥವಾ ಮಾಗಧಿ ಭಾಷೆಯಲ್ಲಿ ಮಾತಾಡ್ತಾ ಇದ್ಳು. ಇಲ್ಲಿ ಆದ್ಯಂತವಾಗಿ ಪಂಡಿತ ಕೌಶಿಕಿ ಮಾತಾಡೋದು ಸಂಸ್ಕೃತದಲ್ಲಿ. ಅಷ್ಟು ಮಾತ್ರವಲ್ಲ, ರಾಜ ಅವಳು ನೋಡ್ತಾ ಮಂಗಲಾಲಂಕೃತ ಭಾತಿ ಸಮಮ ಅಧ್ಯಾತ್ಮ ವಿದ್ಯೆಯ ಅನ್ನುವಂಥ ತ್ರಯೀ ವಿಗ್ರಹವತ್ಯೇವ ಸಮಮ ಅಧ್ಯಾತ್ಮ ವಿದ್ಯೆಯ ಅಂತ ಹೇಳ್ತಾನೆ. ರಾಣಿ ಮತ್ತು ಆ ಕೌಶಿಕಿ ಪರಿವ್ರಾಜಿಕೆ ಬರ್ತಾ ಇದ್ದರೆ ಮಂಗಲಾಲಂಕೃತ ಭಾತಿ ಕೌಶಿಕ್ಯ ಯತಿವೇಷಯ ತ್ರಯೀ ವಿಗ್ರಹವತ್ಯೇವ ಸಮಮ ಅಧ್ಯಾತ್ಮ ವಿದ್ಯೆಯ ಅಂತ. ರಾಣಿ ಬರ್ತಾ ಇರೋದು ಹೇಗಿದೆ ಅಂದರೆ ವೇದಗಳು ಉಪನಿಷತ್ತುಗಳ ಜೊತೆಗೆ ಬರ್ತಾ ಇರುವ ಹಾಗೆ ಕಾಣಿಸುತ್ತೆ ಅಂತ. ಬೌದ್ಧ ಭಿಕ್ಷುಣಿಗೆ ಉಪನಿಷತ್ತಿನ ಹೋಲಿಕೆ ಕೊಡ್ತಾ ಇರಲಿಲ್ಲ, ತ್ರಿಪಿಟಕ ಅನ್ನೋ ಹೋಲಿಕೆ ಕೊಡ್ತಾ ಇದ್ದ. ಮತ್ತು ಯತಿವೇಷಯ ಅಂತಿದ್ದಾನೆ, ಯತಿ ಅನ್ನೋ ಶಬ್ದ ಬಳಸ್ತಾ ಇದ್ದಾನೆ. ಬೌದ್ಧರಲ್ಲಿ ಯತಿ ಶಬ್ದ ಅಲ್ಲ, ಭಿಕ್ಕು ಭಿಕ್ಕುಣಿ ಅಂತಲೇ ಇರತಕ್ಕಂಥದ್ದು. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಅಗ್ನಿಮಿತ್ರನ ತಂದೆ ಪುಷ್ಯಮಿತ್ರ ಬೌದ್ಧರನ್ನು ತುಂಬ ಹತ್ತಿಕ್ಕಿದ್ದ. ಬೌದ್ಧರು ತುಂಬ ಅನ್ಯಾಯಕಾರಿಗಳಾಗಿದ್ದರು. ಅವರು ಬೌದ್ಧ ಭಿಕ್ಷುಗಳ ವೇಷದಲ್ಲಿ ಬೇರೆ ಬೇರೆ ದೇಶಗಳ ಗೂಢಚಾರಿಗಳು ಬರ್ತಾಯಿದ್ರು, ರಾಜ್ಯವನ್ನು ಅತಂತ್ರ ಮಾಡಿಸಿದರು. ನೆನ್ನೆ ಅದನ್ನೆಲ್ಲ ಹೇಳಿದ್ದೆ. ಹೀಗಾಗಿ ಅವರ ತಲೆಯನ್ನು ಕಡಿದು ತಂದವರಿಗೆ ಹೊನ್ನು ಕೊಡ್ತೀನಿ ಅಂತನ್ನುವ ಆರ್ಡಿನೆನ್ಸ್ ಕೂಡ ಹೊರಡಿಸಿದ್ದ. ಇದೆಲ್ಲ ಇದ್ದಿದ್ದರಿಂದ ಅವನ ಮಗ ಬೌದ್ಧ ಭಿಕ್ಷುಣಿಯರನ್ನೇ ಎನ್ಕರೇಜ್ ಮಾಡ್ತಾ ಇರಲಿಲ್ಲ. ಬೌದ್ಧ ಭಿಕ್ಷುಣಿಯರು ಭಿಕ್ಷುಗಳು ಎಲ್ಲ ಸೇರಿ ಇಡೀ ಬೌದ್ಧದ ತಂತ್ರ ಆ ಹೊತ್ತಿಗಾಗಲೇ ಬುದ್ಧ ಹೇಳಿದ್ದ, ನನ್ನ ಕಾಲದ 500 ವರ್ಷಗಳ ಬಳಿಕವೇ ಸರ್ವನಾಶ ಆಗಿಬಿಡುತ್ತೆ ಮತ ಅಂತ. ಅಗ್ನಿಮಿತ್ರನ ಕಾಲ ಕ್ರಿಸ್ತಪೂರ್ವ 2ನೇ ಶತಮಾನದ ಕೊನೆಯ ಭಾಗ, ಅಂದರೆ ಬುದ್ಧ 6ನೇ ಶತಮಾನದವನು. 500 ವರ್ಷ ಮುಗೀತಾ ಬಂದ ಕಾಲ ಅವನತಿಯ ಮಹಾಲಕ್ಷಣ ಇದ್ದ ಕಾಲ, ಅವಲಕ್ಷಣ ಇದ್ದ ಕಾಲ. ಹೀಗಾಗಿ ಅವಳು ಪಂಡಿತ ಕೌಶಿಕಿ ಹಿಂದೂ ಸನ್ಯಾಸಿನಿ ಇರಬೇಕು ಅಂತ ಅನಿಸುತ್ತದೆ. ಮತ್ತು ಅವಳು ಸುಮತಿ ಎನ್ನುವ ಮಂತ್ರಿಯ ತಂಗಿ, ಸನ್ಯಾಸಿನಿ ವೇಷ ಹಾಕ್ಕೊಂಡವಳು, ಬುದ್ಧಿವಂತೆ, ಶಾಸ್ತ್ರಜ್ಞಾನ ಎಲ್ಲ ಇದ್ದವಳು. ಹಾಗಾಗಿ ಅವಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅಂತಾನೆ. ಹಾಗೆ ಅವರು ಬರ್ತಾರೆ. ಆ ರೀತಿ ಬಂದಾಗ ರಾಣಿ ಅಂದುಕೋತಾಳೆ, ಇದನ್ನು ಹೇಗೆ ನೀವು ಭಾವಿಸ್ತೀರಾ ಅಂತ. ಪರಿವ್ರಾಜಿಕೆ ಗೊತ್ತು ಇದನ್ನು ರಾಣಿ ಯಾವರ್ಥದಲ್ಲಿ ಕೇಳ್ತಾ ಇದ್ದಾಳೆ, ಮಾಲವಿಕೆ ಹೊರಗೆ ಬರೋ ಥರ ಆಗುತ್ತೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಹಾಗೆಲ್ಲ ಯೋಚನೆ ಮಾಡಬೇಡ, ಅತಿಮಾತ್ರ ಭಾಸುರತ್ವಂ ಪುಷ್ಯತಿ ಭಾನೋ ಪರಿಗ್ರಹಾದನಲಃ ಅಧಿಗಚ್ಚತಿ ಮಹಿಮಾನಂ ಚಂದ್ರೋಪಿ ನಿಶಾಕರ ಪರಿಗೃಹೀತ ಅಂತ. ಅಂದರೆ ನೀನೇನು ಯೋಚನೆ ಮಾಡಬೇಡ, ಸೂರ್ಯನ ಕಾಂತಿಯನ್ನು ಪಡೆದ ಅಗ್ನಿ ರಾತ್ರಿ ಹೊತ್ತು ಜ್ವಲಿಸ್ತಾನೆ ಅಂತ ಅಂದ ಮಾತ್ರಕ್ಕೆ ಚಂದ್ರ ರಾತ್ರಿಯಲ್ಲಿ ಮತ್ತೂ ಚೆನ್ನಾಗಿ ಬೆಳಗುತ್ತಾನೆ ಅನ್ನೋದನ್ನು ನೀನು ಅರ್ಥ ಮಾಡ್ಕೋ ಅಂತ. ಅಂದರೆ ರಾಜನ ಆಶ್ರಯ ಇರೋದರಿಂದ ಹರದತ್ತ, ರಾಜ ಅನ್ನುವ ಸೂರ್ಯನ ಕಾಂತಿ ಅಗ್ನಿ ಎನ್ನುವ ಹರದತ್ತನಿಗೆ ಹೋಗೋದ್ರಿಂದ ರಾತ್ರಿ ಹೊತ್ತು ಅಗ್ನಿ ಬೆಳಗುತ್ತೆ ಹೆಚ್ಚಾಗಿಂತ. ನೀನು ರಾತ್ರಿ ಇದ್ದಾಗಿದೆಯಾ, ನಿನ್ನ ಪರವಾದಂಥ ಗಣದಾಸ ಚಂದ್ರ ಇದ್ದಾಗೆ ಮತ್ತೂ ಚೆನ್ನಾಗಿ ಬೆಂಕಿಗಿಂತ ಸೊಗಸಾಗಿ ಜಗತ್ತೆಲ್ಲ ಬೆಳಗುತ್ತಾನೆ ತಂಪಾಗಿ. ಆ ಕಾರಣ ಅಂತ ಹೇಳುವ ಮೂಲಕವಾಗಿ ಬೇಕು ಅಂತಲೇ ಫೋಕಸನ್ನೇ ಶಿಫ್ಟ್ ಮಾಡ್ತಾ ಇದ್ದಾಳೆ. ಇವಳಿಗೆ ಮಾಲವಿಕೆ ಬಾರದಂತೆ ಮಾಡುವ ಉಪಾಯ ಏನಾದರೂ ಹೇಳ್ತಾಳ ಪಂಡಿತ ಕೌಶಿಕಿ ಅಂದರೆ ಇವಳು ಪಾಯಿಂಟೇ ಅರ್ಥ ಆಗಲಿಲ್ಲ ಅನ್ನುವಂತೆ ನಟಿಸ್ತಾ ಇದ್ದಾಳೆ. ಇದು ಬಹಳ ಒಳ್ಳೆಯ ಚಮತ್ಕಾರ ಸಂದರ್ಭ. ವಿದೂಷಕನಿಗೆ ಗೊತ್ತು ಪಂಡಿತ ಕೌಶಿಕಿ ನಮ್ಮ ಪರ ಅಂತ. ಪೀಠಮರ್ಧಿಕಾ ಪಂಡಿತ ಕೌಶಿಕಿ ಅಂತಾರೆ. ಪೀಠಮರ್ಧಿಕೆ ಅಂತಂದರೆ ಈ ರೊಮ್ಯಾಂಟಿಕ್ ವ್ಯವಹಾರಗಳಲ್ಲಿ ಕುದುರಿಸ್ತಕ್ಕಂಥ ಕೆಲಸ ಮಾಡೋಳು. ದೂತಿ, ಪೀಠಮರ್ಧಿಕೆ, ಪೀಠಮರ್ಧಕ, ವಿಟ, ಚೇಟ, ಕುಟ್ಟನಿ, ದಾಸಿ ಇವರುಗಳೆಲ್ಲರೂ ಕೂಡ ಈ ಪ್ರಣಯ ವ್ಯವಹಾರಕ್ಕೆ ಒದಗಿ ಬರ್ತಕ್ಕಂಥವ್ರು ಅಂತ. ಆಮೇಲೆ ಪರಿವ್ರಾಜಕ್ಕೆ ರಾಜ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾಳೆ. ಮಹಾಸಾರ ಪ್ರಸವಯೋ ಸದೃಶ ಕ್ಷಮಯೋರ್ದ್ವಯೋ ಧಾರಣೀ ಭೂತಧಾರಿಣ್ಯೋ ಭವಭರ್ತ ಶರಚ್ಛತಂ ಅಂತ. ಈ ಧಾರಣಿಗೆ, ಭೂತಧಾರಣಿಯಾದ ಪೃಥ್ವಿಗೆ ನೀನು ಶಾಶ್ವತವಾಗಿ ಪತಿಯಾಗಿರು. ಇಬ್ಬರೂ ಕೂಡ ಮಹಾಸಾರ ಪ್ರಸವ, ಇಬ್ಬರೂ ಎಷ್ಟು ದೊಡ್ಡ ದೊಡ್ಡ ನಿಧಿಗಳನ್ನು ಕೊಟ್ಟಿದ್ದಾರೆ ಅಂತ. ನಿನಗೆ ಯುವರಾಜನನ್ನು ಮತ್ತು ಕನ್ಯಾದಾನ ಮಾಡಿ ಪುಣ್ಯ ಪಡೆಯೋದಕ್ಕೆ ಮಗಳನ್ನು ಕೊಟ್ಟಿದ್ದಾಳೆ ಈ ತಾಯಿ ಅಂತನ್ನುವುದು. ಮತ್ತು ಭೂಮಿ ತನ್ನ ಒಳಗಿರುವ ಖನಿಜಗಳ ರೂಪದಿಂದ, ಮೇಲಿರುವ ಸಸ್ಯಾದಿಗಳ ರೂಪದಿಂದ, ಪ್ರಾಣಿ ಸಂಪತ್ತಿಯಿಂದ ಎಷ್ಟೆಲ್ಲ ಕೊಡುತ್ತದೆ. ಮತ್ತು ಕ್ಷಮೆಯಲ್ಲಿ ಇಬ್ಬರೂ ಸದಸ್ಯರು ಅಂತ. ನೀನು ಏನು ಎಡವಟ್ಟು ಮಾಡಿದ್ರೂ ನಮ್ಮ ರಾಣಿ ಕ್ಷಮಿಸ್ತಾಳೆ. ಪೃಥ್ವಿಗೆ ಕ್ಷಮಾ ಅಂತಲೇ ಮತ್ತೊಂದು ಹೆಸರು ಅಂತ. ಈ ರಾಣಿ ಪಾಪ ಹಾಗೆ ಅವನು ಮಾಡಿದ ತಪ್ಪೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಈ ಹುಡುಗಿನೂ ಕೂಡ ಮದುವೆ ಮಾಡಿಸಿ ಕೊಡ್ತಾಳೆ ಮುಂದೆ. ಏನು ಮಾಡೋದು, ಹಿರಿಯ ರಾಣಿಯರಾಗ್ಬಿಟ್ಟ ಮೇಲೆ ತಾಯ್ತನ ಬಂದುಬಿಡುತ್ತೆ ಅವರಿಗೆ ಮುಂದೆ. ಈ ರಾಜರುಗಳಿಗೆ ಅರ್ಥ ಕಾಮಗಳ ಕಾರಣದಿಂದ ಬೇರೆ ಬೇರೆ ಪೊಲಿಟಿಕಲ್ ಮ್ಯಾರೇಜಸ್ ಅಂತ, ಮ್ಯಾರೇಜಸ್ ಆಫ್ ಎಮೋಷನ್ ಆ್ಯಂಡ್ ಪ್ಯಾಷನ್ ಅಂತ ಅದಕ್ಕೆಲ್ಲ ಆಗುವ ಸಂದರ್ಭಗಳು ಬರುತ್ತದೆ. ಅದು ಇದಕ್ಕೆ ಒದಗಿ ಬರಬೇಕು. ನಮ್ಮ ಮಾಜಿ ಮುಖ್ಯಮಂತ್ರಿಗಳೊಬ್ಬರಿಗೆ ಅವರ ಮೊದಲ ಹೆಂಡತಿ MLA ಆದವರು ಪಾಪ ಎರಡನೇ ಹೆಂಡತಿ ನಟಿಗೋಸ್ಕರವಾಗಿ ಸಹಕಾರ ಕೊಟ್ಟಿಲ್ವೇ, ಇದರ ಬಗ್ಗೆ ಯಾರೂ ಜಾಸ್ತಿ ಬರೆಯೋದೇ ಇಲ್ಲ. ಗೊತ್ತೇ ಇದೆ ಎಂಥದ್ದು ಅಂತನ್ನುವಂಥದ್ದು. ಈ ರೀತಿಯಾಗಿ ಇವು ಕೂಡ.
ಆಮೇಲೆ ಇವರುಗಳ ಸಂದರ್ಭ ಏನು ಅನ್ನೋದನ್ನು ವಿವರಿಸ್ತಾನೆ. ಹಾಗಾಗಿ ಕೌಶಿಕಿಗೆ ಹೇಳ್ತಾನೆ, ಭಗವತಿ ಅತ್ರ ಭವತೋ ಹರದತ್ತ ಗಣತಾಸಯೋ ಪರಸ್ಪರಂ ವಿಜ್ಞಾನ ಸಂಘರ್ಷಿಣೋ ಭಗವತ್ಯಾ ಪ್ರಾಷ್ಟಿಕ ಪದಂ ಅಧ್ಯಾಸಿತವ್ಯಂ ಅಂತ ನೀನು ಇವರಿಗೆ ತೀರ್ಮಾನ ಕೊಡಬೇಕು ಅಂತ. ಆಗವಳು ಹೇಳ್ತಾಳೆ, ಅಲಂ ಉಪಾಲಂಭೇನ, ತಮಾಷೆ ಮಾಡೋದು ಸಾಕು, ಎನಫ್ ಆಫ್ ಕಿಡಿಂಗ್. ಪತ್ತನೇ ಸತಿ ಗ್ರಾಮೀಣ ರತ್ನ ಪರೀಕ್ಷಾ. ಪತ್ತನ ಅಂತಂದರೆ ಸಮುದ್ರದ ತೀರದ ರೇವು ಪಟ್ಟಣ ಅಂತೀವಲ್ಲ, ಅದು ಪೋರ್ಟ್ ಸಿಟಿ. ಅಲ್ಲಿ ಎಷ್ಟು ವಹಿವಾಟುಗಳು ವ್ಯಾಪಾರ ನಡೆಯುತ್ತವೆ. ಅಲ್ಲಿ ಚಿನಿವಾರರು ರತ್ನ ಪರೀಕ್ಷಕರು ಎಲ್ಲ ಇರ್ತಾರೆ. ಹಾಗಿರುವಾಗ ಒಂದು ಹಳ್ಳಿ ಒಳಗ ರತ್ನ ಪರೀಕ್ಷೆ ಬೇಡ ಅಂತಂತಾಳೆ. ಆಗ ಹೇಳ್ತಾನೆ, ಇಲ್ಲ ಪಂಡಿತ ಕೌಶಿಕಿ ಖಲು ಭಗವತಿ, ನೀನು ಪಂಡಿತೆ ಅಲ್ವಾ ಅಂತಂತಾನೆ. ಮತ್ತು ನಾವಿಬ್ಬರು ಪಕ್ಷಪಾತಿಗಳು. ರಾಜನಿಗೆ ತಾನು ಇರಾವತಿಯ ಪ್ರಿಯಕರನಾದ್ದರಿಂದ ಇರಾವತಿಯ ಗುರು ಹರದತ್ತನಲ್ಲಿ ಪಕ್ಷಪಾತ, ರಾಣಿಗೆ ಗಣದತ್ತನಲ್ಲಿ ಪಕ್ಷಪಾತ. ನಾವಿಬ್ಬರೂ ಪಕ್ಷಪಾತಿಗಳಾದ ಕಾರಣ ದೇವಿ ಪರಿವ್ರಾಜಕಿಗೆ ಏನೂ ಇಲ್ಲ, ಅದರಿಂದ ನೀನು ಮಾಡಬೇಕು ಅಂತ ಮಧ್ಯಸ್ಥ ಭಗವತಿ, ಹಾಗಾಗಿ ನೋಡಬೇಕು ಅಂತ. ಆಮೇಲೆ ಇಬ್ಬರು ಆಚಾರ್ಯರು ಹೇಳ್ತಾರೆ, ಹೌದು ನೀವು ಮಧ್ಯಸ್ಥರಾಗಿರಬೇಕು ಅಂತ. ಏಕೆಂದರೆ ರಾಜ ಹೇಳಿದ ಮೇಲೆ ಇವರೇನು ಮಾತಾಡೋಕ್ಕಾಗೋಲ್ವಲ್ಲ. ಜೊತೆಗೆ ಅವ್ರಿಗೂ ಗೊತ್ತು, ತಟಸ್ಥರಾದವರಿದ್ದರೆ ತಮಗೂ ಒಳ್ಳೆಯದು ಅಂತ. ಆಗ ನೋಡಿ, ಪರಿವ್ರಾಜಿಕೆ ಮುತ್ತಿನಂತ ಮಾತಾಡ್ತಾಳೆ. ಪ್ರಯೋಗ ಪ್ರಧಾನಂ ಹಿ ನಾಮ ನಾಟ್ಯಶಾಸ್ತ್ರಂ. ನಾಟ್ಯಶಾಸ್ತ್ರ ಪ್ರಯೋಗ ಪ್ರಧಾನ, ಥೀರಿ ಬುಕ್ ಮಾಸ್ಟರ್ಸ್ ಅಲ್ಲ ಅಂತ. ಆ ಮೂಲಕವೇ ಇಬ್ಬರು ವಯಸ್ಸಾದವರು, ಸ್ಥೂಲ ಶರೀರರು, ಅವರುಗಳು ಕೂತ್ಕೊಂಡು ವಾದ ಮಾಡಿದ್ರೆ ಪಾಪ ರಾಜನಿಗೇನಿದೆ ಎಂಟರ್ಟೈನ್ಮೆಂಟ್, ಮಾಲವಿಕೆಯನ್ನು ನೋಡೋ ಪರ್ಪಸ್ಸೇ ಡಿಫೀಟ್ ಆಗಿಬಿಡುತ್ತೆ. ಹಾಗಾಗಿ ಥಿಯರಿಯಿಂದ ಪ್ರಾಕ್ಟೀಸಿಗೆ ಬರಬೇಕು ಅನ್ನೋದನ್ನು ಎಷ್ಟು ಜಾಣ್ಮೆಯಿಂದ ಹೇಳ್ತಾಳೆ. ಪ್ರಯೋಗ ಪ್ರಧಾನಂ ನಾಟ್ಯಶಾಸ್ತ್ರ ಪ್ರಯೋಗ, ರಂಗಸ್ಥಳದ ಮೇಲೆ ಬಂದು ಆಗಬೇಕಾದದ್ದು. ಕಿಮತ್ರ ವಾಗ್ವ್ಯವಹಾರೇಣ, ಬಡಾಯಿ ಮಾತಿಂದ, ಬರೀ ಪೊಳ್ಳು ಒಣಕಲು ಮಾತಿಂದ ಆಗುವುದೇನು. ಕಥಂವಾ ದೇವಿ ಮನ್ಯತೆ. ದೇವಿ ಏನಂತಾಳೆ ಅಂತ ಮತ್ತೆ ಒಂದು ಒಗ್ಗರಣೆ ಹಾಕ್ತಾಳೆ. ದೇವಿ ಹೇಳ್ತಾಳೆ, ನನ್ನನ್ನು ಕೇಳಿದ್ರೆ ಈ ವಿವಾದ ಏವನ ರೋಚತೆ, ಈ ವಿವಾದವೇ ಬೇಡ ಅಂತ, ಯಾರೂ ಜಗಳ ಆಡಬೇಡಿ ಅಂತ ಅವಳು ಅಂಡರ್ ಪ್ಲೇ ಮಾಡ್ತಾ ಇದ್ದಾಳೆ. ಒಬ್ಬರು ರಂಗೋಲಿ ಕೆಳಗೆ ನುಸಿದ್ರೆ ಇನ್ನೊಬ್ಬರು ಚಾಪೆ ಕೆಳಗೆ ನುಸುಳೋದು ಅಂತ. ಗಣದಾಸ ಹೇಳ್ತಾನೆ, ದೇವಿ ನಮಾಂ ಸಮಾನ ವಿದ್ಯತಃ ಪರಿಭವನೀಯಂ ಅವಗಂತು ಅರ್ಹಸಿ. ನನ್ನನ್ನು ಇಂಥವನೆದುರಿಗೆ ಅವಮಾನಕ್ಕೆ ತುತ್ತು ಮಾಡಬಾರ್ದು ಅಂತಾನೆ. ಗಣದಾಸನಿಗೆ ಸೂಕ್ಷ್ಮವೇ ಇಲ್ಲ ಪಾಪ, ಅವನಿಗೆ ತಾನು ಗೆಲ್ಲಬೇಕು, ತಾನು ಒಳ್ಳೆ ವಿದ್ವಾಂಸ ಅಂತ. ಹಾಗಾಗಿ ದೇವಿಯ ನಯದಿಂದ, ಸೂಕ್ಷ್ಮದಿಂದ, ಸೂಚ್ಯವಾಗಿ, ವಾಚ್ಯವಾಗಿ ಏನೆಲ್ಲ ಹಿಂಟು ಕೊಟ್ಟು ಮಾಲವಿಕೆಯನ್ನು ತರಬಾರ್ದು ಅಂದರೆ ಅವನಿಗೆ ಅರ್ಥವೇ ಆಗೋದಿಲ್ಲ. ವಿದೂಷಕ ಇವರಿಬ್ಬರ ಮಧ್ಯೆ ಅಷ್ಟು ಚೆನ್ನಾಗಿ ಜಗಳ ತಂದು ಹಾಕಿದ್ದಾನೆ. ವಿದೂಷಕ ಹೇಳ್ತಾನೆ, ಆಗಲಿ ಭವತಿ ಪಶ್ಯಾಮಹ ಉರಭ್ರ ಸಂಪಾತಂ. ಟಗರುಗಳ ಕಾಳಗ ನೋಡೋಣ. ಉರಭ್ರ ಸಂಪಾತ ಅಂದರೆ ಟಗರ ಕಾಳಗ. ಕಿಂ ಮುಧಾ ವೇತನದಾನೇನ ಏತೇಷಾಂ. ಸುಮ್ಮನೆ ದಂಡಕ್ಕೆ ಇವ್ರಿಗೆ ಸಂಬಳ ಕೊಡೋದು ಅಂತಾನೆ. ರಾಣಿ ಹೇಳ್ತಾಳೆ, ನಾನು ಕಲಹಪ್ರಿಯೋಸಿ, ಅಯ್ಯೋ ನೀನು ಜಗಳಗಂಟ ಅಂತ. ಮೈವಂ ಚಂಡಿ ಅನ್ಯೋನ್ಯ ಕಲಹ ಪ್ರಿಯಯೋ ಮತ್ತಹಸ್ತಿನೋ ಏಕತರಸ್ಮಿನ್ ನಿರ್ಜಿತೆ ಕುತಃ ಉಪಶಮಃ. ಇವರು ಮದಿಸಿದ ಆನೆಗಳಾಗಿದ್ದಾರೆ. ಈಗ ಟಗರು ಹೋಗ್ಬಿಟ್ಟು ಆನೆಗಳಿಂದ ಒಬ್ಬ ಗೆದ್ದೊರ್ತು ಇನ್ನೊಬ್ಬ ಸೋತರ್ತು ಇವ್ರಿಗೆ ಸಮಾಧಾನ ಇಲ್ಲ. ಹಾಗಾಗಿ ನಡೀಲಿ ಅಂತಾನೆ. ರಾಜ ಹೇಳ್ತಾನೆ, ದೇವಿ ನೀವಂತೂ ಹೇಳಿಬಿಟ್ರಿ ಪ್ರಯೋಗವೇ ನಡೆಯಬೇಕು ಅಂತ. ನಾನು ಸ್ವಾಂಗಸೌಷ್ಠವಾತಿಶಯಂ ಉಭಯೋ ದೃಷ್ಟವತಿ ಭಗವತಿ. ಇವರಿಬ್ಬರು ಅಂಗಸೌಷ್ಠವ ಏನು ಅಂತ ನೀವು ನೋಡೇ ಇದ್ದೀರಲ್ಲ. ಒಬ್ಬನ ತಂಬೂರಿ ಹೊಟ್ಟೆ, ಇನ್ನೊಬ್ಬನ ನಗಾರಿ ಹೊಟ್ಟೆ. ಎಲ್ಲಾಗುತ್ತೆ, ಆಗುವಂಥದ್ದಲ್ಲ ಅಂತ. ಅಂದರೆ ನೀವು ಇವ್ರ ಮೂಲಕವೇ ಡಾನ್ಸ್ ಮಾಡಿಸೋಕೆ ಏನಾದ್ರು ಹೊಟ್ಟುಬಿಡ್ತಿದ್ದೀರಾ ಅಂತನ್ನುವಂಥದ್ದು ರಾಜನ ಆ್ಯಂಗ್ಸೈಟಿ ಅವನದು ಪಾಪ. ಪರಿವ್ರಾಜಕ್ಕೆ ಹೇಳ್ತಾಳೆ, ಅಥ ಕಿಂ ಗೊತ್ತಿಲ್ವೇ ಇವ್ರು ನೋಡಿದ್ರೆ. ತದಾನಿಮತಃ ಪರಂ ಕಿಮಾಭ್ಯಾಂ ಪ್ರತ್ಯಾಯೇತವ್ಯಂ. ಹಾಗಿದ್ರೆ ಯಾವ ಥರ ಇವರು ಪರೀಕ್ಷೆ ಮಾಡೋಣ? ತದೇವ ವಕ್ತು ಕಾಮಾಸ್ಮಿ, ಅದನ್ನೇ ಹೇಳಬೇಕು ಅಂತಿದ್ದೀನಿ ಅಂತ ಅವಳು ಹೇಳ್ತಾಳೆ. ಶ್ಲಿಷ್ಟಾಕ್ರಿಯಾ ಕಸ್ಯಚಿದಾತ್ಮ ಸಂಸ್ಥಾ ಸಂಕ್ರಾಂತಿರನ್ಯಸ್ಯ ವಿಶೇಷಯುಕ್ತ ಯಸ್ಯೋಭಯಂ ಸಾಧು ಸಶಿಕ್ಷಕಾಣಾಂ ಧುರಿ ಪ್ರತಿಷ್ಠಾಪಯಿತವ್ಯಯೇವ. ಕೆಲವರಿಗೆ ಶ್ಲಿಷ್ಟಾಕ್ರಿಯಾ, ಆ ಕ್ರಿಯೆ ಕಲೆ ಏನಿದೆ ಅದರ ಎಲ್ಲ ಮೆಕ್ಯಾನಿಸಮ್ಸು ಶ್ಲಿಷ್ಟ ತಮ್ಮ ಮೈಯೊಳಗೆ ಮೈಯಾಗಿ ರೂಪುಗೊಂಡು ಬಿಟ್ಟಿದೆ. ಅಂದರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ದೇ ಆರ್ ವೆರಿ ಗುಡ್ ಅಬ್ಸರ್ವರ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವೆಲ್. ಇನ್ನು ಕೆಲವರು ಅನ್ಯಸ್ಯ ಸಂಕ್ರಾಂತಿ ವಿಶೇಷಯುಕ್ತ, ಮತ್ತೊಬ್ಬರಿಗೆ ಕಲಿಸಿಕೊಡೋದು ಚೆನ್ನಾಗಿ ಬರುತ್ತೆ. ದೇ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಬಟ್ ದೇ ಆರ್ ನಾಟ್ ಕೆಪ್ಯಾಸಿಟರ್ಸ್. ಕೆಪ್ಯಾಸಿಟರ್ ತನ್ನೊಳಗೆ ಸಂಗ್ರಹ ಮಾಡಿಟ್ಕೊಳ್ಳುತ್ತೆ, ಆದರೆ ಕೆಲವು ಕಂಡಕ್ಟರ್ಸ್ ಇರ್ತವೆ, ಅವು ಕಂಡಕ್ಟ್ ಮಾಡುತ್ತವೆ. ಅಂದರೆ ಕೆಲವರಿಗೆ ತುಂಬ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ಗಿಂತ ಟರ್ನ್ ಓವರ್ ಇರುತ್ತೆ ಕಂಪನಿಗಳಿಗೆ, ಕೆಲವರು ಹೆವಿ ಇನ್ವೆಸ್ಟ್ಮೆಂಟ್ಸ್ ಇರುತ್ತವೆ. ಈ ರೀತಿಯಾಗಿ ಯಸ್ಯೋಭಯಂ ಸಾಧು ಸ ಶಿಕ್ಷಕಾಣಾಂ ಧುರಿ ಪ್ರತಿಷ್ಠಾಪಯಿತವ್ಯೇವ. ಆದರೆ ಯಾವ ಆಚಾರ್ಯನಿಗೆ ಎರಡೂ ಇರುತ್ತದೆಯೋ, ಚೆನ್ನಾಗಿ ತಿಳಿದಿರಬೇಕು, ಚೆನ್ನಾಗಿ ಕಲಿಸಿಕೊಡಬೇಕು. ಕಲಿಸಿಕೊಡೋಕ್ಕೆ ಒಂದು ಚೂರಿದ್ದರೆ ಅಷ್ಟೇ ಮುಗಿದೋಯ್ತು.
ತುಂಬ ಇದೆ, ಪಾಪ ಕಲಿಸೋಕ್ಕೆ ಮಾತ್ರ ಬರೋಲ್ಲ. ಎರಡೂ ವ್ಯರ್ಥವೇ, ಅಂಧಪಂಗು ನ್ಯಾಯ ಆಗಿಬಿಡುತ್ತೆ. ಹಾಗಾಗಿ ಎರಡೂ ಬೇಕು ಅಂತ ವಿದೂಷಕ ಹೇಳ್ತಾನೆ. ಶ್ರುತ ಮಾರ್ಯಾಭ್ಯಾಂ ಭಗವತ್ಯಾಹ ವಚನಂ, ಕೇಳಿದ್ರಲ್ಲ ಅವಳ ಮಾತನ್ನು, ಏಷ ಪಿಂಡಿತಾರ್ಥ. ಇನ್ನು ನಾನು ಸಮ್ಮನ್ ಬೋನಮಿನ ನಕ್ಷಲ್ ಅಂತೀವಲ್ಲ, ಪಿಂಡಿತಾರ್ಥ ಮುಷ್ಟಿಮಯವಾಗಿ ಮಾಡಿ ಹೇಳ್ತೀನಿ. ಉಪದೇಶ ದರ್ಶನಾತ್ ನಿರ್ಣಯ ಇತಿ, ನಿಮ್ಮ ಪಾಠ ನಿರೂಪಣೆಯಿಂದಲೇ ಇಲ್ಲಿ ನಿರ್ಣಯ. ನೀವು ಯಾರಿಗೇನು ಪಾಠ ಕಲಿಸಿದ್ದೀರಾ, ಅವ್ರು ಹೇಗೆ ಕಲಿತಿದ್ದಾರೆ ಅನ್ನೋದ್ರಿಂದ ನಿರ್ಣಯ ಅಂತ. ಅಂದರೆ ಆಚಾರ್ಯ ಸ್ಪರ್ಧೆ ಹೋಗಿ ವಿದ್ಯಾರ್ಥಿ ಸ್ಪರ್ಧೆ ಆಗಿದೆ. ಪರಮಭಿಮಿತಮ್ನಃ, ನಮಗೆ ತುಂಬ ಒಳ್ಳೆಯದು, ನಮಗೆಲ್ಲಿ ಡಾನ್ಸ್ ಮಾಡೋಕ್ಕೆ ಹೇಳ್ತಾನೋ ಅಂತ ಇವ್ರಿಗೆ ಹೆದರಿಕೆ. ನಮ್ಮ ಒಳ್ಳೆಯ ಸುಂದರಿಯರಾದ ಶಿಷ್ಯರಿದ್ದಾರೆ, ಮಾಡಿಸೋಣ ಅಂತ. ಹರದತ್ತನಿಗೆ ಒಳಗಿರಬಹುದು, ನನ್ನ ಶಿಷ್ಯೆ ರಾಣಿ ಇರಾವತಿ, ಅವಳು ಗೆದ್ದೇ ಗೆಲ್ತಾಳೆ ಅಂತ. ಗಣದಾಸನಿಗೆ ನನ್ನ ಶಿಷ್ಯೆ ಅಂತೂ ನನ್ನ ಗುರು ಥರ ಇದ್ದಾಳೆ, ಅವಳೇ ಗೆಲ್ತಾಳೆ ಅಂತ. ಗಣದಾಸ ಹೇಳ್ತಾನೆ, ದೇವಿ ಏವಂ ಸ್ಥಿತಂ ನೋಡಿಮ್ಮ ಇಲ್ಲಿಗೆ ಬಂತು ಅಂತಾನೆ. ಅಂದರೆ ಹೆಮ್ಮೆ, ಮಾಲವಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಅವಳು ಡಾನ್ಸ್ ಮಾಡ್ತಾಳೆ ಅಂತ ನಿಮಗೆ ಸುದ್ದಿ ಬೆಳಗ್ಗೆ ತಾನೇ ಕಳಿಸಿದ್ದೀನಿ, ಈಗ ನೋಡಿ ಅದೇ ಚಾನ್ಸ್ ಬಂದಿದೆ ಅಂತ. ದೇವಿ ಈಗ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾಳೆ ಪಾಪ. ಯದಾ ಪುನರ್ ಮಂದ ಮೇಧಾ ಶಿಷ್ಯ ಉಪದೇಶಂ ಮಲಿನಯಂತಿ ಶಿಷ್ಯ ಮಲಿನಯಂತಿ ಉಪದೇಶಂ ತದ ಆಚಾರ್ಯಸ್ಯ ನ ದೋಷ. ಪೆದ್ದಾದ ಸ್ಟೂಡೆಂಟ್ಸ್ ಇದ್ದರೆ ಅವ್ರು ಕೆಟ್ಟದಾಗ ಡಾನ್ಸ್ ಮಾಡಿಬಿಟ್ರೆ ಗುರುವಿಗೆ ಬರೋಲ್ವೇ ದೋಷ? ಅದು ಬರಬಾರ್ದಲ್ವ ಅಂತ. ಅಂದರೆ ಮಾಲವಿಕೆ ಸರಿಯಾಗಿ ಕಲ್ತಿಲ್ಲದೆ ಇರ್ಬೋದು ಅಂತನ್ನೋ ದೃಷ್ಟಿಯಿಂದಲಾದರೂ ಗಣದಾಸ ಹಿಂದೆ ಬರಲಿ ಅಂತ. ಆದರೆ ರಾಜ ಹೇಳ್ತಾನೆ, ವಿನೇತು ಅದ್ರವ್ಯ ಪರಿಗ್ರಹೋಪಿ ಬುದ್ಧಿಲಾಗಮಂ ಪ್ರಕಾಶಯತಿ ಆಚಾರ್ಯಸ್ಯ. ಅಯೋಗ್ಯ ಶಿಷ್ಯನ ಸ್ವೀಕರಿಸಿದ್ದು ಗುರುವಿನ ಪೆದ್ದತನವನ್ನೇ ತೋರಿಸುತ್ತದೆ, ಹಾಗಾಗಿ ಒಳ್ಳೆ ಶಿಷ್ಯನ್ನೇ ತಗೋಬೇಕು ಅಂತ. ಈಗ ದೇವಿ ಅಂದ್ಕೋತಾಳೆ, ಅಯ್ಯೋ ಇದು ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ. ಗಣದಾಸನಿಗೆ ಹೇಳ್ತಾಳೆ, ಅಲಂ ಆರ್ಯಪುತ್ರಸ್ಯ ಉತ್ಸಾಹಕರಣಂ ಮನೋರಥಂ ಪೂರಯಿತ್ವ. ಸಾಕು, ನನ್ನ ಯಜಮಾನಿಗೆ ಉತ್ಸಾಹ ಕೆರಳಿಸಿ ಸುಮ್ಮನೆ ಆಗು ಅಂತಾಳೆ. ಇವನಿಗೆ ಅರ್ಥವೇ ಆಗೋದಿಲ್ಲ. ವಿರಮ ನಿರರ್ಥಕಾದ ಆರಂಭಾತ್, ಈ ವ್ಯರ್ಥ ಸಾಹಸ ಬಿಡು ಅಂತಾಳೆ. ವಿದೂಷಕ ಎಲ್ಲಿ ಅವನು ಬಿಟ್ಟೇ ಬಿಡ್ತಾನೋ ಅಂತ ಚುಚ್ಚು ಮಾತಾಡ್ತಾನೆ. ಭೋ ಗಣದಾಸ ಸಂಗೀತ ಪದಂ ಲಬ್ಧ್ವಾ ಸರಸ್ವತ್ಯಾಹ ಉಪಾಯನ ಮೋದಕಾನ್ ಖಾದತಃ ಕಿಂತೇ ಸುಖ ನಿಗ್ರಹೇಣ ವಿವಾದೇನ. ಅಯ್ಯ, ದೇವಿ ಸರಸ್ವತಿ ಪೂಜೆಗೆ ಅಂತ ದಿವಸ ಶಿಷ್ಯರು ತಂದು ಸ್ವೀಟ್ಸ್ ಕೊಡ್ತಾರೆ, ಅದನ್ನು ತಿಂದು ನೆಮ್ಮದಿಯಾಗಿ ಹೊಟ್ಟೆ ಬೆಳೆಸ್ಕೊಂಡಿರೋ ನಿನಗೆ ಈ ವಾದಗಳೆಲ್ಲ ಯಾತಕ್ಕೆ, ಸುಖವಾಗಿ ಸೋತೋಗ್ತೀಯ ಹೋಗು ಅಂತಂತಾನೆ. ಗಣದಾಸನ್ ಕೆರಳೆ ಬಿಡುತ್ತೆ. ಸತ್ಯಂ ಅಯಮೇವಾರ್ಥ ದೇವಿ ವಾಕ್ಯಸ್ಯ, ನಿಜ, ದೇವಿ ಹೇಳೋ ಮಾತು ಕೇಳಿದ್ರೆ ನನಗಿದೇ ಆಗೋದು. ಶ್ರೂಯತಾಂ ಅವಸರ ಪ್ರಾಪ್ತಂ ಇದಾನೀಂ, ಈಗ ನೋಡಿ ನನಗೆ ಆಪರ್ಚುನಿಟಿ ಬಂದಿದೆ. ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಲಬ್ಧಾಸ್ಪದೋಸ್ಮೀತಿ ವಿವಾದ ಭೀರೋಹೋ ತಿತಿಕ್ಷ ಮಾನಸ್ಯ ಪರೇಣ ನಿಂದಾಂ ಯಸ್ಯಾಗಮ ಕೇವಲ ಜೀವಿಕಾಯೈ ತಮ್ಮ ಜ್ಞಾನಪುಣ್ಯಂ ಮಣಿಜಂ ವದಂತಿ. ನನಗೊಂದು ಸ್ಥಾನ ಸಿಕ್ಕಿದೆ ಅಂತ ಗುರು ಮತ್ತು ಎಂದೂ ಚಾಲೆಂಜಸ್ ತಗೊಳ್ಳದೇ ಇದ್ದರೆ ಮತ್ತು ಬೇರೆಯವರ ನಿಂದೆಯನ್ನು ಸ್ವೀಕಾರ ಮಾಡ್ತಾನೆ ಇದ್ದರೆ ಅಂಥವನನ್ನು ಜ್ಞಾನಪುಣ್ಯಂ ಮಣಿಜಂ ವದಂತಿ. ಹಿ ಹ್ಯಾಸ್ ಮೇಡ್ ಹಿಸ್ ನಾಲೆಜ್ ಆಸ್ ಎ ಕಮಾಡಿಟಿ ಆ್ಯಂಡ್ ಈಸ್ ಎ ಬಿಸ್ನೆಸ್ ಮ್ಯಾನ್, ನಾಟ್ ಎ ಟೀಚರ್ ಅಂತ. ಅವನು ಆಚಾರ್ಯನಲ್ಲ, ಜ್ಞಾನವನ್ನು ಒಂದು ಮಾರಾಟದ ಸರಕು ಸಾಮಗ್ರಿ ಮಾಡಿಕೊಂಡಿರ್ತಕ್ಕಂಥ ಕ್ಷುದ್ರ ವರ್ತಕ ಅಂತಾರೆ ಅಂತ. ಹಾಗಾಗಿ ನಮ್ಮ ವಿದ್ಯೆಯ ಪರೀಕ್ಷಾ ಕಾಲ ಬಂದಾಗ ಹಿಂದೆಗೆಯಬಾರದು. ತುಂಬ ಜನಕ್ಕೆ ವಿವಾದ ಬಂದರೆ ಮಾತಾಡಬಾರ್ದು ಅಂತ. ಅದು ಹೇಳಿತನವ ಪರಿಪೂರ್ಣ ಜ್ಞಾನಿಯ ಜೀವನ್ಮುಕ್ತನ ಲಕ್ಷಣವ ಅಂತ ನೋಡಬೇಕು. ಹೇಳಿತನವೇ 99 ಭಾಗ ಆಗಿರುತ್ತೆ. ಧೈರ್ಯವಾಗಿ, ಅಹಂಕಾರ ಇಲ್ಲದೆ, ಅದರ ಆತ್ಮವಿಶ್ವಾಸದಿಂದ ಇದು ನನ್ನ ಮತ, ಇದು ನನ್ನ ಅಭಿಪ್ರಾಯ ಅಂತ ಹೇಳೋಣ. ಆಗ ನೋಡಿ ದೇವಿ ಇನ್ನೊಂದು ರೀತಿ, ಅಚಿರೋಪನೀತ ತೇ ಶಿಷ್ಯ. ನೀನು ಗಂಡ ಕಟ್ಟಿಸಿದ್ದು ನಿನ್ನ ಶಿಷ್ಯಳಿಗೆ ಈಗಷ್ಟೇ, ಉಪನಯನ ಅಂತ, ನಿನ್ನ ಹತ್ತಿರಕ್ಕೆ ಬಂದದ್ದು ಅಂತಲೂ ಅರ್ಥ. ಉಪನಯನ ಅಂದರೆ ಅಷ್ಟೇ ಗುರುನ ಹತ್ತಿರಕ್ಕೆ ಬರೋದು ಅಂತ. ನಿನ್ನ ಶಿಷ್ಯ ಈಗಷ್ಟೇ ಬಂದಿದ್ದಾಳೆ. ಅಪರಿನಿಷ್ಠಿತ ಅಸ್ಯ ಉಪದೇಶಸ್ಯ ಪುನಃ ಅನ್ಯಾಯಂ ಪ್ರಕಾಶನಂ. ಪೂರ್ತಿ ವಿದ್ಯೆ ಕಲಿದೇ ಇದ್ದವ್ರನ್ನ ಹೊರಗೆ ತರೋದು ಅನ್ಯಾಯ ಅಂತ. ಅವಳಿನ್ನೂ ಅಮೆಟರ್, ಪೂರ್ತಿ ಕಲಿತವಳಲ್ಲ, ಹಾಗಾಗಿ ಬಿಡಬೇಡ ಅಂತ. ಅತಯವ ಮೇ ನಿರ್ಬಂಧ. ಅವಳು ಸ್ವಲ್ಪ ಕಲ್ತಿದ್ರು ತುಂಬ ಕಲ್ತಿದ್ದಾಳೆ, ಅದಕ್ಕೆ ನಿರ್ಬಂಧ ಅಂತ ಇವನಂತಾನೆ. 35% ಮಾರ್ಕ್ಸ್ಗೆ ಅಟೆಂಪ್ಟ್ ಮಾಡಿ 35 ಔಟ್ ಆಫ್ 35 ತೊಗೊಂಡ್ರೆ ಅದು 100 ಔಟ್ ಆಫ್ 100 ಅಲ್ವಾ ಅಂತ ಇವನದು. ಈ ವಾದಗಳು ಬಹಳ ಚೆನ್ನಾಗಿ ಒಬ್ಬರು ಇನ್ನೊಬ್ಬರು ಬೀಟಿಂಗ್ ಅರೌಂಡ್ ದಿ ಬುಷ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ದೇವಿ ಹೇಳ್ತಾಳೆ, ತೇನ ಹೇ ದ್ವಾವಪಿ ಭಗವತೀ ಉಪದೇಶಂ ದರ್ಶಯಿತಾವ್. ಕೊನೆಯದು ಪಾಪ ಇನ್ನು ತುರ್ಫೆಲೆ ಎಸೀತಾ ಇದ್ದಾಳೆ, ಟ್ರಂಪ್ ಕಾರ್ಡು. ಹಾಗಿದ್ದರೆ ನೀವಿಬ್ಬರು ಭಗವತಿ ಪಂಡಿತ ಕೌಶಿಕಿಗೆ ಮಾತ್ರ ಡಾನ್ಸ್ ತೋರಿಸಿ ಅಂತ, మీకు ಯಾರಿಗೂ ಬೇಡ ಅಂತ. ನಿಮ್ಮ ಶಿಷ್ಯರನ್ನೂ ತೋರಿಸ್ದಂಗೆ ಆಯಿತು, ವಾದ ಆದಂತೆಯೂ ಆಯಿತು. ಇವ್ರ ಉದ್ದೇಶಕ್ಕೆ ಭಂಗ. ಪರಿವ್ರಾಜಕಿ ಈಗ ತಾನು ತಗೋತಾಳೆ ಕೇಸನ್ನು. ದೇವಿ ನೈತ ನ್ಯಾಯಂ ಸರ್ವಜ್ಞಸ್ಯ ಅಪಿ ಏಕಾಕಿನಃ ನಿರ್ಣಯಾಭ್ಯುಪಗಮಃ ದೋಷಾಯ. ದೇವಿ ಇದು ಅನ್ಯಾಯ. ಸರ್ವಜ್ಞನಾಗಿದ್ದರೂ ಒಬ್ಬ ನಿರ್ಣಯ ಮಾಡಬಾರ್ದು. ಏಕಂ ಶಾಸ್ತ್ರ ಮಧೀಯಾನೋ ನಗಚ್ಚೇತ್ ಶಾಸ್ತ್ರ ನಿರ್ಣಯಂ ಅಂತ.
ಒಂದೇ ಶಾಸ್ತ್ರ ಓದ್ದವನು ಆ ಶಾಸ್ತ್ರದಲ್ಲೂ ತೀರ್ಮಾನ ಹೇಳೋಕ್ಕಾಗೋಲ್ಲ. ಹಾಗಾಗಿ ಬಹುದ್ವಾರಸ್ಯ ಧರ್ಮಸ್ಯ ಸೂಕ್ಷ್ಮ ದುರನುಗಾ ಗತಿ. ತುಂಬ ಧರ್ಮಕ್ಕೆ ಅನೇಕ ದ್ವಾರಗಳು, ಸೂಕ್ಷ್ಮವಾದದ್ದು ಅದರದ್ದು. ಅದರಿಂದ ನೈಕೇನಾಪಿ ವಕ್ತವ್ಯಂ ಶಾಸ್ತ್ರಜ್ಞೇಪಿ ತಥಾ ಸ್ಮೃತಃ ಅಂತ. ಒಬ್ಬನಿಂದ ಹೇಳಲ್ಪಡಬಾರ್ದು ತೀರ್ಮಾನ, ಅವನೆಷ್ಟು ಶಾಸ್ತ್ರಜ್ಞನಾಗಿದ್ದರು ಅಂತ ಉಂಟು. ಹಾಗಾಗಿ ಅಂತ ಮೂಢೇ ಪರಿವ್ರಾಜಿಕೆ ಮಾಂ ಜಾಗರ್ತೀಮಪಿ ಸುಪ್ತಾಮಿವ ಕರೋಷಿ. ಅಯ್ಯೋ ಪೆದ್ದ ಮುಂಡೇದೆ, ಏನು ನೀನು ನಾನು ಮಲ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ಯಾ, ಗೊರಕೆ ಹೊಡಿತೀನಿ ಅಂದ್ಕೊಂಡಿದ್ಯಾ, ನನಗೆ ಗೊತ್ತಾಗ್ತಾ ಇದೆ ನಿನ್ನ ಸ್ಟ್ರಾಟಜಿ ಏನು ಅಂತ ಇವಳು ಸ್ವಗತ ಮಾಡ್ಕೋತಾಳೆ. ಸುಮ್ಮನೆ ಹೊಟ್ಟೆ ಉರಿ ಪಟ್ಕೊಂಡು ಪಾಪ ಮುಖ ತಿರುಗಿಸ್ಕೊಂಡು ಬಿಡ್ತಾಳೆ. ರಾಜ ಪರಿವ್ರಾಜಿಕೆಗೆ ನೋಡಿ ರಾಣಿ ಹೇಗೆ ಮಾಡಿದ್ಲು ಅಂತ ಕೈ ಸನ್ನೆ ಮಾಡ್ತಾನೆ. ಪರಿವ್ರಾಜಿಕೆ ಹೇಳ್ತಾಳೆ, ಅನಿಮಿತ್ತಮಿಂದು ವದನೆ ಕಿಮತ್ರ ಭವತಃ ಪರಾಂಗುಖಿ ಭವಸಿ ಪ್ರಭವಂತ್ಯೋಪಿ ಭರ್ತೃಷು ಕಾರಣಕೋಪ ಕುಟುಂಬಿನ್ಯ. ಸುಮ್ಮನೆ ಕಾರಣ ಇಲ್ಲದೆ ಯಾಕಮ್ಮ ಮುಖ ತಿರುಗಿಸ್ಕೋತೀಯ? ನಿನ್ನ ಯಜಮಾನನ ಮೇಲೆ ನಿನ್ನ ಪೂರ್ಣ ಸ್ವಾಮ್ಯ ಇದೆ, ಹಾಗಾಗಿ ನೀನು ಸಹೇತುಕವಾಗಿ ವಿತ್ ರೀಸನ್ ಕೋಪ ಮಾಡ್ಕೋ, ರೀಸನ್ ಇಲ್ಲದೆ ಕೋಪ ಮಾಡ್ಕೋಬೇಡ ಅಂತಾಳೆ. ಇಷ್ಟೆಲ್ಲ ಹೇಳಿದ ಮೇಲೆ ಪಾಪ ರಾಣಿ ತನ್ನ ಗಾಂಭೀರ್ಯ ಬಿಡೋಕ್ಕಾಗೋಲ್ಲ, ಸುಮ್ಮನೆ ಆಗ್ತಾಳೆ. ವಿದೂಷಕ ಇನ್ನಷ್ಟು ಕೆರಳಿಸ್ತಾನೆ, ಭೋ ಗಣದಾಸ ನಾನು ಸಕಾರಣಮೇವ ಆತ್ಮನಃ ಪಕ್ಷ ರಕ್ಷಿತವ್ಯ. ದೇವಿ ಮುಖ ತಿರುಗಿಸ್ಕೊಂಡಿದ್ದು ಅಕಾರಣವಾಗಿ ಅಲ್ಲ, ಭಗವತಿ ಕೌಶಿಕಿ ಸಕಾರಣವಾಗಿ ತನ್ನ ಪಕ್ಷ ಗಣದಾಸ ಸೋತೋಗ್ಬಿಡ್ತಾನೆ ಅಂತ ಈ ವಾದವೇ ಇಲ್ಲದಂತೆ ಮಾಡ್ತಾ ಇದ್ದಾಳೆ ಅಂತ ಗಣದಾಸನಿಗೆ ಹೇಳ್ತಾರೆ. ದಿಷ್ಟ್ಯಾ ಕೋಪವ್ಯಾಜೇನ ದೇವಿಯಾ ಪರಿತ್ರಾತೋ ಭವಾನ್. ನಿನ್ನ ಪುಣ್ಯ, ದೇವಿ ಮುನಿಸ್ಕೊಂಡು ನಿನ್ನನ್ನು ಕಾಪಾಡ್ತಾ ಇದ್ದಾಳೆ. ಸುಶಿಕ್ಷಿತೋಪಿ ಸರ್ವಂ ಉಪದೇಶ ದರ್ಶನೇನ ನಿಷ್ಣಾತೋ ನಭವತಿ. ತುಂಬ ಚೆನ್ನಾಗಿ ನೀನು ತಿಳ್ಕೊಂಡಿರ್ಬೋದು, ಅರೆ ಒಳ್ಳೆ ಪಾಠಗಾರ ಅಲ್ಲ ನೀನು ಅಂತ ಗೊತ್ತಾಗುತ್ತೆ, ಅದನ್ನು ಕಾಪಾಡೋಕೆ ಮಾಡ್ತಾ ಇದ್ದಾಳೆ ದೇವಿ ಅಂತ. ಗಣದಾಸ ಇನ್ನು ಕೆಂಡಾಮಂಡಲ ಆಗ್ಬಿಡ್ತಾನೆ. ದೇವಿ ಶ್ರೂಯತಾಂ ಏವಂ ಜನೋ ಗೃಹಾತಿ. ಅಮ್ಮ ನೋಡಿ ನನ್ನನ್ನು ಹೀಗೆ ಅಂದ್ಕೋತಾ ಇದ್ದಾರೆ, ವಿವಾದೇ ದರ್ಶಯಿಷ್ಯಾಮಿ ಕ್ರಿಯಾ ಸಂಕ್ರಾಂತಿ ಮಾತ್ಮನಃ ಯದಿ ಮಾಂ ನಾನು ಜಾನಾಸಿ ಪರಿತ್ಯಕ್ತೋಸ್ಮ್ಯಹಂ ತ್ವಯ. ಈ ವಿವಾದದಲ್ಲಿ ನಾನು ನನ್ನ ಕ್ಯಾಪಬಿಲಿಟಿ ತೋರಿಸ್ತೀನಿ, ನೀನು ನನಗೆ ಒಪ್ಪಿಗೆ ಕೊಡಲಿಲ್ವಾ, ನೀನು ನನ್ನನ್ನು ಬಿಟ್ಟಿದ್ದೀಯಾ, ನಡುನೀರಲ್ಲಿ ಕೈ ಬಿಟ್ಟೆ ಅಂತ, ನಾನು ಕೆಟ್ಟೆ, ನಾನು ಹೊರಟೆ ಅಂತಂತಾನೆ. ಇತಿ ಆಸನಾತ್ ಉತ್ಥಾತು ಇಚ್ಛತಿ, ಎದ್ದೋಗೋದಕ್ಕೆ ನೋಡ್ತಾನೆ. ಈಗ ದೇವಿ ಇಷ್ಟೆಲ್ಲ ಆದಮೇಲೆ ಇಷ್ಟು ದೊಡ್ಡ ವಿದ್ವಾಂಸನ ತಾನು ಇಷ್ಟು ವರ್ಷ ಆಶ್ರಯದಲ್ಲಿ ಬೆಳೆಸಿ ಅವನನ್ನು ಅವಮಾನಕ್ಕೆ ಒಳಪಡಿಸ್ಬಿಟ್ಟೆ ಅಂದರೆ ಕಷ್ಟ ಅಂತ ಅವಳು ದೊಡ್ಡತನ. ಈ ಒಂದು ಭಾಗದಲ್ಲಿ ಮಾತ್ರ ಧಾರಣೆ ಸ್ವಲ್ಪ ವೈಲ್ಡಾಗಿ ಕಾಣಿಸ್ತಾಳೆ. ಪಾಪ ಅದಕ್ಕೂ ಕಾರಣ ಉಂಟು. ಮುಂದೆ ಅವಳು ದೊಡ್ಡವಳು, ಉದಾರಿಯಾದವಳು, ಅವಳು ಕ್ಷಮಾ ಗುಣ ತುಂಬಿದವಳು. ಅವಳು ಹೇಳ್ತಾಳೆ, ಕಾ ಗತಿ, ಏನು ಗತಿ? ಪ್ರಭವತ್ಯಾಚಾರ್ಯ ಶಿಷ್ಯಜನಸ್ಯ. ಆಚಾರ್ಯ ಶಿಷ್ಯ ಜನರಿಗೆಲ್ಲ ಸ್ವಾಮಿ ಅಂತಾಳೆ. ತಾನೂ ಒಂದು ಕಾಲದಲ್ಲಿ ಕಲ್ತಿದ್ದಿರ್ಬೋದು ಇವನ ಹತ್ರ, ಅದಕ್ಕಾಗಿ. ಆಗ ಗಣದಾಸ ಹೇಳ್ತಾನೆ, ಚಿರಂ ಅಪದೇಶ ಶಂಕಿತೋಸ್ಮಿ. ಇನ್ನು ನನಗೆ ಶಂಕೆ ಹೋಯಿತು. ಅನುಜ್ಞಾತಂ ದೇವ್ಯ ತದಾಜ್ಞಾಪಯಿತು ದೇವ ಕಸ್ಮಿನ್ ಅಭಿನಯ ವಸ್ತುನಿ ಪ್ರಯೋಗಂ ದರ್ಶಯಿಷ್ಯಾಮಿ. ಇನ್ನು ಹೇಳಿ ಏನು ಮಾಡಿ ತೋರಿಸ್ಬೇಕು ಅಂತ ಕೇಳ್ತಾನೆ. ನೋಡಿ, ಇಲ್ಲೆಲ್ಲ ಗಣದಾಸನಿಗೆ ಜಾಸ್ತಿ ಮಾತುಗಳಿವೆ, ಅದರಿಂದಲೇ ಅವನಿಗೆ ಕೇಪಬಿಲಿಟಿನೂ ಜಾಸ್ತಿ ಅಂತ ಗೊತ್ತಾಗುತ್ತೆ. ಕಾಲು ಕೆರ್ಕೊಂಡು ಅವನೇ ಮುಂದೆ ಮುಂದೆ ಬರ್ತಾ ಇದ್ದಾನೆ. ದೇವಿ ಹೇಳದಂತೆ, ಭಗವತಿ ಹೇಳದಂತೆ ಅಂತ ರಾಜ ಹೇಳ್ತಾನೆ. ಕಿಮಪಿ ದೇವಿಯ ಮನಸ್ಸಿ ವರ್ತತೆ ತಥಾ ಶಂಕಿತಾಸ್ಮಿ. ಇನ್ನೂ ರಾಣಿ ಮನಸ್ಸಲ್ಲಿ ಏನೋ ಇರುವಂತಿದೆ, ಅದಕ್ಕೆ ನಾನು ಡೌಟ್ ಪಡ್ತಾ ಇದ್ದೀನಿ ಅಂತಾಳೆ. ಆಗ ದೇವಿ ಹೇಳ್ತಾಳೆ, ಭಣ ವಿಸ್ರಬ್ಧಂ ಪ್ರಭವತಿ ಪ್ರಭು ಆತ್ಮನಃ ಪರಿಜರಸ್ಯ. ಹೇಗೆ ಬೇಕಾದ್ರೂ ಹೇಳಮ್ಮ, ಮಹಾರಾಜ ಏನು ಹೇಳ್ತಾನೋ ಅದು, ನನಗೇನು ತೊಂದರೆ ಇಲ್ಲ ಅಂತ. ಆಗ ಇವಳು ಹೇಳ್ತಾಳೆ, ದೇವ ಶರ್ಮಿಷ್ಠಾಯಾ ಕೃತಿಂ ಚತುಷ್ಪದೋತ್ಥಂ ಚಲಿಕಂ ದುಷ್ಪ್ರಯೋಜ್ಯಂ ಉದಾಹರಂತಿ ತತ್ರ ಏಕಾರ್ಥ ಸಂಶ್ರಯಂ ಉಭಯೋ ಪ್ರಯೋಗಂ ಪಶ್ಯಾಮಃ ತಾವತಾ ಜ್ಞಾಯತೆ ಏವ ಅತ್ರ ಭವತಃ ಉಪದೇಶ ಅಂತರಂ. ಅವಳು ಹೇಳ್ತಾಳೆ, ಶರ್ಮಿಷ್ಠೆಯ ಪಾತ್ರವನ್ನು ಮಾಡುವಂಥ ಒಂದು ಕೃತಿ ಇದೆ. ಅಂದರೆ ಯಯಾತಿಯ ಪತ್ನಿ ವೃಷಪರ್ವ ಮಹಾರಾಜ, ರಾಕ್ಷಸರ ರಾಜ, ಅವನ ಮಗಳು ಶರ್ಮಿಷ್ಠೆ ದೇವಯಾನಿಯ ದೌರ್ಜನ್ಯಕ್ಕೆ ತುತ್ತಾದವಳು. ಅವಳನ್ನು ಉದ್ದೇಶಿಸಿದಂಥ ಒಂದು ಹಾಡು ಇದೆ, ಚತುಷ್ಪದ. ಅಂದರೆ 4 ಭಾಗ ಅಂತಲೂ ಮಾಡ್ಬೋದು, 4 ಸಾಲಿನ ಸಾಹಿತ್ಯ ಉಂಟು. ಅದನ್ನು ಚಲಿಕವಾಗಿ ಮಾಡಿ ಅಂತ, ಅಂದರೆ ಶುದ್ಧ ಸತ್ವಾಭಿನಯದಿಂದ ಮಾಡಬೇಕು. ಅದು ದುಷ್ಪ್ರಯೋಜ್ಯ, ವೆರಿ ಡಿಫಿಕಲ್ಟ್ ಟು ಪರ್ಫಾರ್ಮ್, ತುಂಬ ಕಠಿಣ ಮಾಡೋದಕ್ಕೆ ಅಂತ ಹೇಳ್ತಾರೆ. ಅದನ್ನು ಮಾಡಿ, ಅದು ಬಹಳ ಪ್ರಸಿದ್ಧವಾದದ್ದು. ಅಲ್ಲಿ ಏಕಾರ್ಥ ಸಂಶಯ ಅಂತ ಎಷ್ಟು ಒಳ್ಳೆಯ ಟೆಕ್ನಿಕಲ್ ಟರ್ಮ್ ಬಳಸ್ತಾನೆ. ಈ ಎಲ್ಲ ಟೆಕ್ನಿಕಲ್ ಟರ್ಮ್ಸು ಕಾಳಿದಾಸನ ಕಾಲ ಆದಮೇಲೆ ಮತ್ತೆ ನಮ್ಮ ಲೋಕಕ್ಕೆ ಪ್ರಚಾರಕ್ಕೆ ಬಂದದ್ದು ಪ್ರಯೋಗದಲ್ಲಿ ಡಾಕ್ಟರ್ ಪದ್ಮಸುಬ್ರಹ್ಮಣ್ಯದಿಂದ. ಪದ್ಮಸುಬ್ರಹ್ಮಣ್ಯಮ್ಮೆ ಏಕಾರ್ಥ ಪೃಥಗರ್ಥ ಅಂತ 2 ಈ ಪರಿಭಾಷೆಗಳನ್ನು ನಾಟ್ಯಶಾಸ್ತ್ರದ ಹೇಳ್ತಾರೆ. ಏಕಾರ್ಥ ಅಂದರೆ ಒನ್ ಕ್ಯಾರೆಕ್ಟರ್ ಬಿಕಮಿಂಗ್ ದಿ ಆ್ಯಕ್ಟರ್ ಬಿಕಮಿಂಗ್ ದಿ ಸೇಮ್ ಕ್ಯಾರೆಕ್ಟರ್ ಥ್ರೂ ಔಟ್ ದಿ ಪ್ರೆಸೆಂಟೇಷನ್. ಆ ಕಲಾವಿದ ತಾನು ಪಾತ್ರವಾಗಿ ಆದ್ಯಂತ ಇರುವಂಥದ್ದು. ಪೃಥಗರ್ಥ ಅಂತಂದರೆ ಬಿಡಿಬಿಡಿಯಾಗಿ ಬೇರೆ 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 ಬೇರೆದು ಮಾಡ್ತಕ್ಕಂಥದ್ದು. ಈ ಹೊತ್ತಿನ ನಮ್ಮ ಮಾರ್ಗಮ್ ಅಂತ ಏನು ಡಾನ್ಸಲ್ಲಿ ಭರತನಾಟ್ಯಂ ಅಥವಾ ಸದಿರಲ್ಲಿ ಮಾಡ್ತೀವಿ, ತಿಲ್ಲಾನ, ವರ್ಣ ಮತ್ತು ದುರ್ವರ್ಣ,
ದಾಸರನಾಮ, ಕೃತಿ ಮತ್ತು ಜಾವಳಿ, ಪದ, ಅಷ್ಟಪದಿ ಇವೆಲ್ಲ ಪೃಥಗರ್ಥ ಬಿಡಿ 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 ಆದದ್ದು. ಹಾಗಲ್ಲದೆ ಆದ್ಯಂತ ಒಂದು ಥೀಮ್ ಇಟ್ಕೊಂಡು ಮಾಡುವುದು. ಈಗ ಪದ್ಮಾಸುಬ್ರಹ್ಮಣ್ಯ ಮಾಡುವ ರಾಮಾಯ ತುಭ್ಯಂ ನಮಃ, ಕೃಷ್ಣಾಯ ತುಭ್ಯಂ ನಮಃ, ನಮ್ಮ ಮಂಟಪರು ಮಾಡುವ ಭಾಮಿನಿ, ಕೃಷ್ಣಾರ್ಪಣ ಅಥವಾ ಜಾನಕಿ ಜೀವನ, ಆದ್ಯಂತ ಒಂದೇ ಪಾತ್ರ, ಒಂದೇ ಕಥೆ, ಒಂದೇ ಇತಿವೃತ್ತ. ಇಟ್ಸ್ ಎ ವೆರಿ ಚಾಲೆಂಜಿಂಗ್ ಥಿಂಗ್. ಅದನ್ನು ಮಾಡಬೇಕು ಅಂತ ಅಂದರೆ ಕಾಳಿದಾಸನ ಕಾಲದಿಂದಲೂ ಈವರೆಗೂ ಯಾವುದು ದೊಡ್ಡ ಚಾಲೆಂಜೋ ಅದು ನಿಲ್ಲುವಂಥದ್ದು ಆಗಲಿ ಅಂತ ಒಪ್ಕೋತಾರೆ. ವಿದೂಷಕ ಹೇಳ್ತಾನೆ, ನೀವಿಬ್ಬರು ಹೋಗಿ ಪಕ್ಕದಲ್ಲಿಯೇ ಪ್ರೇಕ್ಷಾಗೃಹ, ಅರಮನೆ ಒಳಗೆ ಒಂದು ಆಡಿಟೋರಿಯಂ ಇರುತ್ತದೆ, ಅಲ್ಲಿ ಪ್ರೇಕ್ಷಾಗೃಹದಲ್ಲಿ ಸಂಗೀತ ರಚನಾ ಕೃತ್ವ, ನೀವು ಆರ್ಕೆಸ್ಟ್ರಾ ಸಂಗೀತ ರಚನಾ ಅಂದರೆ ಇಲ್ಲಿ ಆರ್ಕೆಸ್ಟ್ರಾ ಅಂತ ಮಾಡಿ ದೂತನನ್ನು ಕಳಿಸಿ, ಅಥವಾ ಮೃದಂಗ ಶಬ್ದ ಏವ ನಾ ಉತ್ಥಾಪಯಿಷ್ಯತಿ, ಅಥವಾ ನೀವು ಮೃದಂಗ ಶಬ್ದ ಮಾಡ್ತಿರಲ್ಲ, ನಾಟ್ಯದ ಆರಂಭದಲ್ಲಿ ಆಶ್ರಾವಣ ಅಂತ ಮೃದಂಗ ಜೋರಾಗಿ ನುಡಿಸಬೇಕು, ಅದೇ ಸಾಕು ನಮ್ಮನ್ನು ಎಬ್ಬಿಸ ಕರೆತರುತ್ತದೆ ಅಂತ. ಆಗಲಿ ಅಂತ ಇಬ್ಬರು ಹೇಳ್ತಾರೆ. ಧಾರಣೀಂ ಅವಲೋಕ್ಯ ಗಣದಾಸ ಪರಿಕ್ರಾಮತೆ. ಗಣದಾಸ ಧಾರಣಿಯನ್ನು ನೋಡ್ತಾನೆ. ದೇವಿ ಹೇಳ್ತಾಳೆ, ವಿಜಯೀ ಭವತು, ನಾನು ವಿಜಯಾಭ್ಯರ್ಥಿನಿ ಅಹಂ ಆಚಾರ್ಯಸ್ಯ, ವಿಜಯ ಆಗಲಿ ಆಚಾರ್ಯ, ನಾನು ನಿನ್ನ ವಿಜಯವನ್ನು ಇಷ್ಟಪಡ್ತೀನಿ ಅಂತಾಳೆ. ಅಂದರೆ ನೋಡಿ ಪಾಪ ಮನದುಂಬಿ ಹರಿಸ್ತಾಳೆ. ಅಟ್ಲೀಸ್ಟ್ ಮುಖ ಉಳಿಸ್ಕೊಳ್ಳೋಕ್ಕಾದ ಒಂದು ಡೀಸೆಂಟ್ ಆದ ಫೇಸ್ ಲಿಫ್ಟ್ ಮಾಡಬೇಕಲ್ಲ. ಇಬ್ಬರು ಹೊರಡ್ತಾರೆ. ಪರಿವ್ರಾಜಕ್ಕೆ ಇತಸ್ತಾವದ ಆಚಾರ್ಯ, ಒಂದು ನಿಮಿಷ ಬನ್ನಿ ಅಂತಾಳೆ. ಇಮೌಸ್ವ, ಬಂದ್ವಿ ಅಂತಾರೆ. ನೋಡಿ ಎಷ್ಟು ಮಾರ್ಮಿಕವಾದ ಮಾತು. ನಿರ್ಣಯಾಧಿಕಾರೇ ಬ್ರವೀಮಿ ಸರ್ವಾಂಗ ಸೌಷ್ಠವಾಭಿವ್ಯಕ್ತೆಯೇ ವಿಗತ ನೇಪಥ್ಯಯೋ ಪಾತ್ರಯೋ ಪ್ರವೇಶ ಅಸ್ತು. ನಾನು ನಿರ್ಣಯಾಧಿಕಾರದಿಂದ ಹೇಳ್ತಾ ಇದ್ದೀನಿ, ಅಂದರೆ ಬೇಕು ಅಂತ ರಾಜನಿಗೆ ಎಂಟರ್ಟೈನ್ಮೆಂಟ್ಗೆ ಅಲ್ಲ ಅಂತ ದೇವಿಗೆ ತಿಳಿಸ್ಬೇಕಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಶಿಷ್ಯರನ್ನು ತುಂಬ ಓವರ್ ಡ್ರೆಸ್ ಮಾಡಿಸದೆ, ಗಾಡಿ ಮೇಕಪ್ ಇಲ್ಲದೆ, ಚೆನ್ನಾಗಿ ಮೈಕೈ ಕಾಣುವಂತೆ ಪ್ರದರ್ಶನ ಮಾಡಿಸಿ ಅಂತ. ಯಾಕೆ ಅಂತ ಹೇಳಬೇಕಾಗಿಲ್ಲ. ನೈತ ತಾವಯೋಹೋ ಉಪದೇಶಂ, ನಮಗಿದು ಹೇಳಲೇಬೇಕಾಗಿಲ್ಲ ಅಂತ ಇಬ್ಬರು ಹೋಗ್ತಾರೆ. ಅಂದರೆ ಆ ಪಾತ್ರದ ಸಾತ್ವಿಕಾಭಿನಯ, ಆಂಗಿಕಾಭಿನಯ ಕಾಣಿಸುವಂತೆ ಇರಬೇಕು. ಹೆವಿ ಮೇಕಪ್ ಮಾಡಿ ಮೈ ತುಂಬ ಬಟ್ಟೆ ಹಾಕಿಬಿಟ್ರೆ ಗೋಶಾದಲ್ಲಿ ಬಂದರೆ ಏನು ಪ್ರಯೋಜನ ಪಾಪ ಇವನಿಗೆ, ರಾಜನಿಗೆ. ಆಗ ದೇವಿ ಹೇಳ್ತಾಳೆ, ಯದಿ ರಾಜಕಾರ್ಯೇಷು ಈದೃಶಃ ಉಪಾಯ ನಿಪುಣತಾ ಆರ್ಯಪುತ್ರಸ್ಯ ತಥಾ ಶೋಭನಂ ಭವೇತ್. ಮಹಾರಾಜ, ನೀನು ರಾಜಕಾರ್ಯದಲ್ಲಿ ಇಷ್ಟೆಲ್ಲ ಉಪಾಯ ಮಾಡಿದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಅಂತ. ರಾಜ ಅದಕ್ಕೆ ಹೇಳ್ತಾನೆ, ಇಲ್ಲ ಅಲಮನ್ಯಥಾ ಗೃಹೀತ್ವ ನಕಲು ಮನಸ್ವಿನಿ ಮಯಾ ಪ್ರಯುಕ್ತಮಿದಂ ಪ್ರಾಯಃ ಸಮಾನ ವಿದ್ಯಾ ಪರಸ್ಪರ ಯಶಃ ಪುರೋಭಾಗ. ನನ್ನನ್ನು ಮಿಸ್ಟೇಕ್ ಮಾಡ್ಕೊಳ್ಬೇಡ. ಸಮಾನ ವಿದ್ಯೆಗಳಿದ್ದವರಿಗೆ ಪರಸ್ಪರ ಕೀರ್ತಿಗಳ ಬಗ್ಗೆ ಅಸೂಯೆ ಇರುತ್ತದೆ, ಆಕ್ಷೇಪ ಇರುತ್ತದೆ, ಅವರ ಜಗಳ ನಂದಲ್ಲ ಇಲ್ಲಿ ಅಂತಂತಾನೆ. ಅಷ್ಟೊತ್ತಿಗೆ ನೇಪಥ್ಯದಲ್ಲಿ ಮೃದಂಗ ಧ್ವನಿ ಕೇಳಿಸುತ್ತದೆ. ಆಶ್ರಾವಣ ಅನ್ನುವುದು ಒಂದು ಪೂರ್ವರಂಗದ ಅಂಶಗಳಲ್ಲಿ ಒಂದು. ಜೋರಾಗಿ ಮೃದಂಗದ ವಾದ್ಯ ಮಾಡುವುದು. ಇಂದೂ ಕೂಡ ನಾಟ್ಯದಲ್ಲಿ ಮೃದಂಗ ವಾದನ ಉಂಟು. ಮೃದಂಗ ಶಬ್ದ ಮೊದಲು ಮಾಡಬೇಕು. ಯಕ್ಷಗಾನಾದಿಗಳಲ್ಲಿ ಚಂಡೆ, ಅಬ್ಬರ ಹಾಕೋದು, ಕೇಳಿ ಹೊಡೆಯೋದು ಅಂತೆಲ್ಲ ಅಂತಾರಲ್ಲ. ಪ್ರವೃತ್ತಂ ಸಂಗೀತಕಂ ಅಂಥೇಳಿ ಆ ಪರಿವ್ರಾಜಕ್ಕೆ ಒಂದು ಪ್ರಹರ್ಷಿಣಿ ಛಂದಸ್ಸಿನ ಪದ್ಯ ಹೇಳ್ತಾಳೆ. ಜೀಮೂತಸ್ತನಿತ ವಿಶಂಕಿಭಿರ್ಮಯೂರೈ ಉದ್ಗ್ರೀವೈ ಅನುರಸಿತಸ್ಯ ಪುಷ್ಕರಸ್ಯ ನಿರ್ಹ್ರಾದಿನ್ಯುಪಹಿತ ಮಧ್ಯಮ ಸ್ವರೋತ್ಥ ಮಾಯೂರಿ ಮದಯತಿ ಮಾರ್ಜನ ಮನಾಂಸಿ. ಆ ಮೋಡಗಳ ಗುಡುಗೋ ಎಂಬಂತೆ ನವಿಲು ಕೊರಳು ತಿರುಗಿಸಿ ಆ ಕಡೆಗೆ ನವಿಲುಗಳು ನೋಡ್ತಾ ಇವೆ. ಅರಮನೆಯಲ್ಲಿ ನವಿಲುಗಳು, ಹಂಸಗಳು ಎಲ್ಲ ಇರುತ್ತವಲ್ಲ. ಈ ಮಧ್ಯಮ ಸ್ವರದಲ್ಲಿ ಮಂತ್ರ ಮಧ್ಯಮವಾಗಿ ಬರ್ತಾ ಇರತಕ್ಕಂಥ ಈ ಮಧ್ಯಮ ಸ್ವರ ಅನ್ನುವ ಸ್ವರಕ್ಕೆ ಹೆಸರು ಮಾಯೂರಿ ಅಂತ. ಆ ಮೃದಂಗದ ಮೇಲೆ ಹಾಕುವ ಮಧ್ಯಮ ಸ್ವರದ ಪೆಟ್ಟು ಇದೆಯಲ್ಲ, ಶ್ರುತಿ ಮಾಡಿಕೊಂಡಿರ್ತಾರೆ. ಅದರೊಳಗೆ ಮಾ ಅನ್ನುವ ಸ್ವರ ಬರುವಂತೆ ಮಧ್ಯಮ ಲಯದಲ್ಲಿ ಮತ್ತು ಮಧ್ಯಮ ಸ್ಥಾಯಿಯಲ್ಲಿ, ಮಧ್ಯಸ್ಥಾಯಿ, ಮಧ್ಯಲಯ, ಮಧ್ಯಸ್ವರ ಅಲ್ಲಿ ಮೃದಂಗದ ಪೆಟ್ಟು ಹಾಕಿದ್ರೆ ಮಾಯೂರಿ, ಅರ್ಧಮಾಯೂರಿ, ಕಾರ್ಮಾರವಿ ಈ ಥರದ್ದೆಲ್ಲ ಮೃದಂಗದ ಪೆಟ್ಟುಗಳು. ಆ ಮೃದಂಗದ ಪೆಟ್ಟು ನಮ್ಮ ಮನಸ್ಸಿನಲ್ಲಿ ಮದವನ್ನು ಉಂಟು ಮಾಡ್ತಾ ಇದೆ ಅಂತ. ಈ ಮಾಯೂರಿ ಮದಯತಿ ಮಾರ್ಜನ ಮನಾಂಸಿ ಅನ್ನುವಲ್ಲಿ ನೋಡಿ, ಸ ರಿ ಗ ಮ ಮಧ್ಯಮ 4ನೇ ಸ್ವರ, ಮಾಯೂರಿ ಮದಯತಿ ಮಾರ್ಜನ ಮನಾಂಸಿ 4 ಪದಗಳು. 4 ಪದಗಳು ಆರಂಭ ಆಗುವುದು ಕೂಡ ಮಕಾರದಿಂದಲೇ ಆರಂಭವಾಗ್ತಾ ಇವೆ. ದಿಕ್ತಾಂ ತಾಂ ತಕಧಿಮಿತಾಂ ತತಾಂ ತಧಿತ್ತಾಂ ಮಾಯೂರಿ ದಿಕ್ತಾಂ ತಾಂ ತಕಧಿಮಿ ಮದಯತಿ ತಾಂ ತತಾಂ ಮಾರ್ಜನ ಮನಾಂಸಿ ತಧೀಂ ತೋಂ ಅಂತ ದಿಕ್ತಾಂ ತಾಂ ತಕಧಿಮಿತಾಂ ತತಾಂ ತಧಿತ್ತಾಂ ಅನ್ನುವ ಮುಕ್ತಾಯದ ಜತಿ ಬರುವಂತೆ ಆ ಪದ ಸಂಯೋಜನೆ ಮಾಡಿದ್ದಾನಲ್ಲ, ಅವನ ಮೃದಂಗವಾದನ ಕೌಶಲವೇ, ಸಂಗೀತ ರಚನಾ ಕೌಶಲವೇ, ಪದ್ಯಗ್ರಥನ ಚಾತುರ್ಯವೇ ಎಷ್ಟನ್ನು ಕೊಂಡಾಡಿದ್ರೂ ಸಾಕಾಗೋಲ್ಲ. ರಾಜ ಹೇಳ್ತಾನೆ, ದೇವಿ ವಯಂ ಸಾಮಾಜಿಕ ಭವಾಮ, ನಾವು ಹೋಗೋಣ, ಈಗ ಪ್ರೇಕ್ಷಕರಾಗೋಣ ಅಂತ ಹರ್ಷಪಟ್ಟಾಗ
ಅಹೋ ಅವಿನಯ ಆರ್ಯಪುತ್ರಸ್ಯ, ಏನು ಸಂಭ್ರಮ ನಮ್ಮ ಸ್ವಾಮಿದು ಅಂತಂತಾಳೆ. ವಿದೂಷಕ ಹೇಳ್ತಾನೆ, ಭೋ ಧೀರಂ ಗಚ್ಚ ತತ್ರ ಭವತಿ ಧಾರಣಿ ವಿಸಂವಾದ ಇಷ್ಯತಿ. ಯಾ ಮೆಲ್ಲಗೋಗು, ಮತ್ತೊಂದು ಅಡ್ಡ ಮಾತು ಕೊಂಕು ಮಾತು ಎತ್ತಾಳೆ ಅಂತ. ರಾಜ, ಹೌದು, ಏನು ಮಾಡೋದು, ನಾನು ನಿಧಾನವಾಗಿ ಹೋಗಬೇಕು ಅಂತ ಅಂದುಕೊಂಡ್ರು ಆ ಮೃದಂಗ ವಾದ್ಯ ನನ್ನ ಮನೋರಥದಂತೆಯೇ ಸಿದ್ಧಿಪಥಕ್ಕೆ ನನ್ನ ಮನೋರಥವನ್ನು ಕರ್ಕೊಂಡು ಹೋಗುವಂತೆ ತ್ವರೆ ಮಾಡ್ತಾ ಇದೆ, ಬನ್ನಿ ಹೋಗೋಣ ಅಂತಾನೆ. ನಾಳೆ ದಿವಸ ಮಾಲವಿಕೆಯ ನೃತ್ಯವನ್ನು ನೋಡೋಣ. ನಮಸ್ಕಾರ.